ಸಂಜೆ ಪ್ರೀತಿ.
ಪ್ರಿಯರೇ, ಈ ಸಂಜೆಯ ಸುಂದರ ಸುಮುಹೂರ್ತಕ್ಕೆ ವಯೋಲಿನ್ ಫ್ಯೂಷನ್ ಮೂಲಕ ಭಾವ ತರಂಗವನ್ನೆಬ್ಬಿಸಿ ನಿಮ್ಮೆಲ್ಲರ ಮನ ತಣಿಸಿದ ಮನಕ್ಕೆ ಕುಳಿರಿತಂತ ನಮ್ಮ ನಾಡಿನ ಹೆಮ್ಮೆಯ ಕಲಾವಿದರಾದ ಕೊಂಡೆವೂರು ಸಹೋದರಿಯರು ಮತ್ತು ಬಳಗಕ್ಕೆ ಚಿರಂಜೀವಿಯ ಪ್ರೀತಿಪೂರ್ವಕ ಅಭಿನಂದನೆಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗಡಿನಾಡು ಕಾಸರಗೋಡಿನ ಹೆಮ್ಮೆಯ ಕುವರಿಯರಾದ ಕೊಂಡೆವೂರು ಸಹೋದರಿಯರು ಈಗಾಗಲೇ ಸಂಗೀತದ ನಾನಾ ಪ್ರಕಾರಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೆಸರು ಗಳಿಸಿದಂಥ ಎಳೆಯ ಪ್ರತಿಭೆಗಳು. ಚಿರಂಜೀವಿಯ 40ರ ನಲುವಿನ ಸಂಭ್ರಮದ ಈ ವೇದಿಕೆಯಲ್ಲಿ ಈ ಮಕ್ಕಳಿಗೆ ಅವಕಾಶವನ್ನಿತ್ತು ನಾವು ಪ್ರೋತ್ಸಾಹಿಸಿದ್ದೇವೆ. ಅನಿವಾರ್ಯ ಕಾರಣದಿಂದ ಸಮಯಾವಕಾಶದ ಕೊರತೆಗಳಿದ್ದು ಅವರಿಗೆ ಅವಕಾಶ ಕಡಿಮೆಯಾಗಿದೆ ಎಂಬುದು ನಮಗೂ ಕೂಡ ವಿಷಾದವನ್ನು ತರಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರಗಳನ್ನು, ಸಹಾಯವನ್ನು ಮತ್ತು ಅವಕಾಶಗಳನ್ನು ಕೊಡುವಂಥ ಕೃಪೆ ದೇವರು ಕಣಿಪುರ ಗೋಪಾಲಕೃಷ್ಣ ನಮಗೆ ಒದಗಿಸಲಿ ಅಂತ ಪ್ರಾರ್ಥಿಸುತ್ತಾ, ಚಿರಂಜೀವಿ 40 ಕಾಸರಗೋಡಿನ ಕುಂಬಳೆಯಲ್ಲಿ ಒಂದು ಸಂಸ್ಥೆ ಹುಟ್ಟಿಕೊಂಡು ಅದು ಆಯುಷ್ಯದ ಮಧ್ಯಭಾಗವನ್ನು ದಾಟುತ್ತಾ ಇರುವಂಥ ಈ ಹೊತ್ತು ಸಂಸ್ಥೆ ನಡು ವಯಸ್ಸಲ್ಲಿದೆ. ದೇವಸ್ಥಾನದಲ್ಲಿ ನಡು ದೀಪದ ಸಂಭ್ರಮವಾಗುತ್ತಾ ಇದೆ. ಕಣಿಪುರೇಶನ ಮುಂದೆ ದೀಪಾಲಂಕಾರಗಳೊಂದಿಗೆ ನಡು ದೀಪೋತ್ಸವದ ಸಂಭ್ರಮ. ನಮ್ಮ ಮೈದಾನದಲ್ಲಿ ಚಿರಂಜೀವಿಯ ನಡು ವಯಸ್ಸಿನ 40ರ ಸಂಭ್ರಮ. ಎರಡೂ ಕೂಡ ಕಾಕತಾಳೀಯವಾಗಿ ಒಂದೇ ದಿನ ಬಂದೊದಗಿದೆ. ಇದು ನಿಮ್ಮೆಲ್ಲರ ಭಾಗ್ಯ. ಬಂಧುಗಳೇ, 1986ರಲ್ಲಿ ಕಣಿಪುರ ಗೋಪಾಲಕೃಷ್ಣ ದೇವಾಲಯದ ಮುಂಭಾಗ ಪುರುಷರ ಶಾರೀರಿಕ ವ್ಯಾಯಾಮದ ಉದ್ದೇಶದಿಂದ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ ಚಿರಂಜೀವಿ. ಬಳಿಕ ಅದರ ಚಟುವಟಿಕೆ ಕ್ರೀಡೆಯ ಜೊತೆಗೆ ಸಾಮಾಜಿಕ ಕಳಕಳಿಯೊಂದಿಗೆ ವಿಸ್ತರಿಸಿತು. ತನ್ಮೂಲಕ ನಾಡಿಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥ, ಯಾರು ಸಂಕಷ್ಟದಲ್ಲಿ ಬಿದ್ದರೂ ಓಡೋಡಿ ಸಹಾಯ ಮಾಡುವ, ಯಾವುದೇ ದೇವಸ್ಥಾನದ ಬ್ರಹ್ಮಕಲಶಗಳು ನಡೆದರೂ ಹೋಗಿ ಕರಸೇವೆಯ ಮೂಲಕ ತಮ್ಮ ಕೆಲಸವನ್ನು ಮಾಡಿಕೊಡುವ, ಯಾರದ್ದಾದರೂ ಬಡಬಗ್ಗರ ಮನೆಗಳು ಕುಸಿದು ಬಿದ್ದರೆ ಹೋಗಿ ಸಹಾಯ ಮಾಡುವ, ಹೀಗೆ ಸಮಾಜದ ಎಲ್ಲ ಸ್ತರಗಳಿಗೂ ಸೇವೆಯನ್ನು ಮಾಡುವ ಮೂಲಕ ಸೇವೆಯೇ ಪರಮಧರ್ಮ ಎಂಬ ಕಾಯಕದೊಂದಿಗೆ ಕೇವಲ ಹುಡುಗರ ಸಂಜೆಯ ಕ್ರೀಡೆಯ ಮಾತ್ರ ಸೀಮಿತವಾಗದೆ ಮಾನವ ಸೇವೆಯೇ ಮಾಧವ ಸೇವೆ ಎಂದು ನಂಬುತ್ತಾ ಕ್ರಿಯಾಶೀಲವಾಗಿ ಸಾಗಿ ಬಂದ ಸಂಸ್ಥೆ ಚಿರಂಜೀವಿ. ಕುರುಕ್ಷೇತ್ರ ಮಹಾಯುದ್ಧವನ್ನು ಗೆಲ್ಲಕ್ಕಾಗಿ ಸಾಕ್ಷಾತ್ ಅರ್ಜುನನ ರಥದ ಮೇಲೆ ಹನುಮ ಕೇತನವಾಗಿ ರಾರಾಜಿಸಿದ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಎಂದು ನಾವೆಲ್ಲ ಭಜಿಸುವ ಶ್ರೀ ಹನುಮಂತ ಚಿರಂಜೀವಿಯ ಲಾಂಛನ. ಚಿರಂಜೀವಿ ಕೂಡ ಹಾಗೆಯೇ ಎಂದು ವಯಸ್ಸೇರದ ಭತ್ತದ ಉತ್ಸಾಹದೊಂದಿಗೆ ಯೌವನದ ಲವಲವಿಕೆಯೊಂದಿಗೆ ಸಾಗಿ ಬಂದು 40 ವರ್ಷಗಳನ್ನು ಸಾಗಿದೆ. ಚಿರಂಜೀವಿ ಮಾಡಿದ ಕಾರ್ಯಗಳು ಸಂಕ್ಷಿಪ್ತವಾಗಿ ಆದರೂ ಪಟ್ಟಿ ಮಾಡಿ ಹೇಳುವುದಿದ್ದರೆ ಕನಿಷ್ಠ 1 ತಾಸಾದರೂ ಬೇಕಾದೀತು. ಆ ಇಡೀ ಸಮಗ್ರ ವರದಿಯನ್ನ ನಾನಿಲ್ಲಿ ಮಂಡಿಸ್ತಾ ಇಲ್ಲ. ನಮ್ಮೂರಿನ ಸರ್ವರಿಗೂ ಚಿರಂಜೀವಿ ಏನೆಂದರೆ ಗೊತ್ತು. ಅಭಿಮತ ಟಿವಿಯಲ್ಲಿ ನೋಡುವ ಹೊರ ಊರಿನವರಿಗೆ ಮಾತ್ರ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಕಾಸರಗೋಡು ಜಿಲ್ಲೆಯಲ್ಲಿ ಇಷ್ಟು ಹಿರಿಯ ಸಂಸ್ಥೆ ಮತ್ತೊಂದು ಉಂಟೋ ಎನ್ನುವುದೇ ಸಂಶಯ. ಅನೇಕ ಸಂಸ್ಥೆಗಳು ಹುಟ್ಟುತ್ತವೆ, ಕೆಲ ವರ್ಷ ಕ್ರಿಯಾಶೀಲವಾಗಿ ಚಟುವಟಿಕೆ ನಡೆಸುತ್ತವೆ. ಆ ಬಳಿಕ ಅಲ್ಲಿದ್ದ ಯುವಕರು ವೃದ್ಧರಾದಾಗ ಸಂಸ್ಥೆ ನಿಸ್ತೇಜಗೊಳ್ಳುತ್ತದೆ. ಆದರೆ ಚಿರಂಜೀವಿ ಕಾಲಗಳಿಂದ ತನ್ನ ತಲೆಮಾರನ್ನ ಕೈದಾಟಿಸ್ತಾ ಬಂದಿದೆ. ಅಲ್ಲಿಗೆ ಹೊಸ ಹುಡುಗರು, ಹೊಸ ಹುರುಪಿನ ನವಶಕ್ತಿ ಪೂರೈಕೆಯಾಗುತ್ತಾ ಬಂದಿದೆ. ಹಾಗಾಗಿ ಚಿರಂಜೀವಿ ಹೆಸರಿಗೆ ಅನ್ವರ್ಥವಾಗಿ ಅದು ಚಿರಂಜೀವಿಯಾಗಿಯೇ ಉಳಿದಿದೆ. ವರ್ಷಕ್ಕೆ 100 ಮೆಡಿಕಲ್ ಕ್ಯಾಂಪ್, ಅನೇಕ ಆರೋಗ್ಯ ಶಿಬಿರ, ಅನೇಕ ಸಾಮಾಜಿಕ ಕೆಲಸ ಕಾರ್ಯ, ಅನೇಕ ದೇವಾಲಯಗಳ ಕಾರ್ಯಚಟುವಟಿಕೆ ಕೈಜೋಡಿಸುವ ಪ್ರಕ್ರಿಯೆ, ವರ್ಷಕ್ಕೆ ಬಡವರಿಗೆ ಗ್ಯಾಸ್ ಸಿಲಿಂಡರ್ ಸೌಲಭ್ಯ, ಅನೇಕ ದಿನಾಚರಣೆಗಳು, ಹೀಗೆ ಚಟುವಟಿಕೆಯನ್ನ ಸಮಾಜಕ್ಕೆ ಸಮರ್ಪಿಸಿಕೊಂಡು ಬದುಕನ್ನ ದೀನದಲಿತರ ಸೇವೆಗೆ ಅರ್ಪಿಸಿಕೊಂಡು ದುಡಿದಂತಹ ಸಂಸ್ಥೆ ಚಿರಂಜೀವಿ ಎನ್ನುವುದು ನಮ್ಮಷ್ಟೇ ಅಭಿಮಾನ ಅಲ್ಲ, ನಮ್ಮ ನಾಡಿನ ಸರ್ವರ ಅಭಿಮಾನ.
ಈ ಅಭಿಮಾನಕ್ಕೆ ಕಾರಣರಾದವರು ಕುಂಬಳೆಯ ಮಹಾಜನತೆ. ಕುಂಬಳೆಯ ಮಹಾಜನತೆಯ ಮುಂದೆ ಶತಮಸ್ತಕರಾಗಿ ನಮಿಸುವ ಮೂಲಕ ಚಿರಂಜೀವಿ 40ರ ನಲಿವಿಗೆ ಹೊರಟಿದೆ, 40ರ ಸಂಭ್ರಮವನ್ನು ಆಚರಿಸ್ತಾ ಇದೆ. ಬಂಧುಗಳೇ, ಈ ಶುಭ ಸಮಾರಂಭ ಆರಂಭವಾಗ್ತಾ ಇದೆ. ಯತಿತ್ರಯರು ನಮ್ಮ ವೇದಿಕೆಯಲ್ಲಿದ್ದಾರೆ. ಸಾಮಾಜಿಕ ಸಾಂಸ್ಕೃತಿಕ ಗಣ್ಯರು ಪದ್ಮಶ್ರೀ ಸತ್ಯನಾರಾಯಣ ಬೆಳೇರಿ ಸಹಿತ ನಮ್ಮ ವೇದಿಕೆಯನ್ನು ಸಂಪನ್ನವಾಗಿಸಿದ್ದಾರೆ. ಈಗ ನಮ್ಮ ಸಂಸ್ಥೆಯ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ಮತ್ತು ಕ್ಷಮಿಸಿ, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಜೇಶ್ ಪೆರ್ವಾಡ್ ಅವರು ಸಮಾರಂಭಕ್ಕೆ ಸ್ವಾಗತ ಕೋರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. I would like to welcome the club secretary to the stage for the welcome address. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಮೊದಲನೇದಾಗಿ ಮಧುರ್ ಮದರಂತೇಶ್ವರನಿಗೆ ಮನಸಾರ ಸ್ಮರಿಸುತ್ತಾ, ಊರಿನ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಕಾಲಿಗೆ ನಮಿಸುತ್ತಾ, ಮುಜಂಗಾವು ಪಾರ್ಥಸಾರಥಿ ದೇವರಿಗೆ ಸಾರಥಿಯಾಗಿ ಇರಿಸುತ್ತಾ, ಅಡೂರು ಮಹಾಲಿಂಗೇಶನಿಗೆ ಶಿರಸಾರ ನಮಿಸುತ್ತಾ, ಚಿರಂಜೀವಿ ರಿಷಡ್ ಕುಂಬಳೆಯ 40ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಹಾಗೂ ನನ್ನ ಚಿರಂಜೀವಿ ಕ್ಲಬ್ಬಿನ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮೊದಲನೇದಾಗಿ ಉತ್ತರ ಕೇರಳದ ಏಕೈಕ ಶಂಕರಾಪೀಠ ಶ್ರೀ ಮದ್ ಎಡನೀರು ಮಠ ಶ್ರೀ ಶ್ರೀ ಶಂಕರಾಚಾರ್ಯ ಶಿಷ್ಯೆ ತೋಟಕಾಚಾರ್ಯ ಸ್ಥಾಪಿತ ಎಡನೀರು ಮಠ ಕಾಸರಗೋಡಿನ ಸಂಸ್ಕೃತಿಯ ತವರು. ಅವರು ಈಗಿನ ಸ್ವಾಮೀಜಿ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ದೇವರಂತೆ ಕಲೆ ಸಾಹಿತ್ಯ ಸಂಸ್ಕೃತಿ ಆರಾಧಕರು, ಹಾಗೆಯೇ ಜಾತಿ ಮತ ಭೇದ ರಹಿತ ಧರ್ಮ ಪ್ರಸಾರಕರು. ನಮ್ಮ ಚಿರಂಜೀವಿ ಸಂಸ್ಥೆಯ 40ರ ಸಂಭ್ರಮಕ್ಕೆ ಅವರ ಆಗಮನ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ಅವರ ಚರಣಕ್ಕೆ ನಮಿಸುತ್ತಾ ಅವರ ಆಶೀರ್ವಾದದೊಂದಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಫಲಪುಷ್ಪ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವುದಕ್ಕಾಗಿ ನಮ್ಮ ಚಿರಂಜೀವಿಯ ಫೌಂಡರ್ ಆಗಿರುವ ಬಾಲಣ್ಣ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಮಾನಿಲ ಎಂಬ ಗ್ರಾಮವನ್ನು ಧಾರ್ಮಿಕ ಕೇಂದ್ರವಾಗಿ ಬೆಳಗಿಸಿದ ಕರ್ಮಯೋಗಿ ಸಾಧು ಪರಂಪರೆಯ ವಿಭಿನ್ನ ವ್ಯಕ್ತಿತ್ವದ ಶ್ರೀ ಮಾನಿಲ ಶ್ರೀಧಾಮ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು, ನಮಗೆ ಪ್ರೋತ್ಸಾಹಕರು. ಸಮಾಜ ಮತ್ತು ಮಾನವ ಸೇವೆಯೇ ಮಾಧವ ಸೇವೆ ಎಂದು ಕಾಯಕದಿಂದ ಬೋಧಿಸಿ ಅವರು ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಾಲಯ ಹಾಗೂ ಮಧೂರು ಬ್ರಹ್ಮಕಲಶದ ಸಂದರ್ಭದಲ್ಲಿ ಅಹೋರಾತ್ರಿ ದುಡಿದಂತಹ ಅಪರೂಪದ ಸಂತ. ಅವರ ದಿವ್ಯಾಗಮನ ಮತ್ತು ಉಪಸ್ಥಿತಿ ನಮ್ಮ ಈ ಸಂಭ್ರಮಕ್ಕೆ ಅತೀವ ಗೌರವವನ್ನು ಹೆಚ್ಚಿಸಿದೆ. ಅವರ ಪಾದಕ್ಕೆ ನಮಿಸುತ್ತಾ ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸ್ವಾಮೀಜಿಗೆ ಅನಂತ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಫಲಪುಷ್ಪ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವುದಕ್ಕಾಗಿ ಕ್ಲಬ್ಬಿನ ಕೋಶಾಧಿಕಾರಿಯಾಗಿರುವ ಗೋಪಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ.
ಉಪ್ಪಳದ ಕೊಂಡೆಯೂರು ಎಂಬ ನೆಲವನ್ನು ಆಧ್ಯಾತ್ಮಿಕ ಯೋಗ ಭೂಮಿಯನ್ನಾಗಿಸಿ ಜನಸಾಮಾನ್ಯರ ನಡುವಿನಿಂದ ಪುಟಿದು ಬಂದ ಸಂತ ಶ್ರೀ ಕೊಂಡೆಯೂರು ನಿತ್ಯಾನಂದ ಯೋಗಾಶ್ರಮವು ಅವರ ಕೊಡುಗೆ. ಇದು ನಮ್ಮ ನಾಡಿನ ಅಭಿಮಾನ. ಅವರ ಪಾದಗಳಿಗೆ ಪ್ರಣಾಮಗಳೊಂದಿಗೆ ಶ್ರೀ ಸ್ವಾಮೀಜಿಯವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಫಲಪುಷ್ಪ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವುದಕ್ಕಾಗಿ ಕೆಸಿ ಮೋಹನ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಆರಿಕಾಡಿಯ ಪೂಜಿತಾಯ ಮನೆತನ ಎಂದರೆ ಇಡೀ ನಾಡಲ್ಲೇ ಗೌರವ. ಏಕೆಂದರೆ ಅವರು ಎಡನೀರು ಪೀಠಕ್ಕೆ, ಮಾಯಿಪಾಡಿ ಅರಮನೆಗೆ ರಾಜಪುರೋಹಿತರು. ಇಂತಹ ಘನತೆವೆತ್ತ ಪರಂಪರೆಯ ಬ್ರಹ್ಮಶ್ರೀ ವೇದಮೂರ್ತಿ ಚಕ್ರಪಾಣಿ ದೇವಪೂಜಿತಾಯ ನಮ್ಮ ಕುಂಬಳೆಯ ಹೆಮ್ಮೆ, ನಮ್ಮ ಸಂಸ್ಥೆಯ ಹಿತೇಶಿ ಅವರನ್ನು ಗೌರವಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಫಲಪುಷ್ಪ ಹಾಗೂ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸುವುದಕ್ಕಾಗಿ ವಿನಯ್ ಕುಮಾರ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ವಿನಯ್ ಕುಮಾರ್ ಅವರ ಆಬ್ಸೆಂಟ್ ಇರುವ ಕಾರಣ ಮನೋಜ್ ಕುಮಾರ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಈ ಐತಿಹಾಸಿಕ ಸಮಾರಂಭಕ್ಕೆ ಘನತೆ ಅಧ್ಯಕ್ಷತೆಯ ಕುಂಬಳೆಯ ಸಾಂಸ್ಕೃತಿಕ ಇತಿಹಾಸದ ಇತ್ಲಂಪಾಡಿ ಮನೆತನಕ್ಕೆ ಸಂದಿದೆ. ಕುಂಬಳೆಯ ಅರಸೊತ್ತಿಗೆಯ ದಂಡನಾಯಕನಾಗಿ ಬಾಳಿ ಬೆಳಗಿದ ಇಚ್ಲಂಪಾಡಿ ಮನೆತನದ ಮಾಜಿ ಸಂಸದ ಐ ರಾಮರೈ ಅವರ ಪುತ್ರ ಸುಬ್ಬಯ್ಯ ರೈ ನಮ್ಮ ಸಭೆಗೆ ಯೋಗ್ಯ ಅಧ್ಯಕ್ಷರು. ಅವರ ಉಪಸ್ಥಿತಿ ಮತ್ತು ಅಧ್ಯಕ್ಷತೆ ಚಿರಂಜೀವಿಯ ಒಲವಿನ ಸ್ವಾಗತ. ಅವರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆಯನ್ನು ಕೊಡುವುದಕ್ಕಾಗಿ ರತ್ನಾಕರ್ ಗುಂಡಪ್ಪು ಇವರನ್ನ ವೇದಿಕೆಗೆ ಕರೆಯುತ್ತಿದ್ದೇನೆ. ನಲವತ್ತರ ಸಂಭ್ರಮಕ್ಕೆ ಆಗಮಿಸಿದ ಶ್ರೀಯುತ ಸುಬ್ಬರಯ್ಯ ಅವರಿಗೆ ಹಾರ್ದಿಕವಾಗಿ ಸ್ವಾಗತ. ಕಲಿಯುಗದ ಕರ್ಣ ಎಂದೇ ಪ್ರಸಿದ್ಧಿ ಪಡೆದಿರುವ ನಮ್ಮ ನೆಚ್ಚಿನ ಕನ್ಯಾನ ಸದಾಶಿವ ಶೆಟ್ಟಿ ಹೇರಂಬ ಸಂಸ್ಥೆಯ ಮಾಲೀಕರು, ಉದ್ಯಮಿಯೂ ಆಗಿರುವ ನಮ್ಮ ಸಂಸ್ಥೆಯ ಹಿತೇಶಿ, ಮಾರ್ಗದರ್ಶಕರೂ ಆಗಿ ಹಾಗೂ ಪ್ರೋತ್ಸಾಹಕರೂ ಆಗಿರುವ ನಮ್ಮ ಊರಿನ ಹಿತೇಶಿ ಸದಾಶಿವ ಶೆಟ್ಟಿ ಇವರಿಗೆ ನಮ್ಮ 40ರ ಸಂಭ್ರಮಕ್ಕೆ ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ನೀಡುವುದಕ್ಕಾಗಿ ಮಹಿಳಾ ವಿಂಗ್ಸ್ನ ಅಧ್ಯಕ್ಷರಾಗಿರುವಂತಹ ಅನಿತಾ ಎಸ್ ರಾವ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾಸರಗೋಡು ಮಣ್ಣಿನ ಪನೆಯೋಲ್ ಎಂಬ ಊರಿನ ಕಥಕ್ಕಳಿ ಆರ್ಟಿಸ್ಟ್, ಕೇರಳ ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ ಆಗಿರುವ ಡಾಕ್ಟರ್ ವಿ ಬಾಲಕೃಷ್ಣನ್ ಇವರು ಕೇರಳ ಬಯೋಡೈವರ್ಸಿಟಿ ಬೋರ್ಡ್ನ ಪ್ರೆಸಿಡೆಂಟ್ ಕೂಡ ಆಗಿರುವರು. ಡಾಕ್ಟರ್ ವಿ ಬಾಲಕೃಷ್ಣ ಇವರು ನಮ್ಮ ವೇದಿಕೆಗೆ ಬಂದಿರುವುದು ಭಾಗ್ಯವೇ ಸರಿ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ನೀಡುವುದಕ್ಕಾಗಿ ಮಹಿಳಾ ವಿಂಗ್ಸ್ನ ಕಾರ್ಯದರ್ಶಿಯಾಗಿರುವಂತಹ ಗಿರಿಜಾ ತಾರಾನಾಥ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾಸರಗೋಡಿನ ಪ್ರಪ್ರಥಮ ಪದ್ಮಶ್ರೀ ವಿಜೇತ ಪದ್ಮಶ್ರೀ ಸತ್ಯನಾರಾಯಣ ಬೆಳ್ಳೇರಿ ನಮ್ಮ ನಾಡಿನ ಅಭಿಮಾನ, ನಮ್ಮ ನಾಡಿನ ಹೆಮ್ಮೆಯೂ ಹೌದು. ಇವರಿಗೆ ಈ ಸುಸಂದರ್ಭದಲ್ಲಿ
ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಿರಂಜೀವಿ ಕಾರ್ಯಕ್ರಮದ 40ರ ಸಂಭ್ರಮಕ್ಕೆ ಇವರಿಗೆ ಸ್ವಾಗತ. ಇವರಿಗೆ ಪುಷ್ಪವನ್ನ ನೀಡಲು ಮಹಿಳಾ ವಿಂಗ್ಸ್ನ ಸದಸ್ಯರಾಗಿದ್ದಂತಹ ಶ್ರೀಮತಿ ಚಂದ್ರಾವತಿ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಡಾಕ್ಟರ್ ಸರ್ವೇಶ್ವರ ಭಟ್, ಕೇರಳ ರಾಜ್ಯದ ಅತ್ಯಂತ ಹಿರಿಯ ಏಕೈಕ ವಿದ್ಯ, 65 ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ವೈದ್ಯಕೀಯ ಲೋಕದ ಮಹಾನ್ ಪ್ರತಿಭೆ, ನಮ್ಮ ಊರಿನ ಹೆಮ್ಮೆಯೂ ಸರಿ. ಡಾಕ್ಟರ್ ಸರ್ವೇಶ್ ಭಟ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಪುಷ್ಪವನ್ನು ನೀಡುವುದಕ್ಕಾಗಿ ಸದಸ್ಯರಾದ ಜಯಶ್ರೀ ರಾಜೇಶ್ ಇವರನ್ನ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಕುಂಬಳೆಯ ಸರಕಾರಿ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರಾಗಿ ಸೇವೆ ಸಲ್ಲಿಸಿ ಪ್ರಖ್ಯಾತಿ ಪಡೆದ ಶ್ರೀ ಜ್ಯೋತಿ ಎಸ್ ಇವಾಗ ಕುಂಬಳೆಯ ಪ್ರಸಿದ್ಧ ವಿಂಟೇಜ್ ಹಾಸ್ಪಿಟಲ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ನೀಡಲು ಮಹಿಳಾ ವಿಂಗ್ಸ್ನ ಸದಸ್ಯರಾದ ಆಶಾ ನಾಗೇಶ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ ಆಗಿರುವ ಹಾಗೂ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಹರಿಕಿರಣ್ ಬಂಗೇರ ವೈದ್ಯರಾಗಿ ಇವರು ನಮ್ಮ ಸಂಸ್ಥೆಯಲ್ಲಿ ನಿಕಟ ಸಂಬಂಧವನ್ನು ಹೊಂದಿರುವರು ಹಾಗೂ ನಮ್ಮ ಆತ್ಮೀಯರೂ ಆಗಿದ್ದಾರೆ. ಶ್ರೀ ಹರಿಕಿರಣ್ ಬಂಗೇರ ಡಾಕ್ಟರ್ ಇವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರಾದ ಲೀಲಾ ಪ್ರಕಾಶ್ ಹಾಗೂ ಶಿವಾನಂದ ರಾವ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಹಾಗೂ ಮರಣೋತ್ತರ ಪರೀಕ್ಷೆ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿರುವ ಡಾಕ್ಟರ್ ಕಿಶೋರ್ ಕುಮಾರ್ ಬಿ ನಮ್ಮ ಸಂಸ್ಥೆಯ ಮಾರ್ಗದರ್ಶಕರು ಹಿತೈಷಿಗಳು ಆಗಿರುವ ಇವರಿಗೆ 40ರ ಸಂಭ್ರಮಕ್ಕೆ ಆಗಮಿಸಿರುವ ಇವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಸಂಧ್ಯಾ ರಾಜೇಶ್ ಹಾಗೂ ಮನೋಜ್ ಕುಮಾರ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಕುಂಬಳೆಯ ಪ್ರಸಿದ್ಧ ಪ್ರಸೂತಿ ವೈದ್ಯರಾಗಿ ಸೇವೆ ಸಲ್ಲುತ್ತಿರುವಂತಹ ಡಾಕ್ಟರ್ ಶಾಂಭವಿ ಕಿಶೋರ್ ಇವರನ್ನು ನಮ್ಮ ಚಿರಂಜೀವಿ ಸಂಸ್ಥೆಯ 40ರ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಕಾರ್ಯದರ್ಶಿಯಾದ ಗಿರಿಜಾ ತಾರನಾಥ್ ಹಾಗೂ ಸದಸ್ಯರಾದ ಮಾಲತಿ ಗೋಪಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ವಿಶಿಷ್ಟ ವ್ಯಕ್ತಿ, ಇಂದು ಈ ಕಾರ್ಯಕ್ರಮ ದೇಶ ವಿದೇಶಗಳಲ್ಲಿ ಹಲವು ಭಾಗಗಳಿಂದ ಲೈವ್ ವೀಕ್ಷಿಸುವಂತೆ ಮಾಡಿದ ಅಭಿಮತ ಚಾನೆಲ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಕ್ಲಬ್ಬಿನ ಸದಸ್ಯರಾದ ಪ್ರಣವಿ ತಾರನಾಥ್ ಹಾಗೂ ರೇಷ್ಮಾ ಜನಾರ್ದನ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ.
ನಮ್ಮ ಕುಂಬಳೆಯ ಮಸೀದಿ ಕೆರೆಯಲ್ಲಿ ಜಾತಿ ಮತ ಭೇದವಿಲ್ಲದೆ ಸರಿಸುಮಾರು 3,500 ಮಂದಿಗೆ ಉಚಿತವಾಗಿ ಈಜು ಕಲಿಸಿಕೊಟ್ಟಂತಹ ಮಹಾನುಭಾವಿ ಸಾಧಕರೂ ಹೌದು. ನಮ್ಮ ನೆಚ್ಚಿನ MS ಮೊಹಮ್ಮದ್ ಕುಂಜಿ ಮೊಗ್ರಾಲ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನು ನೀಡಲು ಮಹಿಳಾ ವಿಂಗ್ಸಿನ ಸದಸ್ಯರಾದ ಶ್ರೀ ಸರಿತಾ ಟೀಚರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕುಂಬಳೆಯ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ಜಯಕುಮಾರ್ ಕುಂಬಳೆ ಇವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಕ್ಲಬ್ಬಿನ ಸದಸ್ಯರಾದ ಸುನೀತಾ ಕಿಶೋರ್ ಹಾಗೂ ನವೀನ್ ಗಟ್ಟಿ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕುಂಬಳೆಯಲ್ಲಿ ಮೊತ್ತ ಮೊದಲಿಗೆ ಉದ್ಯಮವನ್ನು ಸ್ಥಾಪಿಸಿ ಉದ್ಯಮವನ್ನು ಪರಿಚಯಪಡಿಸಿದಂತಹ ನಮ್ಮ ಊರಿನ ಹೆಮ್ಮೆಯ ಶ್ರೀಯುತ ನಾರಾಯಣ ಪ್ರಭು ನಾಯಕಾಪಿನಲ್ಲಿ ಸುದರ್ಶನ್ ಇಂಡಸ್ಟ್ರೀಸ್ನ ಮಾಲಕರು ಆಗಿರುವ ಶ್ರೀ ನಾರಾಯಣ ಪ್ರಭು ಇವರಿಗೆ ನಮ್ಮ ಈ ಕ್ಲಬ್ಬಿನ 40ರ ಸಂಭ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಪ್ರಜಿತಾ ಪ್ರಕಾಶ್ ಹಾಗೂ ಸಂತೋಷ್ ಕುಮಾರ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕುಂಬಳೆ ಗ್ರಾಮ ಪಂಚಾಯತ್ ಸದಸ್ಯರೂ ಆಗಿರುವ ಗಡಿನಾಡು ಕಾಸರಗೋಡಿನಲ್ಲಿ ಸುಮಾರು ದೇವಸ್ಥಾನ ಹಾಗೂ ದೇವಸ್ಥಾನಗಳನ್ನು ನವೀಕರಿಸಿ ಬ್ರಹ್ಮಕಲಶವಾಗುವಂತೆ ನೇತೃತ್ವ ವಹಿಸಿದಂತಹ ಮುಂಚೂಣಿಯಲ್ಲಿರುವಂತಹ ನಮ್ಮ ಊರಿನ ಹೆಮ್ಮೆಯಾದ ಶ್ರೀ ಮಂಜುನಾಥ್ ಆಳ್ವಾ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಲೀಲಾ ಉಪೇಂದ್ರ ಹಾಗೂ ನಾಗೇಶ್ ಕಾರ್ಲೆ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಕಾಸರಗೋಡಿನ ವಿಂಟೇಜ್ ಹಾಸ್ಪಿಟಲ್ನ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ರಿಟೈರ್ಡ್ DYSP ಆಗಿರುವ ರಂಜಿತ್ ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಭುವನ ರಾಜೇಶ್ ಹಾಗೂ ಜಗದೀಶ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಭುವನ ರಾಜೇಶ್ ಅವರ ಬದಲಿಗೆ ಕಣಿ ಪ್ರದೀಪ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನಮ್ಮ ಚಿರಂಜೀವಿ ಸಂಸ್ಥೆಯ ಪಕ್ಕದಲ್ಲಿರುವಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವಂತಹ ವಿಜಯ ಮಾಸ್ಟರ್ ಇವರನ್ನು ಚಿರಂಜೀವಿಯ 40ರ ಸಂಭ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಗೌರವಾರ್ಪಣೆ ನೀಡುವುದಕ್ಕಾಗಿ ಚಿರಂಜೀವಿ ಕ್ಲಬ್ನ ಸದಸ್ಯರಲ್ಲಿ ಆಹ್ವಾನಿಸುತ್ತಿದ್ದೇನೆ. ಹಾಗೆ
ನಮ್ಮ ಕ್ಲಬ್ಬಿನ ಸದಸ್ಯರು ಹಾಗೂ ಹಿತೈಷಿಯೂ ಆಗಿರುವಂತಹ ರವಿ ನಾಯ್ಕ ಪತ್ರಿಕೋದ್ಯಮದವರು, ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತುಂಬ ಸಹಾಯುತ್ತಿದ್ದಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಇವರಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುಷ್ಪವನ್ನಿತ್ತು ಸ್ವಾಗತವನ್ನು ಕೋರಬೇಕಾಗಿ ಅಪೇಕ್ಷೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ ರೀತಿಯಲ್ಲಿ ನಮ್ಮ ಬೆಂಬಲವೂ ಆಗಿರುವಂತಹ ಶ್ರೀ ಕೃಷ್ಣ ಕುಂಬಳೆ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಇವರಿಗೆ ಗೌರವಾರ್ಪಣೆ ನೀಡಲು ಮಮತಾ ಕುಲಾಲ್ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನನಗೆ ಇಲ್ಲಿ ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಬಲವಿತ್ತು ನಮಗೆ ಸಹಾಯವನ್ನಿತ್ತ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಕಾರ್ಯಕ್ರಮ ನಿರೂಪಣೆಗೆ ಎಂ ನಾರಾಯಣ ಚಂಬಲ್ತಿಬಾರನ್ನು ಸ್ವಾಗತಿಸಿದ್ದೇನೆ. ಬಂಧುಗಳೇ, ನಮ್ಮ ಸಮಯದ ವೇಳಾಪಟ್ಟಿಗಳೆಲ್ಲ ಆರಂಭದಿಂದಲೇ ತಪ್ಪಿ ವಿಳಂಬವಾಗಿದೆ. ರೈಲು ಗಾಡಿ ವಿಳಂಬವಾದಂತೆ ಕಾರ್ಯಕ್ರಮ ವಿಳಂಬವಾದರೆ ಮತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಳಂಬವಾಗುವುದು ಸಹಜ. ಸಮಾರಂಭ ಉದ್ಘಾಟನೆ ಆಗಬೇಕಿದೆ. ಅದಕ್ಕೂ ಮೊದಲು ನಮ್ಮ ಸಂಸ್ಥೆಯ ಚಿರಂಜೀವಿ ಸಂಸ್ಥೆಯ ನಿಕಟ ಸಂಸ್ಥೆಯಾದ ಸ್ಟೆಪ್ಸ್ 3 ಕುಂಬಳ ಇವರಿಂದ ಸ್ವಾಗತ ನೃತ್ಯ ಈ ವೇದಿಕೆಯಲ್ಲಿ ನಡೆಯಲಿದೆ. ಆ ಬಳಿಕ ಸಮಾರಂಭ ಉದ್ಘಾಟನೆಯಾಗಿ ಚಾಲನೆ ದೊರೆಯಲಿದೆ. 40ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ನಮ್ಮ ಕಾರ್ಯಕ್ರಮವನ್ನು ಒಂದು ವಿಭಿನ್ನ ಶೈಲಿಯ ಪ್ರಾರ್ಥನೆಯ ನೃತ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ. Our 40th anniversary celebration will be with a distinguished prayer dance by Step 3 Dance Academy Kumbala. It is my pleasure to invite you to the stage for the prayer dance. गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय वातापि गणपतिं भजेऽहं वातापि गणपतिं भजेऽहं वातापि गणपतिं
भजेऽहं वातापि गणपतिं भजेऽहं वारणास्यं वरप्रदं श्रीवारणास्यं वरप्रदं श्रीवारणास्यं वरप्रदं श्रीवारणास्यं वरप्रदं श्रीवातापि गणपतिं गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ಜೀವಾನಂ ದೇವ ಕಣೋ ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ ಜೀವಾನಂ ದೈವ ಕಣು ಇವನು ನಮ್ಮ ಊರ ಕಣ್ಣಾಗೋ ಸರದಾರ ಕಣು ನನ್ನ ಹೆತ್ತವ ಉಪದೇವರು ನಾದೇವರ ಮಗ ದೇವರ ಮಗ ಜೀವ ನಮ್ ದೈವ ಕಣು ಇವನು. ಪ್ರಾರ್ಥನಾ ನೃತ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ನಮ್ಮ ಹೆಮ್ಮೆಯ ನೃತ್ಯ ತಂಡ ಸ್ಟೆಪ್ 3 ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದ ನಿರೂಪಣೆಗಾಗಿ ನಾರಾಯಣ ಚೆಂಬಲ್ತಿಮಾರ್ ಇವರನ್ನ ಪ್ರೀತಿಪೂರ್ವಕ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಐ ವುಡ್ ಲೈಕ್ ಟು ವಾರ್ಮ್ಲಿ ವೆಲ್ಕಮ್ ನಾರಾಯಣ್ ಚೆಂಬಲ್ತಿ, Chief Editor, Kanipura Digital Media, to the stage for the next part of the program. Thank you. ಬಂಧುಗಳೇ, ಚಿರಂಜೀವಿಯ 40ರ ಸಂಭ್ರಮೋಲ್ಲಾಸದ ಆರಂಭದ ಹಂತ. 3 ಯತಿತ್ರಯಗಳು ಮತ್ತು ವೇದಿಕೆಯಲ್ಲಿರುವ ಸಮಸ್ತ ಗಣ್ಯರ ಉಪಸ್ಥಿತಿಯೊಂದಿಗೆ ದೀಪ ಪ್ರಜ್ವಲನಗೈದು ಸಮಾರಂಭ ಉದ್ಘಾಟನೆಯಾಗ್ತಾ ಇದೆ. ಪರಮ ಪೂಜ್ಯ ಶ್ರೀಮದ್ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗರು ದೀಪವನ್ನು ಬೆಳಗಿಸ್ತಾರೆ. ಜೊತೆಗೆ ಕೊಂಡೇವೂರು ಮಾಣಿಲ ಪೂಜ್ಯರು ಇರುತ್ತಾರೆ. ನಮ್ಮ ಮಾರ್ಗದರ್ಶಕರಾದ ಕನ್ಯಾನ ಸದಾಶಿವ ಶೆಟ್ಟರು ಸಹಿತ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಬಿ ಸುಬ್ಬಯ್ಯರೈ ಅವರನ್ನು ಒಳಗೊಂಡಂತೆ ವೇದಿಕೆ ಎಲ್ಲರೂ ಕೈ ಜೋಡಿಸಿಕೊಂಡು ದೀಪವನ್ನು ಬೆಳಗಿಸಿ ಚಿರಂಜೀವಿಯ ಭವಿಷ್ಯಕ್ಕೆ ಶುಭ ಹಾರೈಸಬೇಕು ಅಂತ ಒಲವಿನಿಂದ ಸಂಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ.
असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति 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 असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति 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 असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति शान्ति ದೀಪದಿಂದ ದೀಪವ ಹಚ್ಚಬೇಕು ಮಾನವ ಎಂಬ ನಾಣ್ಣುಡಿಯಂತೆ ನಾವು ದೀಪವಾಗೋಣ, ಪ್ರಪಂಚಕ್ಕೆ ಬೆಳಕಾಗೋಣ ಎಂಬ ಸಂದೇಶದೊಂದಿಗೆ ಪರಮ ಪೂಜ್ಯ ಶ್ರೀಮದ್ ಎಡೆನೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಭಾರತಿ ಸಹಿತ ಉಭಯ ಶ್ರೀಗಳು ಒಳಗೊಂಡಂತೆ ವೇದಿಕೆಯಲ್ಲಿದ್ದ ಗಣ್ಯರಿಂದ ದೀಪಜ್ವಲನೆಯಾಗಿದೆ. ಬಂಧುಗಳೇ, ವೇದಿಕೆಯಲ್ಲಿರುವ ಶ್ರೀಮದ್ ಎಡೆನೀರು ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ನನ್ನನ್ನು 7 ಗಂಟೆಗೆ ಬೀಳ್ಕೊಡಬೇಕು ಅಂತ ಅವರು ಹೇಳಿದ್ದಾರೆ. 7 ಗಂಟೆಗಷ್ಟೇ ದೀಪ ಪ್ರಜ್ವಲನೆಯಾಗಿದೆ. ರಾತ್ರಿ ಮಂಗಳೂರಿನಲ್ಲಿ ಮತ್ತೊಂದು ಸಮಾರಂಭ ಇದೆ ಅಂತ ಅವರು ಕಾರ್ಯಕ್ರಮ ಒಪ್ಪಿಕೊಳ್ಳುವಾಗಲೇ ನಮ್ಮಲ್ಲಿ ತಿಳಿಸಿದ್ದರು. ಆದರೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ಜನರ ಕಡಿಮೆ ಇದ್ದರೂ ಕೂಡ ಅಭಿಮತ ಚಾನೆಲ್ನಲ್ಲಿ ನೇರ ಪ್ರಸಾರದ ಮೂಲಕ ಸಾವಿರಾರು ಮಂದಿ ನಾನಾ ಕಡೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ಎಂಬ ನಂಬಿಕೆಯೊಂದಿಗೆ ಗಡಿನಾಡು ಕಾಸರಗೋಡಿನ ಸಾಂಸ್ಕೃತಿಕ ಪರಂಪರೆಯ ತವರು ಮನೆ ಅಂದರೆ ಅದು ಶ್ರೀಮದ್ ಎಡೆನೀರು ಮಠ. ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರನ್ನ ಕಲೆಯೊಂದಿಗೆ ಆರಾಧಿಸುತ್ತಾ ಶ್ರೀ ಶಂಕರಾಚಾರ್ಯ ಪೀಠವಾದ ತೋಟಕಾಚಾರ್ಯ ಪರಂಪರೆಯ ಶ್ರೀಮದ್ ಎಡೆನೀರು ಮಠ ಕಾಸರಗೋಡಿನಲ್ಲಿ ವರ್ಷಕ್ಕೆ ಅತ್ಯಧಿಕ ಹೆಚ್ಚು ಸಾಂಸ್ಕೃತಿಕ ಚಟುವಟಿಕೆಗಳಾಗುವ ತಾಣ. ಭಕ್ತಿ ಅಂದರೆ, ಧರ್ಮ ಅಂದರೆ ಕಲಾರಾಧನೆ ಅಂತ ಬೋಧಿಸುವಂತಹ ತಾಣ. ಆ ಪರಂಪರೆಯನ್ನು ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಹಾಕಿಕೊಟ್ಟ ಸತ್ಪರಂಪರೆಯನ್ನು ಪೂಜ್ಯ ಸಚ್ಚಿದಾನಂದ ಭಾರತಿಯವರು ಅದೇ ಗೌರವದಿಂದ, ಅದೇ ಆರಾಧನೆಯಿಂದ, ಅದೇ ವಿನೀತ ಒಲವಿನ ಭಯ ಭಕ್ತಿಯಿಂದ ಆ ಪರಂಪರೆಯನ್ನು ಮುಂದುವರಿಸುತ್ತಾರೆ. ಕಾಸರಗೋಡಿಗೆ ಸಾಂಸ್ಕೃತಿಕ ಸಂಸ್ಕೃತಿಯನ್ನು, ಧಾರ್ಮಿಕ ಸಂಸ್ಕೃತಿಯನ್ನು ನೀಡ್ತಾ ಇದ್ದಾರೆ. ದಲಿತರ ಸಹಿತ ಬಡವರ ಮನೆಯಲ್ಲಿ ಉಂಡು ನಡೆದಾಡಿ ಪೂಜೆ ಸಲ್ಲಿಸಿ ಇಡೀ ಸಮಾಜವನ್ನು ತನ್ನ ತೆಕ್ಕೆಯೊಳಗೆ, ಹಿಂದೂ ಸಮಾಜದ ಸಮಗ್ರ ಸಮುದಾಯವನ್ನು ಬೇರೆ ಬೇರೆಯಾಗಿ ಕಾಣದೆ ಮಾನವರೇ ಒಂದೇ ಕುಲಂ, ಮಾನವರೆಲ್ಲ ಒಂದೇ ಕುಲ ಅಂತ ಬೋಧಿಸುವಂಥ ಶ್ರೀ ಮಠ ಮತ್ತು ಶ್ರೀ ಸ್ವಾಮೀಜಿ ನಮ್ಮ ನಾಡಿಗೆ ಅಭಿಮಾನ. ಅವರಿಂದ ಆಶೀರ್ವಚನಕ್ಕೂ ಮೊದಲು ಇದೀಗ ನಮ್ಮ ಸಂಸ್ಥೆಯ 40ರ ಸಂಭ್ರಮದ ಸವಿನೆನಪಿಗಾಗಿ ತಯಾರಿಸಿದ ಬಂಧುಗಳೇ, 40ರ ಸವಿನೆನಪಿಗಾಗಿ ನಾವು ಸ್ಮರಣ ಸಂಚಿಕೆಯನ್ನು ರೂಪಿಸಿದ್ದೇವೆ. ಚಿರಂಜೀವಿಯ 40ರ ಸಂಭ್ರಮದ ಮಾಣಿಕ್ಯ ಎಂಬ ನಾಮಧೇಯ ಅದರದ್ದು. ಇದೀಗ ಸ್ವಾಮೀಜಿಗಳವರಿಂದ ಅದರ ಬಿಡುಗಡೆ, ಸಾಂಕೇತಿಕ ಬಿಡುಗಡೆಯಾಗಲಿಕ್ಕಿದೆ. ಆ ಬಳಿಕ ನಮ್ಮ ಸಂಸ್ಥೆಯ ಟ್ರಸ್ಟ್ ಉದ್ಘಾಟನೆಯಾಗಲಿದೆ. ಬಳಿಕ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ. ಚಿರಂಜೀವಿ ಕುಂಬಳೆ ಮಾಣಿಕ್ಯ ಸ್ಮರಣ ಸಂಚಿಕೆಯ ಮುಖಪುಟ ಅನಾವರಣವಾಗುತ್ತಾ ಇದೆ. ചിരഞ്ജീവി കുമ്പള ഇതിൻ്റെ സവനീർ മാണിക്യ എന്നു പേരുള്ള സവനീർ ഇവിടെ പ്രകാശനം ചെയ്യപ്പെടുകയാണ്. അതിൻ്റെ കവർ പേജാണ് പ്രകാശനം ചെയ്യപ്പെടുക.
ಬಂಧುಗಳೇ, ನಿಮ್ಮೆಲ್ಲರ ಗಮನಕ್ಕೆ ಒಂದು ವಿಶೇಷ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಚಿರಂಜೀವಿ ಕಳೆದ 40 ವರ್ಷಗಳಲ್ಲಿ ಸಾಮಾಜಿಕ ಸೇವಾ ಕೈಂಕರ್ಯಗಳನ್ನು ನಡೆಸಿದೆ. ಅದು ಇನ್ನೂ ಮುಂದುವರಿಯಬೇಕೆನ್ನುವ ಹಂಬಲ ಅಭಿಲಾಷೆ ನಮ್ಮೆಲ್ಲರದು. ನಮ್ಮ ನಾಡಿನಲ್ಲಿ ಅನೇಕ ಬಡವರು ದಿಢೀರ್ ಮನೆ ಕುಸಿದು ಬೀಳುವುದು ಅಥವಾ ಇನ್ನಿತರ ಅನೇಕ ಅಪಾಯಗಳಿಗೆ ಸಿಲುಕುವುದು, ಇಂಥ ಸಂದರ್ಭಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಅಂಥ ಅಶರಣರಿಗೆ ಸಹಾಯ ಮಾಡಬೇಕು, ಅಂಥ ಬಡವರಿಗೆ ನೆರವಾಗಬೇಕು, ಅಂಥ ಅಶಕ್ತರಿಗೆ ನಾವು ಆಧಾರ ಸ್ತಂಭವಾಗಬೇಕು ಎನ್ನುವ ಹಂಬಲ ಚಿರಂಜೀವಿ ಕ್ಲಬ್ಬಿನದ್ದು. ಈ ದೃಷ್ಟಿಯಲ್ಲಿ ಚಿರಂಜೀವಿ ಕ್ಲಬ್ಬಿನ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವಂಥ ಒಂದು ಟ್ರಸ್ಟ್ ಕೂಡ ಈ ಸಂದರ್ಭದಲ್ಲಿ ಉದ್ಘಾಟನೆಯಾಗಲಿದೆ. ಪೂಜ್ಯ ಎಡನೀರು ಶ್ರೀಗಳವರು ಕಲಿಯುಗದ ಕರ್ಣ ಎಂದೇ ಖ್ಯಾತಿವೆತ್ತ ನಮ್ಮ ಕನ್ಯಾನ ಸದಾಶಿವ ಶೆಟ್ಟರಿಗೆ ತಂಬಿಗೆಯನ್ನು ಹಸ್ತಾಂತರಿಸುವ ಮೂಲಕ, ಅವರು ಅದನ್ನು ಸಂಸ್ಥೆಯ ಅಧ್ಯಕ್ಷರಿಗೆ ಹಸ್ತಾಂತರಿಸುವ ಮೂಲಕ ಅದರ ಉದ್ಘಾಟನೆ ನೆರವೇರಲಿಕ್ಕಿದೆ. ಅಧ್ಯಕ್ಷರು ಬಂದು ಕೈಜೋಡಿಸಬೇಕು. ಸಂಜೀವಿನಿ ಟ್ರಸ್ಟ್ನ ಉದ್ಘಾಟನೆ ಇದೀಗ ನಡೆಯುತ್ತಾ ಇದೆ. ಪೂಜ್ಯ ಶ್ರೀಮದ್ ಎಡನೀರು ಶ್ರೀಗಳವರು ಕನ್ಯಾನ ಸದಾಶಿವ ಶೆಟ್ಟರಿಗೆ ಅದನ್ನು ಹಸ್ತಾಂತರಿಸ್ತಾರೆ. ಕನ್ಯಾನ ಸದಾಶಿವ ಶೆಟ್ಟರು ಕಲಿಯುಗದ ಕರ್ಣ ಮತ್ತು ಕೊಡುಗೈ ದಾನಿ. ಇಡೀ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರಾಂತರಾದ ಕನ್ಯಾನ ಸದಾಶಿವ ಶೆಟ್ಟರು ಚಿರಂಜೀವಿಯ ಸಂಜೀವಿನಿ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಹುಟ್ಟಿಕೊಂಡಿದೆ ಅಷ್ಟೇ, ಇನ್ನು ಚಟುವಟಿಕೆಯ ಮೂಲಕ ಅಂಬೆಗಾಲಿಡುತ್ತಾ ಬೆಳೆಯಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಾಯ, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಇದೀಗ ಪೂಜ್ಯ ಶ್ರೀಮದ್ ಎಡನೀರು ಶ್ರೀಗಳವರಿಂದ ಆಶೀರ್ವಚನ ಭಾಷಣ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸೀ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರ್ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳೆ ಕಣಿಪುರದ ಶ್ರೀ ಗೋಪಾಲಕೃಷ್ಣನ ಈ ಮಣ್ಣಿನಲ್ಲಿ 40 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ ಇವತ್ತು ಅದರ 40ನೇ ವಾರ್ಷಿಕೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ಆಚರಿಸ್ತಾ ಇದೆ. 40 ಅನ್ನೋದು ಬರೀ ಸಂಖ್ಯೆ ಆದರೂ ಕೂಡ ಒಂದು ರೀತಿಯಲ್ಲಿ 40 ವರ್ಷ ಅನ್ನೋದು ಜವಾಬ್ದಾರಿಯನ್ನು ಹೊಂದುವಂಥ ಒಂದು ವರ್ಷ, ಇನ್ನಷ್ಟು ಜವಾಬ್ದಾರಿಯನ್ನು ಹೊಂದುವಂಥ ವರ್ಷ. ಚಿರಂಜೀವಿ ಅನ್ನುವಂಥ ಹೆಸರನ್ನು ಹೊಂದಿದ ಮೇಲೆ ವರ್ಷ ಅನ್ನೋದು ಅದು ಗಣನೆಗೆ ಬರುವುದಿಲ್ಲ. ಆದರೂ ಕೂಡ ಒಂದು ರೀತಿಯಲ್ಲಿ ಈ ಸಂಸ್ಥೆ ಇನ್ನಷ್ಟು ಜವಾಬ್ದಾರಿಯುತವಾಗಿ ಇನ್ನು ಸೇವೆಯನ್ನು ಮಾಡಬೇಕಾಗಿದೆ ಅನ್ನೋದಕ್ಕೆ ಒಂದು ನೆನಪಿಸುವಂಥ ಒಂದು ವರ್ಷ. ನಮ್ಮ ಸುತ್ತಮುತ್ತ ಬಹಳಷ್ಟು ಇಂತಹ ಸಂಸ್ಥೆಗಳು, ಕ್ಲಬ್ಗಳು ಕಾರ್ಯವನ್ನು ಆಚರಿಸುವುದನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ, ನಮ್ಮ ಯುವಜನರಲ್ಲಿ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಮತ್ತು ಸಂಸ್ಕಾರವನ್ನು ಬಿತ್ತುವಂತಹ ಕೆಲಸವನ್ನು ಇಂತಹ ಕ್ಲಬ್ಗಳು ಮಾಡಬೇಕು. ಕೆಲವೊಮ್ಮೆ ಇಂತಹ ಕ್ಲಬ್ಗಳು ಹುಟ್ಟಿಕೊಂಡು ಅದರ ಉದ್ದೇಶವೇ ಬದಲಾಗುವುದನ್ನು ನಾವು ಕಾಣ್ತೇವೆ. ಆದರೆ ಇವತ್ತು ಚಿರಂಜೀವಿ ಕ್ಲಬ್ ಇವತ್ತು ಈ ಕಣಿಪುರೇಶನ ಮಣ್ಣಿನಲ್ಲಿ ಹುಟ್ಟಿ 40 ವರ್ಷಗಳಿಂದ ಬಹಳಷ್ಟು ರೀತಿಯ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸೇವೆಯನ್ನು ಮಾಡ್ತಾ ಬಂದಿರೋದನ್ನು ನಾವು ನೋಡ್ತೇವೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅಪ್ಪಣೆಗೊಳಿಸಿದಂತೆ ಸೇವಾ ಹಿ ಪರಮೋ ಧರ್ಮ ಅಂತ. ಸೇವೆ ಅನ್ನುವಂಥದ್ದು ಎಲ್ಲ ನಮ್ಮ ಜೀವನದಲ್ಲಿ ನಾವು ಪರಮೋಚ್ಚವಾಗಿ ಆಚರಿಸಬೇಕಾದ ಒಂದು ಧರ್ಮ. ಅದು ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಸಮಾಜಕ್ಕಿರ್ಬೋದು, ಅಥವಾ ದಲಿತರಿಗಿರ್ಬೋದು, ಅಥವಾ ನೊಂದವರಿಗಿರ್ಬೋದು. ಈ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು
ಪ್ರತಿಯೊಬ್ಬ ಮನುಷ್ಯನು ಕೂಡ ಸೇವೆಯನ್ನು ನೀಡುವುದು ಅವನ ಆದ್ಯ ಕರ್ತವ್ಯವಾಗಿದೆ. ಹಾಗಿರುವಾಗ ಮುಖ್ಯವಾಗಿ ಇಂಥ ಕ್ಲಬ್ಗಳು ಒಂದಷ್ಟು ಸಮಾನ ಮನಸ್ಕರನ್ನು ಒಡಗೂಡಿಕೊಂಡು ಸಮಾಜಕ್ಕೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಸೇವೆ ನೀಡಿದರೆ ಮಾತ್ರ ಇಂಥ ಕ್ಲಬ್ಗಳ ಹುಟ್ಟಿಗೆ ಒಂದು ರೀತಿಯಲ್ಲಿ ಅದು ಅರ್ಥ ಬರ್ತದೆ. ಇವತ್ತಂತಹ ಭಾಳಷ್ಟು ಕಾರ್ಯಗಳನ್ನು ಈ ಸಂಸ್ಥೆ ಮಾಡಿದ್ದಾಗಿ ಶ್ರೀ ನಾರಾಯಣ ಚಮಲ್ತಿಮಾರ್ ಅವರು ಅವ್ರ ಮಾತಿನಲ್ಲಿ ತಿಳಿಸಿದರು. ಮೊದಲಿಗೆ ಚಾರಿಟೇಬಲ್ ಕೆಲಸಗಳನ್ನು, ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಸಮಾಜಕ್ಕೆ ನೀಡ್ತಾ ಬಂದಿದೆ ಅನ್ನೋದಾಗಿ. ಮುಖ್ಯವಾಗಿ ಇಂಥ ಸಂಸ್ಥೆಗಳು ಅಂತಹ ಸೇವೆಯನ್ನು ನೀಡ್ತಾ ಬಂದರೆ ಅದರೊಂದಿಗೆ ನಮ್ಮ ಪರಂಪರೆಯ ಕ್ರೀಡೆಗಳಿರ್ಬೋದು ಅಥವಾ ನಮ್ಮ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ಕಲೆಗಳಿರ್ಬೋದು, ಅದನ್ನು ಉಳಿಸುವಂತಹ, ಅದನ್ನು ಬೆಳೆಸುವಂತಹ ಮತ್ತು ಅದರ ಬಗ್ಗೆ ನಮ್ಮ ಯುವ ಜನರಲ್ಲಿ ಆಸಕ್ತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ನಮ್ಮ ದೇಶದ ಸಂಸ್ಕೃತಿ ಇನ್ನಷ್ಟು ಶ್ರೀಮಂತವಾಗಲಿಕ್ಕೆ ಮತ್ತು ಅದು ಗಟ್ಟಿಯಾಗಲಿಕ್ಕೆ ಕಾರಣ ಆಗ್ತದೆ. ಅಂತಹ ಒಂದು ಕೆಲಸವನ್ನು ಸತತವಾಗಿ ಮಾಡ್ತಾ ಬರ್ತಾ ಇರುವಂತಹ ಈ ಚಿರಂಜೀವಿ ಕ್ಲಬ್ ಕುಂಬಳೆ ಇವತ್ತು 40ನೇ ವರ್ಷವನ್ನು ಅದರ ವಾರ್ಷಿಕ ಆಚರಣೆಯನ್ನು ಆಚರಿಸ್ತಾ ಇದೆ. ಇದು ಇನ್ನಷ್ಟು ವರ್ಷ ಇನ್ನಷ್ಟು ಹೆಚ್ಚಿನ ವ್ಯಾಪ್ತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನು ನೀಡುವಂತಾಗಲಿ, ಅದಕ್ಕೆ ಆ ಗೋಪಾಲಕೃಷ್ಣನ ಎಲ್ಲ ಅನುಗ್ರಹಗಳು ಕೂಡ ಇರಲಿ ಅನ್ನೋದಾಗಿ ಈ ಜಾತ್ರೋತ್ಸವದ ಪುಣ್ಯ ಗಳಿಗೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅದರೊಂದಿಗೆ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರನ್ನು, ಬೇರೆ ಬೇರೆ ವಲಯಗಳಲ್ಲಿ ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡಿದಂತಹ ಗಣ್ಯರನ್ನು ಕೂಡ ಕೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕ್ಲಬ್ನವರು. ಅದು ಕೂಡ ಒಂದು ರೀತಿಯಲ್ಲಿ ಯುವ ಜನರಿಗೆ ಒಂದು ಆದರ್ಶವಾದಂಥ ಒಂದು ಕಾರ್ಯಕ್ರಮ. ಎಲ್ಲ ವೇದಿಕೆಯಲ್ಲಿರುವಂಥ ವ್ಯಕ್ತಿಗಳು ಕೂಡ ಒಂದೊಂದು ರೀತಿಯಲ್ಲಿ ಅವರವರದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರು. ಹಾಗಿರುವಾಗ ತಮ್ಮನ್ನು ಹೇಗೆ ಸಮಾಜದಲ್ಲಿ ಅನಾವರಣಗೊಳಿಸಬೇಕು, ಯಾವ ರೀತಿಯಲ್ಲಿ ತಮ್ಮ ಸೇವೆಯನ್ನು ತಾವು ಸಮಾಜಕ್ಕೆ ನೀಡಬೇಕು ಅನ್ನೋದಾಗಿ ಒಂದು ಯುವಜನರಿಗೆ ಒಂದು ಮಾರ್ಗದರ್ಶನ ಕೂಡ ಈ ಕಾರ್ಯಕ್ರಮಗಳಿಂದ ದೊರೆಯುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಇಂತಹ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಚಿರಂಜೀವಿ ಕ್ಲಬ್ಬಿನ ಅಧ್ಯಕ್ಷರಾದ ಎಲ್ಲ ಸದಸ್ಯರಿಗೆ ನಮ್ಮ ಆತ್ಮೀಯವಾದಂಥ ಹೃದಯವಾದಂಥ ಅಭಿನಂದನೆಗಳು ತಿಳಿಸ್ತಾ, ವೇದಿಕೆಯಲ್ಲಿ ನಮ್ಮ ಆತ್ಮೀಯರಾದಂಥ ಬಹಳಷ್ಟು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಂತಹ ಶ್ರೀ ಮಾಣಿಲ ಶ್ರೀಗಳು, ಅಂತೆ ಆತ್ಮೀಯರಾದಂಥ ಶ್ರೀ ಕೊಂಡೇವರು ಶ್ರೀಗಳು ಉಪಸ್ಥಿತರಿದ್ದಾರೆ. ಮಠದ ಪುರೋಹಿತರಾದಂತಹ ಶ್ರೀ ಚಕ್ರಪಾಣಿ ದೇವಪೂಜಿತರು ಉಪಸ್ಥಿತರಿದ್ದಾರೆ. ಅವರಿಗೆಲ್ಲ ನಮ್ಮ ಆತ್ಮೀಯ ಅಭಿನಂದನೆಗಳು ತಿಳಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಅಧ್ಯಕ್ಷರಾದಂಥ ಸುಬ್ಬಾರಯ್ಯವರು, ಎಲ್ಲ ಗಣ್ಯ ಅತಿಥಿಗಳು, ನಮ್ಮ ಆತ್ಮೀಯರಾದಂಥ ಬಹಳಷ್ಟು ಸಮಾಜಕ್ಕೆ ತಮ್ಮನ್ನು ತೊಡಗಿಸಿಕೊಂಡಂಥ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಆದಿ ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲ ನಮ್ಮ ವಿಶೇಷವಾದಂಥ ಅಭಿನಂದನೆಗಳಿಂದ ಸಂದರ್ಭದಲ್ಲಿ ತಿಳಿಸ್ತಾ, ಕ್ಲಬ್ಬಿನ ಸದಸ್ಯ ಬಂಧುಗಳಿಗೆ, ಬಂದಂತಹ ಎಲ್ಲ ಅಭಿಮಾನಿ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಗೋಪಾಲಕೃಷ್ಣ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಿ ಅದು ಬೆಳಗಲಿ, ಇನ್ನಷ್ಟು ಹೆಚ್ಚಿನ ವ್ಯಾಪ್ತಿಯಿಂದ ಸೇವಾ ಕೈಂಕರ್ಯವನ್ನು ಸಮಾಜಕ್ಕೆ ನೀಡಲಿ ಅನ್ನೋದಾಗಿ ಕೂಡ ಹಾರೈಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮಂಗಳೂರಿನಲ್ಲಿ ಕ್ಯಾಂಪ್ಕೋದ ಕಾರ್ಯಕ್ರಮಗಳು ಇರುವುದರಿಂದ ಅನಿವಾರ್ಯವಾಗಿ ನಮ್ಮ ವೇದಿಕೆಯಿಂದ ಸಂಪೂಜ್ಯ ಶ್ರೀಮದ್ ಎಡನೀರು ಮಠದ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪದಂಗಳವರು ನಿರ್ಗಮಿಸುತ್ತಿದ್ದಾರೆ. ಅವರು ನಮ್ಮನ್ನು ಆಶೀರ್ವದಿಸಿ ಹರಸಿದ್ದಾರೆ. ಅವರ ಆಶೀರ್ವಾದದ ಮಂತ್ರಾಕ್ಷತೆ ನಮ್ಮ ಸಂಸ್ಥೆಯ ಉತ್ತರೋತ್ತರ ಬೆಳವಣಿಗೆಗೆ, ಉತ್ತರೋತ್ತರವಾದ ಉಜ್ವಲ ವೈಭವಕ್ಕೆ ಶುಭ ನೀಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ
ಮುಂದೆ ಆಶೀರ್ವಚನಕ್ಕಾಗಿ ನಮ್ಮ ಪಕ್ಕದ ಕೊಂಡೇವರು ಅಂದರೆ ಒಂದು ಕಾಲಕ್ಕೆ ಅದು ಅನ್ಯಾನ್ಯ ಸಾಮಾಜಿಕ ದ್ರೋಹ ಚಟುವಟಿಕೆಗಳ ಒಂದು ತಾಣವಾಗಿತ್ತು. ಉಪ್ಪಳ ಪರಿಸರದ ಒಂದು ಪ್ರದೇಶ, ತುಂಬ ಕ್ರಿಮಿನಲ್ ಹಿನ್ನೆಲೆಯ ಸ್ವರೂಪದ ಚಟುವಟಿಕೆಗಳು ಇತ್ಯಾದಿ. ಅಂಥ ಒಂದು ಊರಲ್ಲಿ ನಿತ್ಯಾನಂದ ಯೋಗಾಶ್ರಮ ಎನ್ನುವ ಯೋಗಾಶ್ರಮವನ್ನು ಸ್ಥಾಪಿಸಿ ಇವತ್ತು ಆ ಬರಡು ನೆಲ ಒಂದು ಪುಣ್ಯ ಧಾಮವಾಗಿದೆ, ಪುಣ್ಯ ಭೂಮಿಯಾಗಿದೆ. ಅದರ ಶಿಲ್ಪಿ ಕೊಂಡೇವರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ. ನೂರಾರು ದನಗಳನ್ನು ಸಾಕುತ್ತಾ ಬರಡು ಬಂಜರು ಭೂಮಿಯಲ್ಲಿ ಚಿನ್ನದ ಭತ್ತದ ಬೆಳೆಯನ್ನು ಬೆಳೆಸುತ್ತಾ ಒಂದು ಊರಿನ ಯುವಕರನ್ನು ದುಶ್ಚಟಗಳಿಂದ ನೀಗಿಸುತ್ತಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿ ಮನುಷ್ಯರಲ್ಲಿ ಪರಿವರ್ತನೆಯ ಕ್ರಾಂತಿಯನ್ನು ತಂದವರು ಕೊಂಡೇವರು ಶ್ರೀಗಳು. ಅಂತ ಕೊಂಡೇವರು ಶ್ರೀಗಳಿಂದ ಆಶೀರ್ವಚನದ ನಲ್ನುಡಿ. ಆಚಾರ್ಯನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ ಶ್ರೀಕೃಷ್ಣಾಯ ನಮಃ. ಶ್ರೀ ಈ ಪೊಡವೆಗೆ ಒಡೆಯನಾಗಿರುವಂತಹ ಕೃಷ್ಣನ ಸನ್ನಿಧಿಯಲ್ಲಿ ಕೇಂದ್ರೀಕರಿಸಿಕೊಂಡು ಈ ಕುಂಬಳೆಯ ಧಾರ್ಮಿಕ ನಗರಿಯಲ್ಲಿ ಕಳೆದ 40 ವರ್ಷದ ಸುದೀರ್ಘ ಇತಿಹಾಸವನ್ನು ಹೊಂದಿ ಧಾರ್ಮಿಕ ಸಾಮಾಜಿಕ ಎಲ್ಲ ರೀತಿಯ ರಂಗಗಳಲ್ಲಿಯೂ ತೊಡಗಿಸಿಕೊಂಡಂತಹ ಚಿರಂಜೀವಿ ಎಂಬಂತಹ ಸಂಸ್ಥೆ ತನ್ನ 4 ದಶಕಗಳನ್ನು ಪೂರೈಸಿದಂತಹ ಸಂಭ್ರಮದಲ್ಲಿದೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸೊಬಗು. ಹಳೆಯ ಹಿರಿಯರ ತಲೆಗಳು ಇದ್ದಾವೆ, ಹೊಸ ಯುವಕರ ಚಿಗುರುಗಳು ಇದ್ದಾವೆ. ಇದರಿಂದಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಸಾಧಾರಣವಾಗಿ ವ್ಯಕ್ತಿಗೆ ವರ್ಷ ಕಳೆದಂತೆ ಮತ್ತೆ ವೃದ್ಧಾಪ್ಯ ಬರುವುದು. ಆದರೆ ಇಂತಹ ಒಂದು ಸಂಘ ಸಂಸ್ಥೆಗೆ ದಶಕಗಳು ಕಳೆದರೂ ಶತಕಗಳು ಕಳೆದರೂ ಯೌವನಕ್ಕೆ ಪಾದಾರ್ಪಣೆ ಮಾಡುವಂತೆ. ಒಂದು 25 ವರ್ಷ ದಾಟಿತು ಅಂದರೆ ಆ ಸಂಸ್ಥೆಯ ಬೇರು ಬಲವಾಗಿ ಬೇರೂರಿದೆ ಅಂತ ಲೆಕ್ಕ. ಹಾಗಾಗಿ ಈ ಸಂಸ್ಥೆಯ ಮೂಲಕ ಎಲ್ಲರೂ ಸೇರಿಕೊಂಡು ಮಾಡುವಂತಹ ಸಾಮಾಜಿಕ ಚಟುವಟಿಕೆ ಅನುಕರಣೀಯ. ಹಾಗಾಗಿ ಇಂತಹ ಚಟುವಟಿಕೆಗಳ ಮೂಲಕ ಜನಮಾನಸಕ್ಕೆ ಹತ್ತಿರವಾಗಿರುವಂತಹ ಈ ಸಂಸ್ಥೆ ಹೆಸರಿಗೆ ಅನ್ವರ್ಥವಾಗುವಂತೆ ಚಿರಂಜೀವಿಯಾಗಿ ಮುಂದುವರಿಯಲಿ. ಅದರ ಮೂಲಕ ಬಹಳಷ್ಟು ಸಾಮಾಜಿಕ ಕೊಡುಗೆಗಳು, ಶೈಕ್ಷಣಿಕ ಕೊಡುಗೆಗಳು, ಧಾರ್ಮಿಕ ಕೊಡುಗೆಗಳು ಉಂಟಾಗಲಿ. ಇಂತಹ ಒಳ್ಳೆಯ ಕೆಲಸವನ್ನು ಹೇಗೆ ಕೃಷ್ಣ ಭಗವಂತ ಗೀತೆಯಲ್ಲಿ ಉಪದೇಶದಂತೆ ಯದ್ಯದಾ ಚರತಿ ಶ್ರೇಷ್ಠ ತತ್ತದೇವೈತರೋ ಜನಾಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತನ್ನು ಬರ್ತದೆ. ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾರೋ ಅಂಥವರನ್ನು ಲೋಕ ಅನುಸರಿಸ್ತದೆ ಎಂಬಂತಹ ಸಂದೇಶದಂತೆ ನಿಮ್ಮ ಒಳ್ಳೆಯ ಕೆಲಸವನ್ನು ಸಜ್ಜನ ಸಮಾಜ ಅನುಕರಿಸಿ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಜೊತೆಗೆ ಎಲ್ಲರ ನೆಮ್ಮದಿಗೆ ಕಾರಣವಾಗುವಂಥ ಒಂದು ಪರಿಸರ ಉಂಟಾಗಲಿ. ಹಾಗೆ ಇಂತಹ ಕೆಲಸಗಳು ಮುಂದಿನ ದಶಕಗಳು ಶತಮಾನವನ್ನೂ ದಾಟುವಂತೆ ಸೇವಾ ಕಾರ್ಯಗಳು ನಿರಾತಂಕವಾಗಿ ನಡೆದುಕೊಂಡು ಸಂಸ್ಥೆ ಮುಂದುವರಿಯಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವೇದಿಕೆಯಲ್ಲಿ ಇರುವ ಪ್ರತಿಯೊಬ್ಬರಿಗೆ ಶ್ರೀಕೃಷ್ಣನ ಅನುಗ್ರಹ ಆಗಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ, ನಮಗೂ ಎಡನೀರು ಶ್ರೀಗಳನ್ನು ಕಳಿಸಿಕೊಟ್ಟಿದೆ. ಹೊರಡಲಿಕ್ಕೆ ನಮಗೂ ಮುಜುಗರ ಆಗುತ್ತದೆ. ಆದರೆ ಅನಿವಾರ್ಯ ಒತ್ತಡ, ಮೊದಲೇ ನಮ್ಮ ಒಂದು ಅಗ್ರಿಮೆಂಟ್ ಆಗಿದೆ, 7 ಕಾಲಕ್ಕೆ ಕಳಿಸಿಕೊಡ್ತಾರೆ ಅಂತ. ಅನಿವಾರ್ಯ ಎಂಬ ಕಾರಣ ನಿಮ್ಮಿಂದ ಮಧ್ಯೆಯಿಂದ ವೇದಿಕೆ ಇಳಿಸ್ತಾ ಇದ್ದೇವೆ. ಕೃಷ್ಣ. ಕೊಂಡೇವರು ಶ್ರೀಗಳ ಆಶೀರ್ವಚನದ ನಲ್ನುಡಿ. ಚಿರಂಜೀವಿಯ ಮುನ್ನಡೆಗೆ ಶ್ರೀರಕ್ಷೆಯಾಗಲಿ, ಚಿರಂಜೀವಿ ಉತ್ತರೋತ್ತರ ಭವಿಷ್ಯ ಕಾಣಲಿ ಎಂಬ ಅವರ ಕಳಕಳಿಯ ಪ್ರಾರ್ಥನೆ ನಮಗೆ ಆಶೀರ್ವಾದ. ಇದೇ ನಮಗೆ ಮಂತ್ರಾಕ್ಷತೆ. ತುರ್ತು ಕಾರ್ಯಕ್ರಮ ನಿಮಿತ್ತ ಅವರು ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರ ಉಪಸ್ಥಿತಿಗೆ ನಾವು ಗೌರವಿಸ್ತಾ ಇದ್ದೇವೆ, ಅಭಿಮಾನ ಪಡ್ತಾ ಇದ್ದೇವೆ. ಬಂಧುಗಳೇ, ಮುಂದೆ ಈ ವೇದಿಕೆಯಲ್ಲಿ ಚಿರಂಜೀವಿಯ 40ರ ಸಂಭ್ರಮದ ಸನ್ಮಾನ ಸಂಭ್ರಮ. ಮೊದಲಿಗೆ ಕಲಿಯುಗದ ಕರ್ಣ ಎಂದೇ ಹೆಸರಾದ ಗಡಿನಾಡು ಕಾಸರಗೋಡಿನ ಮೂಲೆ ಮೂಲೆಯ ಪ್ರತಿಯೊಬ್ಬರಿಗೂ ಪರಿಚಿತರಾದ ನಮ್ಮೆಲ್ಲರ ಅಭಿಮಾನದ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ.
ಕ್ಲಬ್ಬಿನ ಸದಸ್ಯರು ಅವರನ್ನು ವೇದಿಕೆಯಲ್ಲಿ ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು. ಕ್ಲಬ್ಬಿನ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ಕನ್ಯಾನ ಸದಾಶಿವ ಶೆಟ್ಟರನ್ನ ಸನ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬಂಧುಗಳೇ, ಗಡಿನಾಡು ಕಾಸರಗೋಡಿನ ಮಿಯಪ್ಪದವಿನ ಹಳ್ಳಿಯಿಂದ 60ರ ದಶಕದಲ್ಲಿ ಸಿಂಗಲ್ ಮುಂಡುಟ್ಟು ಮಂಗಳೂರು ಅಲೋಷಿಯಸ್ ಕಾಲೇಜಿಗೆ ಹೋಗಿ ಮಂಗಳೂರು ಅಲೋಷಿಯಸ್ ಕಾಲೇಜಿನಲ್ಲಿ ಒಬ್ಬ ಬರಿಗಾಲ ಹುಡುಗನಾಗಿ, ಹಳ್ಳಿಯ ಹುಡುಗನಾಗಿ ಡಿಗ್ರಿ ಪಡೆದು ಅನಂತರ ಮೈಸೂರಿಗೆ ಹೋಗಿ ರಸಾಯನ ಶಾಸ್ತ್ರದಲ್ಲಿ ಉನ್ನತ ಪದವಿಗಳನ್ನು ಪಡೆದು ಆ ಬಳಿಕ ಮುಂಬೈಗೆ ತೆರಳಿ ದಶಕಗಳ ಕಾಲ ಅನ್ಯಾನ್ಯ ಸಂಸ್ಥೆಗಳಲ್ಲಿ ದುಡಿದು ತನಗೂ ಒಬ್ಬ ಉದ್ಯಮಿಯಾಗಬೇಕು ಅಂತ ಕನಸು ಕಂಡು ಹೇರಂಬಾ ಇಂಡಸ್ಟ್ರೀಸ್ ಎಂಬ ಸಂಸ್ಥೆಯನ್ನು ಖರೀದಿಸಿ ಉದ್ಯಮವನ್ನು ಆರಂಭಿಸಿದ ಅವರು ಇಡೀ ಜಗತ್ತಿಗೆ ಒಬ್ಬ ಪ್ರೇರಣಾದಾಯಕ ವ್ಯಕ್ತಿ, ಒಬ್ಬ ಸ್ಫೂರ್ತಿಯುತ ವ್ಯಕ್ತಿ, ಒಬ್ಬ ಮಾದರಿ ವ್ಯಕ್ತಿ. ಅದು ಗಡಿನಾಡು ಕಾಸರಗೋಡಿನ ಕೊಡುಗೆ ಅಂತ ಹೇಳಲಿಕ್ಕೆ ಕುಂಬಳೆಯ ಚಿರಂಜೀವಿಗೆ ತುಂಬ ಅಭಿಮಾನವಾಗ್ತದೆ, ಹೆಮ್ಮೆ ಆಗ್ತದೆ. ಒಂದು ಸಂಸ್ಥೆಯಿಂದ ಆರಂಭಿಸಿ ಮುಂಬೈಯಲ್ಲಿ 3 ಸಂಸ್ಥೆಗಳನ್ನು ಸ್ಥಾಪಿಸಿ ಆ ಬಳಿಕ ವಿದೇಶಕ್ಕೂ ಉದ್ಯಮವನ್ನು ಬೆಳೆಸಿ ವರ್ಷಕ್ಕೆ ಸುಮಾರು 600 ಕೋಟಿಯಷ್ಟು ಟರ್ನ್ ಓವರ್ ಇರುವ ಬಿಸಿನೆಸ್ ಸಂಸ್ಥೆಯನ್ನ ಬೆಳೆಸಿದ ಕಾಯಕ ಯೋಗಿಯವರು. ಉದ್ಯಮವನ್ನು ಸ್ಥಾಪಿಸಿ ಬರೇ ಯಜಮಾನನಾದದ್ದಲ್ಲ, ಒಂದು ಉದ್ಯಮವನ್ನು ಹೇಗೆ ಯಶಸ್ವಿಯಾಗಿ ನಡೆಸಬಹುದು ಅಂತ ಸಮಾಜಕ್ಕೆ ತನ್ನ ವೃತ್ತಿಯನ್ನೇ, ತನ್ನ ದುಡಿಮೆಯನ್ನೇ ಪಾಠ ಪುಸ್ತಕವನ್ನಾಗಿಸಿಕೊಂಡವರು. ಕನ್ಯಾನ ಸದಾಶಿವ ಶೆಟ್ಟರ ಸಾಧನಾಗಾಥೆಯನ್ನು ಬರೆದರೆ ಅದು ದೇಶದ ಎಲ್ಲ ಡಿಗ್ರಿ ಕಾಲೇಜುಗಳಿಗೂ ಒಂದು ಪಾಠ ಪುಸ್ತಕ ಆದೀತು. ಕಾರಣ ಅದು ಮೋಟಿವೇಶನ್ ಸ್ಟೋರಿ, ಕಾರಣ ಅದು ಸ್ಫೂರ್ತಿಯ ಕತೆ, ಕಾರಣ ಪ್ರತಿಯೊಬ್ಬ ಹಳ್ಳಿಗಾಡಿನ ಹುಡುಗನಿಗೂ ಸಾಧಿಸಿದರೆ ಏನನ್ನೂ ಮಾಡಬಹುದು ಎನ್ನುವುದಕ್ಕೆ ಜೀವಂತ ನಿದರ್ಶನ ನಮ್ಮ ಕನ್ಯಾನ ಸದಾಶಿವ ಶೆಟ್ಟರು. ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ, ಮಧೂರು ದೇವಸ್ಥಾನ ಸಹಿತ ಗಡಿನಾಡಿನ ಮೂಲೆಯ ದೇವಸ್ಥಾನಗಳು, ದೈವಸ್ಥಾನಗಳು ಸೇರಿದಂತೆ ಕನ್ಯಾನ ಸದಾಶಿವ ಶೆಟ್ಟಿ ಸೇವಾ ಬಳಗ ಎನ್ನುವ ಸೇವಾ ಬಳಗವನ್ನು ಸ್ಥಾಪಿಸಿ 2 ವರ್ಷಗಳಾಯಿತಷ್ಟೇ. ಅದಕ್ಕೆ 28 ಘಟಕಗಳಿವೆ. ಈಗ 2026 ಜನವರಿ 1ರಿಂದ ಆ ಸಂಸ್ಥೆಯನ್ನು ವಿಪುಲೀಕರಿಸಿ ವ್ಯಾಪಿಸಿದ್ದಾರೆ. ಮೊನ್ನೆಯಷ್ಟೇ ಬೆದರಂಪಳ್ಳದಲ್ಲಿ ಒಂದು ಮನೆ ಬೆಂಕಿಗಾಹುತಿಯಾಯಿತು. ಆ ಮನೆಗೆ ತಕ್ಷಣ ನೆರವಿನ ಸ್ಪಂದನ ನೀಡಿದ್ದು ಕನ್ಯಾನ ಸದಾಶಿವ ಶೆಟ್ಟರು. ಹೀಗೆ ಮಮತಾಮಯಿಯಾಗಿ ಮಾನವತಾ ಕಾಳಜಿಯಿಂದ ಮಾನವರನ್ನ ಕರುಣೆಯ ದೃಷ್ಟಿಯಿಂದ ನೋಡುವ ಇವರನ್ನ ನಾಡು ಕರೆಯುವುದು ಕಲಿಯುಗದ ಕರ್ಣ ಅಂತ. ಅತ್ಯಂತ ಅನ್ವರ್ಥವಾದ ನಾಮದಿಂದ ಅವರು ಶೋಭಿಸುತ್ತಾರೆ. ಅವರಿಗೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರು, ನಮ್ಮ ಆಂಜನೇಯ ದೇವರು ಸಹಿತ ಮಧೂರು ಮಹಾಗಣಪತಿ ದೇವರು ಉತ್ತರೋತ್ತರ ಶ್ರೇಯಸ್ಸಿನೊಂದಿಗೆ ಆಯುರಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕರುಣಿಸಲಿ ಅಂತ ಹಾರೈಸುತ್ತಾ ಚಿರಂಜೀವಿ ಕ್ಲಬ್ಬಿನ ಸಂಸ್ಥೆಯ 40ರ ಸಂಭ್ರಮದ ಸ್ಮರಣಿಕೆಯನ್ನ, ಗೌರವ ಉಪಚಾರವನ್ನ ನೀಡಿ ಅಭಿನಂದಿಸ್ತಾ ಇದ್ದೇವೆ. ವೇದಿಕೆಯಲ್ಲಿದ್ದ ಎಲ್ಲರೂ ಸೇರಿ ಗೌರವದ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಹಿಳಾ ವಿಂಗ್ಸ್ನ ಕಾರ್ಯಕರ್ತ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಂಜೆ ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ದ್ವಾರದಿಂದ ಬೆಳ್ಳಿ ರಥವನ್ನೇರಿ ಬಂದವರು ಸದಾಶಿವ ಶೆಟ್ಟರು. ಅವರನ್ನು ಬೆಳ್ಳಿಯ ರಥದಲ್ಲಿ ಚಿರಂಜೀವಿಯ ಕಾರ್ಯಕ್ರಮಕ್ಕೆ ಶೋಭಾಯಾತ್ರೆಯ ಮೂಲಕ ನಾವು ಕರೆತಂದಿದ್ದೇವೆ. ಅಂತ ಸದಾಶಿವ ಶೆಟ್ಟರಿಗೆ ನಾವು ಗೌರವದ ಸನ್ಮಾನ ಸಲ್ಲಿಸಿದ್ದೇವೆ. ಮುಂದೆ ಕೆ ಶೆಟ್ಟರನ್ನ ಇವತ್ತು ಗೌರವಿಸಬೇಕಿತ್ತು. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಖಂಡಿತ ಕೈ ಜೋಡಿಸ್ತಾರೆ. ಇನ್ನೊಬ್ಬರು ಪದ್ಮಶ್ರೀ ಸತ್ಯನಾರಾಯಣ ಬೆಳೇರಿ. ದಯವಿಟ್ಟು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ದಯವಿಟ್ಟು ಅನ್ನ ಉಣ್ಣುವವರೆಲ್ಲ ಕಿವಿಗೊಟ್ಟು ಕೇಳಬೇಕಾದ ಒಬ್ಬ ಸಾಧಕ ಮನುಷ್ಯ ಸತ್ಯನಾರಾಯಣ ಬೆಳೇರಿ. ಬಂಧುಗಳೇ, ದೇಶದಲ್ಲಿ ನಾಶೋನ್ಮುಖವಾದ 650ರಷ್ಟು ಭತ್ತದ ತಳಿಗಳನ್ನು ನಾಡು ನಾಡಿಗೆ ಬರಿಗಾಲಲ್ಲಿ ಅಲೆದು ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗಿ ಲಟಾರಿ ಬಸ್ಸುಗಳಲ್ಲಿ ತಿರುಗಾಡಿ ಭತ್ತದ ತಳಿಗಳನ್ನು ಸಂರಕ್ಷಿಸಿ ತಂದು ಗದ್ದೆಯೇ ಇಲ್ಲದ ತನ್ನ ಮುರುಕು ಮನೆಯಲ್ಲಿ ಆ ತಳಿಗಳನ್ನು ಸಂರಕ್ಷಿಸಿ ಬೆಳೆಸ್ತಾ 650 ಭತ್ತದ ತಳಿಗಳನ್ನು ಸಂರಕ್ಷಿಸಿ ಕಾಪಾಡಿದ್ದಕ್ಕಾಗಿ ಭಾರತ ಸರ್ಕಾರ 2024ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕಾಸರಗೋಡು ಜಿಲ್ಲೆಯ ಮೊದಲ ಪದ್ಮಶ್ರೀ ಸಾಧಕ ಒಬ್ಬ ಹಳ್ಳಿಗಾಡಿನ ಬೆಳ್ಳೂರು ಪಂಚಾಯತ್ನ ನೆಟ್ಟಣಿಗ ಬಳಿಯ ಪದ್ಮಶ್ರೀ ಸತ್ಯನಾರಾಯಣ ಬೆಳೇರಿ. ಒಬ್ಬ ಕಾರ್ಟೂನಿಸ್ಟ್, ಒಬ್ಬ ಕವಿ, ಒಬ್ಬ ಸಮಾಜ ಸೇವಕ, ಒಬ್ಬ ಕೃಷಿಕ, ತುಂಬ ಪರಿಸರದ ಬಗ್ಗೆ ಕಳಕಳಿ ಇರುವ ಹೃದಯಂತರಾಳದ ಮನುಷ್ಯ, ಮನಮಿಡಿಯುವ ವ್ಯಕ್ತಿತ್ವ ಅವರದ್ದು. 650 ಭತ್ತದ ತಳಿ ಅಂದರೆ ಕೃಷಿ ಗೊತ್ತಿದ್ದವರು ಹೇಳ್ತಾರೆ, ನಮಗೆ 4 ತರಕಾರಿ ಬೀಜವನ್ನು ವರ್ಷದಿಂದ ವರ್ಷಕ್ಕೆ ಕಾಪಾಡಿ ಕೈದಾಟಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. 650 ಭತ್ತದ ತಳಿಯನ್ನು ಅವರು ಹೇಗೆ ಸಂಪಾದಿಸಿದ್ರಪ್ಪ, ಹೇಗೆ ಕಾಪಾಡಿದ್ರಪ್ಪ ಅಂತ ಅದರ ಕಥೆಯೇ ಒಂದು ದೊಡ್ಡ ಪಾಠ ಪುಸ್ತಕ. ಈ ಸಲ ಕೇರಳ ಸರ್ಕಾರ 4ನೇ ತರಗತಿಗೆ ಅವರ ಬದುಕನ್ನು, ಅವರ ಕೃಷಿ ಸಾಧನೆಯನ್ನು ಪಾಠ ಪುಸ್ತಕವನ್ನಾಗಿ ಮಾಡಿದೆ. ಬರುವ 2027ನೇ ಸಾಲಿಗೆ ಮಹಾರಾಷ್ಟ್ರ ಸರ್ಕಾರ ಅವರ ಸಾಧನೆಯ ಕಥೆಯನ್ನು ಪಾಠ ಪುಸ್ತಕವನ್ನಾಗಿ ಮಾಡಿದೆ. ಇಷ್ಟೆಲ್ಲ ದೊಡ್ಡ ಸಾಧಕನಾದ ಈ ಮನುಷ್ಯ ನಮ್ಮ ಕಾಸರಗೋಡಿನ ಒಬ್ಬ ಜನಸಾಮಾನ್ಯರ ನಡುವಿದ್ದ ಒಬ್ಬ ವ್ಯಕ್ತಿ. ಅನ್ನ ಉಣ್ಣುವ ನಾವು ಅನ್ನ ಮಾಡುವವರ ಬದುಕನ್ನು ಗೌರವಿಸಬೇಕು ಎನ್ನುತ್ತಲೇ ಬರುವ ಸತ್ಯನಾರಾಯಣರು ಅನ್ನದ ಕಥೆಯನ್ನು ಕೇಳಬೇಕು. 650 ಅನ್ನವು ತಳಿಯು ಒಂದೊಂದು ವೈವಿಧ್ಯ, ಒಂದೊಂದಕ್ಕೂ ಒಂದೊಂದು ಕಥೆ ಇದೆ. ಪ್ರತಿಯೊಂದು ಅನ್ನವು ಅಕ್ಕಿ ಕೂಡ ರೋಗ ನಿರೋಧಕವಾದ ಅಕ್ಕಿ. ಅವರಿಂದ ಬೆಂಗಳೂರಿನ ಒಂದು ಶಾಲೆ ಕಳೆದ ವರ್ಷ 300 ಚಿಲ್ಲರ ತಳಿಗಳನ್ನು ಕೊಂಡೊಯ್ದಿದೆ. ಕಾಸರಗೋಡಿನ ಸುತ್ತಮುತ್ತ ಅನೇಕರು ಕಾಳಜಿ ಉಳ್ಳವರು ಇವರಿಂದ ತಳಿಗಳನ್ನು ಕೊಂಡೊಯ್ದು ಸಂರಕ್ಷಿಸ್ತಾ ಇದ್ದಾರೆ. ಅಂತ ಒಬ್ಬ ಮನುಷ್ಯನನ್ನ ಚಿರಂಜೀವಿಯ 40ರ ವೇದಿಕೆಯಲ್ಲಿ ನಾವು ಅಭಿಮಾನದಿಂದ, ಗೌರವದಿಂದ, ಪ್ರೀತಿಯಿಂದ ಮತ್ತು ಸ್ಫೂರ್ತಿಯಿಂದ ಅವರನ್ನು ಗೌರವಿಸಿ ಅಭಿನಂದಿಸ್ತಾ ಇದ್ದೇವೆ. ಮಾಣಿಲ ಶ್ರೀಧಾಮದ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ಹಾಗೂ ವೇದಿಕೆಯಿದ್ದ ಎಲ್ಲ ಗಣ್ಯರು ಸೇರಿ ಅವರನ್ನು ಅಭಿನಂದಿಸಬೇಕು ಅಂತ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಸಾಧಕರು ಡಾಕ್ಟರ್ ವಿ ಬಾಲಕೃಷ್ಣ ನಾಯರ್, DYSP കാസർഗോഡ്. സർ, ദയവ് ചെയ്ത് വേദിയിൽ വന്നിരിക്കണമെന്ന് അപേക്ഷിക്കുന്നു. ಡಾಕ್ಟರ್ ವಿ ಬಾಲಕೃಷ್ಣನ್, DYSP. ಬಂಧುಗಳೇ, ಇವರ ಬಗ್ಗೆ ಹೇಳಲಿಕ್ಕೆ ಪದ್ಮಶ್ರೀ ಸತ್ಯನಾರಾಯಣ ಬೆಳೇರಿಯವರ ಹಾಗೆಯೇ ಬಹಳ ಕಥೆ ಇದೆ. ಪದ್ಮಶ್ರೀಗೆ ಅರ್ಹರಾದ ಕಾಸರಗೋಡಿನ ಮತ್ತೊಬ್ಬರು ವ್ಯಕ್ತಿ ಡಾಕ್ಟರ್ ವಿ ಬಾಲಕೃಷ್ಣನ್. ಕಾಕಿಯೊಳಗೊಬ್ಬ ಕಲಾವಿದ ಇದ್ದಾನೆ ಅಂದರೆ ಅದು ಡಾಕ್ಟರ್ ವಿ ಬಾಲಕೃಷ್ಣನ್. ಒಬ್ಬ ಪರಿಸರ ಪ್ರೇಮಿ, ಒಬ್ಬ ಮಣ್ಣಿನ ಪ್ರೇಮಿ, ಒಬ್ಬ ಗಾಳಿಯ ಪ್ರೇಮಿ, ಹೀಗೆಲ್ಲ ಒಬ್ಬ ವಿಭಿನ್ನ ಪೊಲೀಸ್ ಅಧಿಕಾರಿ ಇದ್ದಾರೆ ಅಂದರೆ ಸಮಾಜಕ್ಕೆ ತುಂಬ ಆಶ್ಚರ್ಯ. ಕಾಸರಗೋಡಿನ ಬಹುಶಃ ಏಕೈಕ ಕಥಕ್ಕಳಿ ಆಚಾರ್ಯನಾಗಿದ್ದ ಕಣ್ಣನ್ ಪಾಟಾಳಿ ಅವರ ಸುಪುತ್ರ. ತನ್ನ ತಂದೆಯ ಹೆಸರನ್ನು ಚಿರಸ್ಮರಣೀಯಗೊಳಿಸಲು ಪನೆಯಾಲಿನ ಪಕ್ಕದಲ್ಲಿ ಕಣ್ಣನ್ ಪಾಟಾಳಿ ಟ್ರಸ್ಟ್ ಎಂಬ ಟ್ರಸ್ಟ್ ಸ್ಥಾಪಿಸಿ ಒಂದು ಬಯಲು ರಂಗಮಂದಿರವನ್ನು ಸ್ಥಾಪಿಸಿ ಆ ಟ್ರಸ್ಟ್ನ ಮೂಲಕ ಅವರು ಸರಣಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬರುತ್ತಾ ಇರುವುದು ಅತ್ಯುತ್ತರ ಕೇರಳದಲ್ಲಿ ಮಲಯಾಳದ ಸಾಂಸ್ಕೃತಿಕ ಜಗತ್ತನ್ನು ವಿಸ್ತರಿಸಿದೆ. ಅನೇಕ ವಿದ್ಯಾವಂತರು ಅಕಾಡೆಮಿಕ್ ಪರ್ಸನ್ಸ್ ಅವರ ಬಳಗದಲ್ಲಿದ್ದಾರೆ. ಆ ಮೂಲಕ ಪನೆಯಾಲು ಪರಿಸರದಲ್ಲಿ ಅವರು ನಡೆಸುವ ಚಟುವಟಿಕೆ ಇಡೀ ಜಿಲ್ಲೆಗೆ ಅಭಿಮಾನಕರವಾದದ್ದು. ನಾನು ಎಷ್ಟೋ ಸಲ ಆಸೆ ಪಟ್ಟದಿದೆ ಅಂಥ ಚಟುವಟಿಕೆ ನಮ್ಮ ಕುಂಬಳೆ ಸೀಮೆಯಲ್ಲಿ ಆಗಿರ್ತಿದ್ರೆ ಅಂತ. ಇಷ್ಟೇ ಅಲ್ಲ, ಸಮಾಜದಲ್ಲಿ ಪಿಡುಗಾಗಿ ಬದಲಾಗಿರುವಂಥ ಮಾದಕ ದ್ರವ್ಯ ವ್ಯಸನದಿಂದ ಯುವಜನತೆ ಯಾವ ರೀತಿ ಬಲಿಯಾಗ್ತಾ ಇದ್ದಾರೆ, ಯುವಜನತೆ ಯಾವ ರೀತಿ ನಾಶ ಆಗ್ತಾ ಇದ್ದಾರೆ, ಅದರ ಬಗ್ಗೆ ಬಹಳ ಕಾಳಜಿಯಿಂದ ದುಡಿದವರು ಡಾಕ್ಟರ್ ವಿ ಬಾಲಕೃಷ್ಣನ್.
DYSP ಆಗಿ ಪೊಲೀಸ್ ಸೇವೆಯಲ್ಲಿ ಅವರು ಕಾಸರಗೋಡಲ್ಲಿದ್ದಾಗ ಯಾವ ಹಳ್ಳಿಗಾಡಿಗೆ ಹೋಗಲಿ, ಏನು ಕಾಣಲಿ, ಅದರದ್ದೆಲ್ಲ ಫೋಟೋ ತೆಗೆದು 4 ಸಾಲು ಬರೆದು ಫೇಸ್ಬುಕ್ನಲ್ಲಿ ಹಾಕ್ತಾ ಇದ್ರು. ಹೀಗೆ ಒಂದು ದಿನ ಉಪ್ಪಳದ ಹತ್ತಿರ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಶ್ರೀಮದ್ ಎಡೆನೀರು ಮಠದ ಸ್ವಾಮಿಗಳ ಕರೆಯ ಮೇರೆಗೆ ಅವರು ಬಂದಿದ್ದರು. ಆಗ ಹೇಳಿದ ಒಂದು ಮಾತು, ಸಾವಿರಾರು ಜನ ಯಕ್ಷಗಾನ ನೋಡಲಿಕ್ಕೆ ಸೇರಿದ್ರು. ಆಗ ಅವರು ಹೇಳಿದ ಒಂದು ಮಾತು, ಕಲಾವಿದನಾದರೆ ಅವ ಕಲಾಪಕಾರಿ ಆಗಲಿಕ್ಕಿಲ್ಲ ಅಂತ. ಮನುಷ್ಯನ ಒಳಗೆ ಕಲಾವಿದನಾಗಬೇಕು, ಇಲ್ಲದಿದ್ದರೆ ಕಲಾಹೃದಯ ಇರಬೇಕು. ಅವ ಯಾವತ್ತೂ ಗಾಂಜಾ, MDMA ಇತ್ಯಾದಿ ವ್ಯಸನಗಳಿಗೆ ಬಲಿಯಾಗೋದಿಲ್ಲ, ಅವ ಮನುಷ್ಯನಾಗಿ ನಿರ್ಮಾಣಗೊಳ್ಳುತ್ತಾನಂತೆ. ಹೀಗೆ ಮನುಷ್ಯ ಪ್ರೀತಿ, ಪರಿಸರ ಪ್ರೀತಿ ಇತ್ಯಾದಿಗಳಿಂದ ಕೇರಳ ಸರ್ಕಾರದ ಬಯೋಡೈವರ್ಸಿಟಿ ಸೆಕ್ರೆಟರಿಯಾಗಿ ನಿಯಮಿತನಾಗಿರುವ ಅವರು ಇಷ್ಟೆಲ್ಲ ಆದರೂ ಕೂಡ ಕೇರಳದ ಅತ್ಯುತ್ತಮ ತನಿಖಾಧಿಕಾರಿ ಅಂತ ಸರ್ಕಾರದಿಂದ ಪ್ರಶಸ್ತಿ ಪಡೆದವರು. ಎಷ್ಟೋ ಪ್ರಮಾದವಾದ, ಎಷ್ಟೋ ವಿಶೇಷವಾದ ಬಿಡಿಸಲಾಗದ ಕೇಸನ್ನು ತನ್ನ ತನಿಖಾ ಸಾಮರ್ಥ್ಯದಿಂದ, ಅನ್ವೇಷಣಾ ಜಾಣ್ಮೆಯಿಂದ ಬಿಡಿಸಿದವರು, ವಿಜಿಲೆನ್ಸ್ ಅಧಿಕಾರಿಯಾಗಿದ್ದಾಗ ಬಿಡಿಸಿದವರು. ಇಂಥ ವಿ ಬಾಲಕೃಷ್ಣನ್ ನಮ್ಮ ಹೆಮ್ಮೆ, ನಮ್ಮ ಅಭಿಮಾನ. ಚಿರಂಜೀವಿಯ ಸನ್ಮಾನ ಸ್ವೀಕರಿಸಲಿಕ್ಕೆ ಈ ವೇದಿಕೆಗೆ ಆಗಮಿಸಿರುವುದು ನಮ್ಮ ನಾಡಿಗೆ ಅಭಿಮಾನವಾಗಬೇಕು. ಅವರಿಗೆ ಈಗ ಪೂಜ್ಯ ಸ್ವಾಮೀಜಿಯವರ ಸಮಕ್ಷಮ ಎಲ್ಲರಿಂದ ಗೌರವ ಸನ್ಮಾನ. ಒಬ್ಬರು DYSPಯನ್ನ ಇನ್ನೊಬ್ಬರು DYSP ಪೇಟ ಇರಿಸಿದ್ದಾರೆ. ಅಭಿಮತ ಚಾನೆಲ್ನ ಮಮತಾ ಶೆಟ್ಟಿ ಅವರು ಸ್ಮರಣೆಗೆ ನೀಡಿದ್ದಾರೆ. ಈ ವೇದಿಕೆಯಲ್ಲಿ ಗಣ್ಯರೆಲ್ಲರೂ ಅವರ ಸಮಕ್ಷಮ ನಿಂತು ಸನ್ಮಾನ ಸಂಭ್ರಮವನ್ನು ನಡೆಸ್ತಾ ಇದ್ದಾರೆ. ಸನ್ಮಾನ ಪೀಠಕ್ಕೆ ಕುಂಬಳೆಯ ಅಭಿಮಾನದ ಡಾಕ್ಟರ್ ಸರ್ವೇಶ್ವರ ಭಟ್ ಪ್ರೀತಿಯಿಂದ ಬಂದು ಉಪಸ್ಥಿತರಿರಬೇಕು ಅಂತ ವಿನಂತಿ. ಆತ್ಮೀಯರೇ, ಕುಂಬಳೆಯ ಪ್ರತಿಯೊಬ್ಬರೂ ಕೂಡ ಅಭಿಮಾನ ಪಡಬೇಕಾದ ಹೆಸರು ಡಾಕ್ಟರ್ ಸರ್ವೇಶ್ವರ ಭಟ್. ಕಾರಣ, ಕೇರಳ ರಾಜ್ಯದಲ್ಲಿ ವೃತ್ತಿ ನಿರತನಾದ ಅತ್ಯಂತ ಹಿರಿಯ ವೈದ್ಯ ಡಾಕ್ಟರ್ ಸರ್ವೇಶ್ವರ ಭಟ್ರು. ಅವರಿಗೆ ಈಗ 86ರ ಹರೆಯ. 86ರ ಹರೆಯದಲ್ಲೂ ನಮ್ಮ ಮಾಳಿಗೆ ಡಾಕ್ಟರು ದಿನವೂ ಮಾಳಿಗೆ ಹತ್ತಿ ದಿನಕ್ಕೆ 100 ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾರೆ. ಮೊನ್ನೆ ಹೇಳ್ತಾರೆ, ಎಲ್ಲರಲ್ಲಿ ಮಾತಾಡಿ ನನಗೆ ಮಾತೇ ಬರೋದಿಲ್ಲ ಮಾರಾಯ ಅಂತ ಪೇಟೆಯಲ್ಲಿ ಕಂಡು. ಅಂದರೆ ಅಷ್ಟು ಬಂದ ಪೇಷಂಟ್ಗಳ ಹತ್ರ ಎಲ್ಲರ ಹತ್ರ ಅವರು ಮಾತಾಡ್ತಾರೆ, ದಿನವೂ ಮಾತಾಡ್ತಾರೆ. ಎಲ್ಲರ ಹತ್ರ ಮಾತಾಡದೆ ಇದ್ದರೆ ಅವರಿಗೆ ಬೇಜಾರಾಗ್ತದೆ ಅಂತ ಇವರ ಅಭಿಪ್ರಾಯ. ಸುಮಾರು 1960ರ ದಶಕದಲ್ಲಿ ಕೇರಳ ಸರ್ಕಾರದ ಸರ್ಕಾರಿ ವೈದ್ಯನಾಗಿ ಬೋವಿಕಾನದಲ್ಲಿ ನೇಮಕಗೊಂಡು ಆನಂತರ ಬೋವಿಕಾನ ಪರಿಸರದಲ್ಲಿ 2-3 ವರ್ಷಗಳ ಕಾಲ ಸೇವೆ ಮಾಡಿ ತನ್ನ ಊರಿಗೆ ತಾನು ಸೇವೆ ನೀಡಬೇಕು ಎನ್ನುವ ಪ್ರಾಮಾಣಿಕ ಕಳಕಳಿಯಿಂದ ಕುಂಬಳೆಯ ಮಾಳಿಗೆಯಲ್ಲಿ ಮಾಳಿಗೆ ಡಾಕ್ಟರ್ ಅಂತ ಆರಂಭಿಸಿದವರು ಸರ್ವೇಶ್ವರ ಭಟ್ರು. ಆ ಕಾಲದಲ್ಲಿ ದೋಣಿಯಲ್ಲಿ ಹೋಗ್ತಾ ಇದ್ದು, ಊರಿನಲ್ಲಿ ಮಾರ್ಗ ಇರಲಿಲ್ಲ, ಕಡವತ್ತು ಆಚೀಚೆ ಎಲ್ಲ ಹೋಗಬೇಕಿದ್ರೆ ದೋಣಿಯಲ್ಲಿ ಹೋಗಬೇಕಾಗಿತ್ತು. ನಡು ರಾತ್ರಿ ದೋಣಿಯಲ್ಲಿ ರೋಗಿಗಳ ಮನೆಗೆ ಹೋಗಿ ಚಿಕಿತ್ಸೆ ಕೊಟ್ಟವರು ನಮ್ಮ ಸರ್ವೇಶ್ವರ ಭಟ್ರು. ಎತ್ತಿನ ಗಾಡಿಯಲ್ಲಿ ಹೋಗಿ ಚಿಕಿತ್ಸೆ ಕೊಟ್ಟವರು ನಮ್ಮ ಸರ್ವೇಶ್ವರ ಭಟ್ರು. ಹಳ್ಳಿ ಗಾಡಿನ ಯಾವುದೇ ಬಡವನ ಮನೆ ಇರಲಿ, ರಾತ್ರಿ ಬಂದು ಡಾಕ್ಟ್ರೇ ದಾಲ ತೀರುಜ್ಜಿ ಡಾಕ್ಟ್ರೇ, ಅಮ್ಮೆಗಿಂಚ ಅಪ್ಪೆರೆಗಿಂಚ ಆಡಿಗಿಂಚ ಮಾಮಣ್ಣಗಿಂಚ ಅಂತ ಜನರು ಹೇಳಿದರೆ ಡಾಕ್ಟರ್ ಕೂಡಲೇ ಅವರೊಂದಿಗೆ ಎಂಥ ಗಾಡಿ ಉಂಟು ಸಿಕ್ಕಿದ್ದರಲ್ಲಿ ಮಧ್ಯರಾತ್ರಿ ಮನೆಯಿಂದ ಹೋಗ್ತಾ ಇದ್ದಂಥ ಒಬ್ಬ ಮಮತಾಮಯಿ ಕರುಣೆಯುಳ್ಳ ಹೃದಯದ ಡಾಕ್ಟರ್ ಅಂದರೆ ಸರ್ವೇಶ್ವರ ಭಟ್ರು. ಅವರೊಬ್ಬ ಒಳ್ಳೆಯ ಸಂಗೀತ ಪ್ರೇಮಿ, ಒಳ್ಳೆಯ ಕಲಾಪ್ರೇಮಿ. ಬಡಗುತಿಟ್ಟಿನ ಯಕ್ಷಗಾನದಲ್ಲಿ ಕಾಳಿಂಗ ನಾವಡ್ರು ಅಂದರೆ ಅವರಿಗೆ ತುಂಬ ಅಭಿಮಾನ. ತೆಂಕುತಿಟ್ಟು ಯಕ್ಷಗಾನದ ರಾಜರ್ಷಿ ಪದ್ಯಾಣ ಕುಟುಂಬದವರು. ಹೀಗೆ ಸರ್ವೇಶ್ವರ ಭಟ್ರು ಒಂದು ವಿಷಯ, ದಶಕದ ಹಿಂದೆ ಕಳೆದ ಪಿಣರಾಯಿ ವಿಜಯನ್ ಸರ್ಕಾರ ಕೇರಳದಲ್ಲಿದ್ದಾಗ ಸರ್ಕಾರದ ಅಥವಾ ಪಕ್ಷದ ಯಾವುದೋ ಒಂದು ಕಾರ್ಯಕ್ರಮ ಕುಂಬಳೆಯಲ್ಲಿ ನಡೆದಿದ್ದಾಗ ಸರ್ವೇಶ್ವರ ಭಟ್ರನ್ನು ಪಿಣರಾಯಿ ವಿಜಯನ್ ಕುಂಬಳೆಯ ರಾಜಬೀದಿಯಲ್ಲಿ ಸನ್ಮಾನಿಸಿದ್ದಾರೆ ಎನ್ನುವುದು ವಿಶೇಷವಾಗಿ ಉಲ್ಲೇಖಿಸಬೇಕಾದ ಸಂಗತಿ. ಕೇರಳದ IMAಯಲ್ಲೇ ಇಷ್ಟು ಸೀನಿಯರ್ ಆದ ಒಬ್ಬರು ಡಾಕ್ಟರು ವೃತ್ತಿನಿರತರಾಗಿಲ್ಲ. ಇವರ ಜೊತೆಗೆ ಕಲಿತದ್ದವರೆಲ್ಲ ಅನೇಕರು ಅಗಲಿ ಹೋಗಿದ್ದಾರೆ, ಸೇವೆ ಮಾಡುವವರು ಯಾರೂ ಇಲ್ಲ. ಹಾಗಾಗಿ ಕೇರಳದ ಹಿರಿಯ ವೈದ್ಯ ಕಾಸರಗೋಡಿನ ಕುಂಬಳೆಯ ನಮ್ಮ ಸರ್ವೇಶ್ವರ ಭಟ್ರಿಗೆ ಚಿರಂಜೀವಿ ಆಧಾರಾಭಿಮಾನ ಪೂರ್ವಕ ಗೌರವಾಧಾರಗಳಿಂದ ಪ್ರೀತಿಯ ಒಲುಮೆಯಿಂದ ಸನ್ಮಾನಿಸುತ್ತಿದ್ದೇವೆ. ಅವರಿಗೆ ಕಣಿಪುರ ಗೋಪಾಲಕೃಷ್ಣ ದೇವರು ಆಯುರಾರೋಗ್ಯ ಭಾಗ್ಯದ ಸುಖ ಸಂಪದಗಳನ್ನೆಲ್ಲ ಇತ್ತು ಹರಸಲಿ, ಅವರಿಗೆ ದೀರ್ಘಾಯುಷ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಸನ್ಮಾನ ಸಂಭ್ರಮ.
ಬಂಧುಗಳೇ, ಒಂದು ಮರೆತು ಬಿಟ್ಟೆ. ಕೊರೋನಾ ಕಾಲದಲ್ಲಿ ಊರಿಡೀ ತತ್ತರಿಸಿದಾಗ ಕುಂಬಳೆಗೆ ಕೊರೋನಾ ಸೋಂಕದ ಹಾಗೆಯೂ ಸೋಂಕಿದರೆ ಏನೂ ಆಗದ ಹಾಗೆಯೂ ಕಾಪಾಡಿದ ವೈದ್ಯ ನಾರಾಯಣೋ ಹರಿ ಎನ್ನುವಂಥ ಮಾತಿಗೆ ಅನ್ವರ್ಥ ನಾಮ ಡಾಕ್ಟರ್ ಸರ್ವೇಶ್ವರ ಭಟ್. ಮುಂದೆ ಡಾಕ್ಟರ್ ಜ್ಯೋತಿ ನಾರಾಯಣ ನಾಯ್ಕ್ ಸನ್ಮಾನ ಪೀಠವನ್ನು ಅಲಂಕರಿಸಬೇಕು. ಡಾಕ್ಟರ್ ಜ್ಯೋತಿ ಡಾಕ್ಟರ್ ಜ್ಯೋತಿ ನಾರಾಯಣ ನಾಯ್ಕ್ ಕುಂಬಳೆಯ ಮನೆಮಗಳು. ಯಾಕೆ ಕುಂಬಳೆಯ ಮನೆಮಗಳು ಅಂದರೆ ಹಿರಿಯರೆಲ್ಲರಿಗೂ ಜ್ಯೋತಿ ಡಾಕ್ಟರ್ ಯಾರಂತ ಹೇಳಿದರೆ ಗೊತ್ತು, ಆದರೆ ಕಿರಿಯ ತಲೆಮಾರಿಗೆ ಜೆನ್ಸಿಗೆ ಗೊತ್ತುಂಟ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಕಂಚಿಕಟ್ಟೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಅವರ ಇಂಜಿನಿಯರ್ ಸುಂದರ್ ನಾಯ್ಕ್ ಅಂತ ಹೇಳೋ ಅಲ್ಲ ಮೇಡಮ್, ಸಾರಿ, ಇಂಜಿನಿಯರ್ ಕೃಷ್ಣ ನಾಯ್ಕ್ ಎನ್ನುವರ ಮನೆ ಇತ್ತು. ಅವರ ಮಗಳೇ ಶ್ರೀಮತಿ ಜ್ಯೋತಿ ನಾಯ್ಕ್. ಜ್ಯೋತಿ ನಾಯ್ಕ್ ನಮ್ಮ ಕುಂಬಳೆ ಸರ್ಕಾರಿ ಹೈಸ್ಕೂಲ್ನಲ್ಲಿ ನಿಮ್ಮದೇ ಶಾಲೆಯಲ್ಲಿ ಪ್ರಾಥಮಿಕ ಓದಿದವರು, ಗೌರ್ಮೆಂಟ್ ಕಾಲೇಜಲ್ಲಿ ಕಾಸರಗೋಡಲ್ಲಿ ಓದಿದವರು, ಕಲ್ಲಿಕೋಟೆಯಲ್ಲಿ MBBS ಮಾಡಿದವರು, ಬಳಿಕ ಡಾಕ್ಟರ್ ನಾರಾಯಣ ನಾಯಕರನ್ನು ವ್ಯವಹಾರದವರು, ಕಾಸರಗೋಡು ಜನರಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುದೀರ್ಘ ಕಾಲ ಸೇವೆ ಮಾಡಿ ಸುಮಾರು 30,000ದಷ್ಟು ನಾರ್ಮಲ್ ಹೆರಿಗೆ ಮಾಡಿಸಿದ ಒಬ್ಬ ಅಪರೂಪದ ವೈದ್ಯ. ಈ ನಾರ್ಮಲ್ ಹೆರಿಗೆಯ ಜೊತೆ ಅವರ ಇನ್ನೊಂದು ವಿಶೇಷ, ಅತ್ಯಂತ ಹೆಚ್ಚು ಪೋಕ್ಸೋ ಕೇಸುಗಳನ್ನು ಎದುರಿಸಿದ ಕೂಡ ಒಬ್ಬರು ದಿಟ್ಟ ಧೈರ್ಯದ ವೈದ್ಯ. ಪೋಕ್ಸೋ ಕೇಸ್ ಎದುರಿಸುವುದು ಸುಲಭದ ಕೆಲಸ ಅಲ್ಲ. ಇಬ್ಬರು DYSPಗಳು ವೇದಿಕೆಯಲ್ಲಿದ್ದಾರೆ. ಅಂದರೆ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಕೇವಲ ಪೇಷಂಟ್ ಆಗಿ ಕಾಣದೆ, ಅದು ಸರ್ಕಾರಿ ಆಸ್ಪತ್ರೆ ಗಮನಿಸಬೇಕು, ಕೇವಲ ಪೇಷಂಟ್ ಆಗಿ ಕಾಣದೆ ಒಂದು ಮಾತೃ ಹೃದಯದಿಂದ ಒಬ್ಬ ಮಾತೆಯಾಗಿ ಪ್ರತಿಯೊಬ್ಬ ಬಾಣಂತಿಯರನ್ನು ಕೂಡ ಕಂಡವರು ಜ್ಯೋತಿ ಡಾಕ್ಟರ್. ವೈದ್ಯಕೀಯ ವೃತ್ತಿಯಲ್ಲಿ ಅಂಥ ಮನಸ್ಥಿತಿ ಬರಬೇಕಿದ್ರೆ, ಅಂಥ ಹೃದಯ ವಿಶಾಲತೆ ಬರಬೇಕಿದ್ರೆ ಅವರು ನಿಜದ ಮಾನವರಾಗಿರಬೇಕು. ವೈದ್ಯ ವೃತ್ತಿ ಕಮರ್ಷಿಯಲ್ ಆಗಿರಬೇಕು, ಆದರೆ ವೈದ್ಯರೊಳಗೂ ಒಂದು ದೇವರಿದ್ದಾರೆ, ವೈದ್ಯರೊಳಗೂ ಒಬ್ಬರು ದೇವತೆ ಇದ್ದಾಳೆ, ಪ್ರತಿ ವೈದ್ಯರ ಒಳಗೂ ಒಬ್ಬರು ತಾಯಿ ಇದ್ದಾರೆ ಎನ್ನುವುದಕ್ಕೆ ಡಾಕ್ಟರ್ ಜ್ಯೋತಿ ನಿದರ್ಶನ. ಅವರನ್ನು ಪೂಜ್ಯ ಸ್ವಾಮೀಜಿಯವರು ಸಹಿತ ಈ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಸೇರಿಕೊಂಡು ಗೌರವದ ಅಭಿಮಾನದಿಂದ ಚಿರಂಜೀವಿ ಪರವಾಗಿ ಸನ್ಮಾನಿಸಬೇಕು. ಅವರಿಗೆ ಉತ್ತರೋತ್ತರ ಶ್ರೇಯಸ್ಸಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಹೇಳುತ್ತಾ, ಪ್ರಸ್ತುತ ಕಾಸರಗೋಡಿನ ವಿಂಟೇಜ್ ಆಸ್ಪತ್ರೆಯಲ್ಲಿ ಅವರು ವೈದ್ಯಕೀಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಇನ್ನೊಬ್ಬರು ಸನ್ಮಾನಿತರು ನಮ್ಮ ಪೋಷಕರಾದ ಬಿ ವಸಂತ ಪೈ. ಅನ್ಯಾನ್ಯ ಕಾರಣದಿಂದ ಇವತ್ತು ವೇದಿಕೆಗೆ ಬರಲಿಲ್ಲ, ಬಹುಶಃ ನಾಳೆ ಬರ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ದೇವೆ. ಇನ್ನೊಬ್ಬರು ಶ್ರೀ ಮೊಹಮ್ಮದ್ ಕುಂಜಿ. ದಯವಿಟ್ಟು ಮಮ್ಮಚ್ಚ ವೇದಿಲೆಕ್ ವೆರ್ನ. ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಇವರ ಸಾಧನೆಯನ್ನು ಗಮನಿಸಬೇಕು. ಚಿರಂಜೀವಿ ಅಂದರೆ ಹಾಗೆ, ಚಿರಂಜೀವಿಯ ಗಮನ ಎಲ್ಲ ಕಡೆ ಹರಡುತ್ತದೆ. ಸಮಾಜದಲ್ಲಿ ದುಡ್ಡಿದ್ದವನನ್ನು ಮಾತ್ರ ಗುರುತಿಸುವುದಲ್ಲ, ದುಡ್ಡಿಲ್ಲದ ಬಡವನನ್ನು ಕೂಡ ಗುರುತಿಸಬೇಕು ಎನ್ನುವ ಮಾನವತೆಯ ಕಳಕಳಿ ಚಿರಂಜೀವಿಯದ್ದು. ಹಾಗಾಗಿ ಇತ್ತೀಚೆಗೆ ಒಂದು ದಿನ ನಾವು ಮೊಮ್ಮಚ್ಚನ ಮನೆಗೆ ಹೋಗಿದ್ದೆವು. ಮೊಮ್ಮಚ್ಚನ ಮನೆಗೆ ಹೋಗಿದ್ದಾಗ ಮಾವಿನ ಮರದಿಂದ ಬಿದ್ದು ಈ ಮನುಷ್ಯ ಮನೆಯಲ್ಲಿ ಮಲಗಿದ್ರು. ಅವರಿಗೆ ಚಿಕಿತ್ಸೆ ಆಗ್ತಾ ಇತ್ತು. ಮೊಗ್ರಾಲ್ ಪುತ್ತೂರಿನಲ್ಲಿ ಕೇಳಿದಾಗ ಮಮ್ಮಚ್ಚ ಮೀನು പിടിക്കാനൊന്നും പോകുന്നില്ല, ಮೀನು ಬಿಕ್ಕುന്നിಲ್ಲ, ಅಯಾಳು ಮಾಂಗನ್ನ ಮೆರೆತನ್ನು ಬಂಟು ಅವತ್ತುಂಡು ಅಂತ ಹೇಳಿದರು. ನಾವು ಅವರ ಮನೆಗೆ ಹೋಗಿ ಅವರನ್ನು ಅವರು ಚೇತರಿಸ್ತಾ ಬರ್ತಿದ್ರು. ಆವಾಗ ವಿಚಾರಿಸಿದೆವು. ಮೊಗ್ರಾಲಿನ ಮಸೀದಿಯ ಕೆರೆಯಲ್ಲಿ ಗಮನಿಸಬೇಕು, ಮೊಗ್ರಾಲಿನ ಮಸೀದಿಯೊಂದರ ಕೆರೆಯಲ್ಲಿ 3600 ಮಕ್ಕಳಿಗೆ ಜಾತಿ ಮತ ನೋಡದೆ ಉಚಿತವಾಗಿ ಈಜು ಕಲಿಸಿಕೊಟ್ಟ ಸಾಧಕ. ಅವರಿಂದ ಈಜು ಕಲಿತವರು ಕೇರಳಾದ್ಯಂತ ಹಲವರಿದ್ದಾರೆ, ಅನೇಕ ಕಡೆಗಳಲ್ಲಿದ್ದಾರೆ.
ಯಾರೇ ಬರಲಿ ಅವರ ಋತುವಿನಲ್ಲಿ ಅವರಿಗೆ ವರ್ಷಕ್ಕೊಂದು ಟೈಮ್ ಟೇಬಲ್ ಉಂಟು, ಈಜು ಟೈಮ್ ಟೇಬಲ್. ಆ ಟೈಮ್ ಟೇಬಲ್ನಲ್ಲಿ ಅವರು ಉಚಿತವಾಗಿ ಈಜು ಕಲಿಸಿಕೊಡ್ತಾರೆ. ಅದು ಕೂಡ ಮಸೀದಿಯ ಕೆರೆಯಲ್ಲಿ. ಅಲ್ಲಿ ಹಿಂದೂ ಬರ್ತಾರೆ, ಮುಸ್ಲಿಂ ಬರ್ತಾರೆ, ಕ್ರೈಸ್ತ ಬರ್ತಾರೆ, ಮತ ಉಳ್ಳವ ಬರ್ತಾನೆ, ಮತ ಇಲ್ಲದವ ಬರ್ತಾನೆ. ಅವರನ್ನೆಲ್ಲ ಮಾನವತೆಯ ಕಡೆಗೆ ನಡೆಸಿ ಈಜು ಕಲಿಸಿದ ಸಾಧಕ ನಮ್ಮ ಮೊಹಮ್ಮದ್ ಶಾ. ನೀವು ಯಾರಾದರೂ ಕಾಸರಗೋಡಿಗೆ ಹೋಗಿ ಬರುವಾಗ ಮೊಗ್ರಾಲ್ ಪುತ್ತೂರಿನಲ್ಲಿ ಈಚೆ ಬದಿ ಗಮನಿಸಿದ್ರೆ ಅವರನ್ನು ಮೀನು ಮಾರುವುದನ್ನು ಕಾಣಬಹುದು, ಅದು ಅವರ ವೃತ್ತಿ. ಇನ್ನೊಂದು ಕಡೆ ಮೀನು ಹಿಡಿಯಲಿಕ್ಕೂ ಹೋಗ್ತಾರೆ, ದಪ್ಪು ಮುಟ್ಟು ಮಾಪಳಪಾಟು ಅದು ಹಾಡ್ತಾರೆ, ಮದುವೆ ಮನೆಯಲ್ಲಿ ಕೋಲ್ ಕಳಿದ್ರೆ ಅದಕ್ಕೂ ಹೋಗ್ತಾರೆ. ಅಂತೂ ಅವರೊಬ್ಬ ಶುದ್ಧ ಕಲಾವಿದ. ಸ್ವರಚಿತ ಪದ್ಯಗಳನ್ನು, ಮೊಗ್ರಾಲ್ ಪುತ್ತೂರು ಅಂದರೆ ಇಶಲ್ ಗ್ರಾಮ ಅಂತ ಹೆಸರು, ಸ್ವತಃ ಬರೆದು ಹಾಡಬಲ್ಲ ಸಾಮರ್ಥ್ಯವಂತ, ನಮ್ಮ ಕಣ್ಣೆದುರು ಹಾಡಿದ್ದಾರೆ ಕೂಡ. ಅಂಥ ಮೊಹಮ್ಮದ್ ಕೂಡ ನಾವು ಅಭಿಮಾನದಿಂದ, ಗೌರವದಿಂದ, ಸಂಭ್ರಮದಿಂದ, ಒಲವಿನಿಂದ ಗೌರವಿಸ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಗಳು ಸೇರಿದಂತೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಮೊಹಮ್ಮದ್ ಅಭಿನಂದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, 40ನೇ ವರ್ಷದ ನಲಿವಿನ ಸಂಭ್ರಮಕ್ಕೆ 8 ಮಂದಿ ಸಾಧಕರನ್ನ ಚಿರಂಜೀವಿಯ ಅಭಿಮಾನದ ಸನ್ಮಾನ ನೀಡಿ ಗೌರವಿಸಿದ್ದೇವೆ. ನಮ್ಮ ಸಾಧಕ ಸನ್ಮಾನಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಮಾರ್ಗದರ್ಶಕರು, ನಮ್ಮ ಚಾರಿಟಿ ಟ್ರಸ್ಟನ್ನು ಉದ್ಘಾಟಿಸಿದವರು, ನಮ್ಮ ಪ್ರೋತ್ಸಾಹಕರು, ನಮ್ಮ ಕಣಿಪುರ, ಮಧೂರು ಸಹಿತ ಗಡಿನಾಡಿನ ದೇವಾಲಯಗಳನ್ನು ಅಭಿವೃದ್ಧಿಗೆ ಅನನ್ಯ ಕೊಡುಗೆ ಇತ್ತ ಕಲಿಯುಗದ ಕರ್ಣ ಎಂದೇ ನಾಡು ಕೊಂಡಾಡುವ, ನೊಂದವರನ್ನು ಕಂಡರೆ ಮನಮಿಡಿಯುವ ಕನ್ಯಾನ ಸದಾಶಿವ ಶೆಟ್ಟಿ. ಪ್ರತಿಯೊಬ್ಬ ಯುವಕರಿಗೂ ಸ್ಫೂರ್ತಿಯಾದ ವ್ಯಕ್ತಿತ್ವ ಇವರದ್ದು. ಇವರ ಬದುಕನ್ನು ಗಮನಿಸಿದರೆ ಅವರ ಹಾಗೆ ನಾನಾಗಬೇಕು ಎನ್ನುವ ಕನಸನ್ನು ಕಾಣುವಂಥ ಜೀವನ ಅವರದ್ದು. ಈಗ ಅವರಿಂದ ನಮಗೆ ಶುಭಾಶೀರ್ವಾದ ಮಾತುಗಳು. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರ. ಈಗ ಆ ಕಡೆ ನೋಡಿ ಮಾತಾಡಬೇಕಾ, ಈ ಕಡೆ ನೋಡಿ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಎರಡು ಕಡೆ ಒಂದೇ ಸರಿ ಸಮಾನವಾಗಿ ಇದ್ದೀರಿ. ನನ್ನ ಆರಾಧ್ಯ ದೇವರನ್ನು ಸ್ಮರಿಸ್ತೇನೆ. ಮಧೂರು ಮಹಾಗಣಪತಿ ಮತ್ತು ಕಣಿಪುರದ ಆ ಗೋಪಾಲಕೃಷ್ಣ ದೇವರನ್ನು, ಆ ದೇವಿ ಶಕ್ತಿಯನ್ನು ಸ್ಮರಿಸ್ತಾ 4 ಮಾತು. ಮತ್ತು ನಾನು ನಮ್ಮ ಸ್ವಾಮೀಜಿಯವರುಗಳನ್ನು ಸ್ಮರಿಸಬೇಕು. 3 ಸ್ವಾಮೀಜಿಯವರು ನನ್ನ ಆತ್ಮೀಯರು, 3 ನನ್ನ ಆತ್ಮೀಯರೇ. ಎಡನೀರು ಮಠದ ಆದಿಶಂಕರಾಚಾರ್ಯ ಪರಂಪರೆಯ ಸ್ವಾಮೀಜಿಯವರು ಒಳ್ಳೆ ಮಾತುಗಳನ್ನು ಆಡಿ ಈಗಾಗಲೇ ಅರ್ಜೆಂಟ್ ಅವರಿಗೇನು ಕಾರ್ಯಕ್ರಮ ಇತ್ತು, ಹೋಗಿದ್ದಾರೆ. ಆಮೇಲೆ ಈಗ ಮಾಣಿಲ ಶ್ರೀಗಳು, ಅವರದ್ದೇ ಆದಂಥ ವಿಶೇಷತೆ ಇದೆ. ಅವರ ಹೇಗೆ ನಾಮ ಉಂಟು ಹಾಗೆ ಅವರ ಹೆಸರು ಉಂಟು. ದೂರದ ಮಾಣಿಲ ಪ್ರದೇಶ ಅಂತೂ ಅದು ಭಾಳ ಏನದು ಇಂಟೀರಿಯರ್ ಪ್ಲೇಸ್, ಅದು ಬೆಟ್ಟ ಕಾಡಿನ ಪ್ರದೇಶ. ಅದರಲ್ಲಿ ಒಂದು ಆಶ್ರಮ ಕಟ್ಟಿ, ಸ್ವಂತವಾಗಿ ಕಟ್ಟಿ, ಅದೊಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅವರು. ಭಾಳಷ್ಟು ಸಮಾಜ ಸೇವೆ ಅವರು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಕೊನೆಯದಾಗಿ ನಮ್ಮ ಕೊಂಡೆಯೂರಿನ ಸ್ವಾಮೀಜಿಯವರು, ಕೊನೆಯದಂದರೆ ಅವರು ಪರಂಪರೆಯ ಲೆಕ್ಕದಲ್ಲಿ ಹೇಳೋದು, ನಾನು ನಿಮ್ಮ ಶಿಷ್ಯ ಆಗಿರಬೇಕು. ಸೊ ಕೊಂಡೆಯೂರು ಸ್ವಾಮೀಜಿಯವರು ನನ್ನ ಆತ್ಮೀಯರು.
ಇಂಥ ಸಂಸ್ಥೆಗಳಿಗೆ ಇಂಥ ಸ್ವಾಮೀಜಿಗಳು ಕೂಡ ಒಂದು ಸ್ಫೂರ್ತಿ. ನನಗೂ ಹಾಗೆ ನನ್ನ ಆರಾಧ್ಯ ದೇವರುಗಳು ಅವರ ಸ್ಫೂರ್ತಿ, ನನ್ನ ದೈವಗಳು ನಂಬಿರುವಂತಹ ದೈವಗಳು ಅವರ ಸ್ಫೂರ್ತಿ, ಅವರ ಶಕ್ತಿ. ಮಧುರಿನ ಮಹಾಗಣಪತಿ, ಕುಂಬಳೆಯ ಗೋಪಾಲಕೃಷ್ಣ, ಕಾಸರಗೋಡು ಜಿಲ್ಲೆಯ ಪವಿತ್ರ ಸ್ಥಾನಗಳು, ದೇವರ ಶಕ್ತಿಯು ನಮಗೆ ಸ್ಫೂರ್ತಿ. ಇವತ್ತಿನ ದಿನ ವಿಶೇಷವಾಗಿ ನಾವು ಚಿರಂಜೀವಿ ಸಂಸ್ಥೆಯ 40ನೇ ವರ್ಷದ ವಾರ್ಷಿಕ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಸ್ವಲ್ಪ ಜನ ಎದುರುಗಡೆ ಕಡಿಮೆ ಇದ್ದಾರೆ, ಕಾರಣ ಏನಂತ ಗೊತ್ತಿಲ್ಲ ನನಗೆ. ಆದರೂ ನೀವು ಮಾಡುವ ಕೆಲಸ ಭಾಳ ವಿಶೇಷವಾದಂಥ ಕೆಲಸ, ವಿಶಿಷ್ಟವಾದಂಥ ಕೆಲಸ. ಸಾಮಾಜಿಕ ಸೇವೆ ಮಾಡೋದಂದರೆ ಅದು ಭಾಳಷ್ಟು ದೇವರು ಮೆಚ್ಚುವಂಥ ಕೆಲಸ. ಅದನ್ನು ನಿರಂತರವಾಗಿ 40 ವರ್ಷಗಳಿಂದ ನೀವು ನಡೆಸಿಕೊಂಡು ಬರ್ತಾಯಿದ್ದೀರಿ. ಒಳ್ಳೆಯ ಒಂದು ಟೀಮು ಇದೆ. ನನಗೆ ಆ್ಯಕ್ಚುಲಿ ಚಿರಂಜೀವಿ ಸಂಸ್ಥೆಯದು ಗೊತ್ತಾದ್ದು ಇವಾಗ ಒಂದು 6 ತಿಂಗಳ ಇತ್ತೀಚೆಗೆ. ಅವರು ನನ್ನನ್ನು ಸಂಪರ್ಕ ಮಾಡ್ತಾಯಿದ್ದರು. ಇವತ್ತು ವಿಶೇಷವಾಗಿ ಕರೆದು 40ನೇ ವಾರ್ಷಿಕ ಸಂಭ್ರಮದಂದು ನನಗೆ ಕೊಟ್ಟ ಸನ್ಮಾನ. ಇದಕ್ಕೆ ಮೊದಲಾಗಿ ನಾನು ಅನಂತ ಧನ್ಯವಾದ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಸನ್ಮಾನ ಭಾಳಷ್ಟು ಆಗ್ತದೆ, ಆದರೂ ಇದು ನಮಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ. ಏನಂದರೆ ಸೇವಾ ಕಾರ್ಯ ನಡೆಸುವಂಥ ಒಂದು ಸಂಸ್ಥೆ ಇದು. ಹಾಗೆ ಅನೇಕರು ಈಗ ವೇದಿಕೆಯಲ್ಲಿದ್ದೀರಿ. ಎಲ್ಲ ರೀತಿಯಲ್ಲಿ ಒಂದೊಂದು ಕ್ಷೇತ್ರಗಳಲ್ಲಿ ಈಗಾಗಲೇ ನಾರಾಯಣವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಇದಕ್ಕೆಲ್ಲ ವಿವರಣೆ ಕೊಟ್ಟರು ಪ್ರತಿಯೊಬ್ಬರ ಬಗ್ಗೆ. ಗ್ರೇಟ್ ನೀವು. ನನಗೆ ಕೊಟ್ಟ ಸನ್ಮಾನ ಅದು ಅರ್ಹತೆ ಬಗ್ಗೆ ನಾನು ಹೇಳೋದಿಲ್ಲ, ಅಂತೂ ಭಾಳಷ್ಟು ಖುಷಿಯಾಯಿತು. ಹಾಗೆ ಹಲವಾರು ಗಣ್ಯರು ಒಂದಲ್ಲ ಒಂದು ಕ್ಷೇತ್ರಗಳಲ್ಲಿ ಭಾಳಷ್ಟು ವಿಶೇಷವಾದಂತಹ, ಅದು ನಮ್ಮ ಕಾಸರಗೋಡಿನ ಈ ಪ್ರದೇಶದಲ್ಲಿ ವಿಶೇಷವಾದಂಥ ಸಮಾಜಕ್ಕೆ ಕೊಟ್ಟ ಕೊಡುಗೆ, ಅವರವರ ವಿಶೇಷವಾದಂತಹ ಕಲೆ ಆಗಿರ್ಬೋದು. ಒಂದು ನಮ್ಮ ಪದ್ಮಶ್ರೀ ಸಿಕ್ಕಿದಂಥ ವ್ಯಕ್ತಿಗಳು ನಮ್ಮ ಕಾಸರಗೋಡಲ್ಲಿದ್ದಾರೆ ವಿಶೇಷವಾಗಿ ನೋಡಿ. ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಯವರಿದ್ದಾರೆ. ಭಾಳ ನನಗೆ ಗೊತ್ತಿರಲಿಲ್ಲ ಇಂಥ ವ್ಯಕ್ತಿಗಳು ಇಲ್ಲಿ ಇದ್ದಾರೆ ಅಂತ. ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸೇವೆ ಮಾಡಿದ, ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಗಳು ನಮ್ಮ ಈ ಕಾಸರಗೋಡು ಪ್ರದೇಶದಲ್ಲಿ ಇಷ್ಟೆಲ್ಲ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಡಾಕ್ಟರ್ಸ್ ಇದ್ದೀರಿ, ಸೀನಿಯರ್ ಡಾಕ್ಟರ್ ಇದ್ದಾರೆ. ಎಷ್ಟು ಈಗಲೂ ನೀವು ಮೇಲೆ ಹತ್ತಿ ಚಿಕಿತ್ಸೆ ಕೊಡ್ತಾಯಿದ್ದೀರಂತೆ. ಸೊ ಎಲ್ಲ ಕೇಳಿ ನಾನು ಇವತ್ತು ಬಂದದಕ್ಕೆ ಸಾರ್ಥಕ ಆಯಿತು ಅಂತ ಆಯಿತು. ಅಷ್ಟೆಲ್ಲ ಶ್ರೇಷ್ಠ ವ್ಯಕ್ತಿಗಳನ್ನು ಇಲ್ಲಿ ಸನ್ಮಾನಿಸುವಂತಹ ಯೋಗ ನನಗೆ ಸಿಕ್ಕಿತು. ಹಾಗೆ ನಮ್ಮ ಆತ್ಮೀಯ ಬಂಧುಗಳಾದಂಥ ಸುಬ್ಬಯ್ಯ ಶೆಟ್ಟರು ಇದ್ದಾರೆ, ನಮ್ಮ ಬಂಟರ ಸಂಘದ ಅಧ್ಯಕ್ಷರು. ಹಾಗೆ ಬೇರೆ ಬೇರೆ ವ್ಯಕ್ತಿಗಳು, ಪ್ರತಿಯೊಬ್ಬರ ಮಂಜುನಾಥನ್ನ ಇದ್ದಾರೆ, ಎಲ್ಲರ ಕುಂಬಳೆ ನಮ್ಮ ದೇವಸ್ಥಾನದ ಟ್ರಸ್ಟಿ ಎಲ್ಲ ಇದ್ದಾರೆ. ಎಲ್ಲ ಪ್ರತಿಯೊಬ್ಬರ ಹೆಸರು ಬೇಡ. ಸೊ ಇಟ್ ವಾಸ್ ಗ್ರೇಟ್, ನೈಸ್ ಟು ಹ್ಯಾವ್ ದಿಸ್ ಸೆಷನ್. ನಾನು ಬಂದಾಗಲೇ ಶ್ರೀಕೃಷ್ಣನ ದೇವಸ್ಥಾನದ ಎದುರುಗಡೆ ರಥ ನನಗೆ ಸಿದ್ಧವಾಗಿತ್ತು. ಆ ರಥದಲ್ಲಿ ನನ್ನನ್ನು ಯಾಕೆ ಕೂತ್ಕೊಳ್ಳಿಸಿದ್ರೆ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ವಾಮೀಜಿಯವರು ನೀವು ಕೂತ್ಕೊಳ್ಳುವಂಥ ನಿಮ್ಮ ಸ್ಥಾನಕ್ಕೆ ನಿಮ್ಮ ಅತಿಕ್ರಮಣ ಮಾಡಿ ನಾನು ಕೂತಿದ್ದೇನೆ ಅಲ್ಲಿ. ಇವರು ಹೇಳಿದರು ನೀವು ಕೂತ್ಕೊಳ್ಳಿಲ್ಲ, ಆದರೂ ನಿಮ್ಮ ರಥದಲ್ಲಿ ನಾನು ಇವತ್ತು ರಥಯಾತ್ರೆ ಆಯಿತು, ಇಡೀ ಕುಂಬಳೆ ದರ್ಶನ ಆಯಿತು ಎಲ್ಲ ಕಡೆ ಹೋಗಿ. ಸೊ ಇಟ್ ವಾಸ್ ನೈಸ್, ವೆರಿ ನೈಸ್. ಚಿರಂಜೀವಿ ಸಂಸ್ಥೆ 40 ವರ್ಷ ನಿರಂತರವಾಗಿ 40 ವರ್ಷ ನಡೆಸಿಕೊಂಡು ಬರುವುದು ಒಂದು ಸಂಸ್ಥೆಯನ್ನು, ಅದು ಸಾಮಾನ್ಯ ಕೆಲಸ ಅಲ್ಲ, ಅದು ಭಾಳ ದೊಡ್ಡ ಯಶಸ್ವಿ. ಅದು ಇನ್ನೂ ಬರುವ ದಿನಗಳಲ್ಲಿ, ಈಗ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇನ್ನೂ ಭಾಳಷ್ಟು ಮಂದಿ ಗಣ್ಯಾತಿ ಗಣ್ಯರು ಮಾತಾಡಲಿಕ್ಕಿದ್ದಾರೆ. ಮತ್ತು ನಿಮಗೆ ಶುಭ ಕೋರ್ತಾ ಚಿರಂಜೀವಿ ಸಂಸ್ಥೆ ನಿಮಗೊಂದು ಕಲಶ ಈಗಾಗಲೇ ಕೊಟ್ಟಿದ್ದೇನೆ, ನನ್ನ ಹಸ್ತದಿಂದ ನಿಮಗೊಂದು ಕಲಶ ಕೊಟ್ಟಿದ್ದೇನೆ. ಅದು ಇನ್ನೂ ಮುಂದಿನ ದಿನಗಳಲ್ಲಿ ನಿಮ್ಮ ಟ್ರಸ್ಟ್ ಫಾರ್ಮೇಷನ್ ಮಾಡಿದ್ದೀರಿ,
ಅದಕ್ಕೆ ಶುಭ ಕೋರಿಸ್ತಾ ಇದ್ದೇನೆ. ಸೊ ಮೈ ಬೆಸ್ಟ್ ವಿಶಸ್. ಸೊ ನೋ ನೀಡ್ ಟು ಟಾಕ್ ಮಚ್. ಬೆಸ್ಟ್ ವಿಶಸ್. ಇನ್ನು 50ನೇ ವರ್ಷಕ್ಕೂ ನಮ್ಮನ್ನು ಕರೀರಿ. ಆಗಲೂ ಇನ್ನಷ್ಟು ಜನರನ್ನು ಸನ್ಮಾನ ಮಾಡುವಂಥ ಕೆಲಸ ಆಗಲಿ. ನಿಮ್ಮ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಇನ್ನೂ ಬೆಳಗಿ ಬರಲಿ. ಸ್ವಲ್ಪ ನೆಕ್ಸ್ಟ್ ಟೈಮ್ ಬರುವಾಗ ಸ್ವಲ್ಪ ಸಭೆಯನ್ನು ಕರೀರಿ. ಮಾತಾಡಲಿಕ್ಕೆ ಖುಷಿ ಆಗ್ತದೆ. ಇದರಲ್ಲಿ ಸಭೆ ಇದ್ದರೆ ಆರ್ಕೆಸ್ಟ್ರಾಕ್ಕೆ ಫುಲ್ ಆಗ್ತದೆ. ಇದು ನಮ್ಮದು ಒಂದು ಆರ್ಕೆಸ್ಟ್ರಾನೇ. ಇದು ಇಷ್ಟೆಲ್ಲ ಜನ ಇದ್ದೀರಿ ನಾವು. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮಗೆಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ರಿಗೂ ಆಲ್ ದ ಟೀಮ್ ಮೆಂಬರ್ಸ್ ಬೆಸ್ಟ್ ವಿಶಸ್. ಇನ್ನು ಮುಂದಿನ ದಿನಗಳಲ್ಲಿ 100 ವರ್ಷ ನಿರಂತರವಾಗಿ ಇದನ್ನು ನಡೆಸ್ತಾ ಬನ್ನಿ. ನಿಮಗೆ ಶುಭಾಶಯ ಹೇಳ್ತಾ ಇದ್ದೇನೆ. ನನ್ನಿಂದ ಆಗುವಂಥ ಏನಾದರೂ ಸಹಕಾರ ಇದ್ದರೆ ನಾನು ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಇಲ್ಲಿ ವಿರಾಮ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದಗಳು ಸರ್. ನಿಮ್ಮ ಬೆಂಬಲ ನಮ್ಮ ಮುನ್ನಡೆಯ ಊರುಗೋಲು. ನಿಮ್ಮ ಆಶೀರ್ವಾದ ನಮ್ಮ ಭವಿಷ್ಯದ ಲವಲವಿಕೆಯ ಪಯಣಕ್ಕೆ ಚೇತನ. ನಿಮ್ಮ ಒಲುಮೆ ನಮ್ಮ ಯಾನಕ್ಕೆ ಪ್ರೇರಣೆ. ಧನ್ಯವಾದಗಳೊಂದಿಗೆ ಮುಂದೆ ಸ್ಪೆಷಲ್ ಸ್ಪೀಸಸ್. ದೇಶದಲ್ಲೇ ಒಂದು ತಳಿಗೆ ಒಬ್ಬ ಮನುಷ್ಯನ ಹೆಸರು, ಅದರಲ್ಲೂ ಪೊಲೀಸ್ ಅಧಿಕಾರಿಯ ಹೆಸರು ಇಡೀ ಇಂಡಿಯಾದಲ್ಲೇ ಇರುವುದು ಕಾಸರಗೋಡಿನ ಡಾಕ್ಟರ್ ವಿ ಬಾಲಕೃಷ್ಣನ್ ಸರ್ DYSP ಅವರ ಹೆಸರಿನಲ್ಲಿ ಮಾತ್ರ. ಪಶ್ಚಿಮ ಘಟ್ಟ ಬೆಟ್ಟದಲ್ಲಿರುವ ಗೆಣಸು ವರ್ಗವನ್ನು ಶೋಧಿಸಿ, ಏನೋ ಇಂಗ್ಲೀಷ್ ಹೆಸರುಂಟು, ನಾನು ಪಕ್ಕನೆ ಮರೆತು ಹೋದೆ, ಅದಕ್ಕೆ ಬಾಲಕೃಷ್ಣನಿ ಅಂತ ಬರ್ತದೆ ಒಂದು ಗೆಣಸು ವರ್ಗಕ್ಕೆ. ಅದು ಜಗತ್ತಿನಲ್ಲಿ ಇವರ ಹೆಸರಿನಲ್ಲಿ ಗುರುತಿಸಲ್ಪಡ್ತದೆ. ಎಲ್ಲಾದರೂ ಹಾಗೆ ಕೇಳಿದ್ದೀರಾ? ಒಬ್ಬ ಪೊಲೀಸ್ ಆಫೀಸರ್ ಮಾಡಿದಂತಹ ಸಂಶೋಧನೆಗೆ, ತಳಿಗೆ ಅಂತ ಒಂದು ಹೆಸರು. ಅಂತ ಬಾಲಕೃಷ್ಣನ್ ಸರ್ ನಮ್ಮನ್ನು ಉದ್ದೇಶಿಸಿ ಈಗ 2 ಮಾತುಗಳಿಂದ ಹರಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಾಲಕೃಷ್ಣನ್ ಸರ್ 2 ವಾಕ್ಯಗೊಂಡು നമ്മളെ ആദരണീയ സ്വാമിജി അവർകൾ, വേദിയിലിരിക്കുന്ന ബഹുമാനരെ, വളരെ ഏറെ പ്രശസ്തരും പ്രഗത്ഭരുമായിട്ടുള്ള വിശിഷ്ട വ്യക്തികൾ ഇന്ന് വേദിയിലുണ്ട്. ഞാൻ വളരെ സന്തോഷവാനാണ്. കാരണം ഇത്രയേറെ മഹത് വ്യക്തികളുടെ സാന്നിധ്യത്തിൽ ഒരു ആദരവ് ലഭിക്കുക എന്നുള്ളത് വലിയ അഭിമാനമുള്ള ഒരു കാര്യമാണ്. ചിരഞ്ജീവി ടീമിനെ ഞാൻ ഈ ഒരു അർത്ഥത്തിൽ ആത്മാർത്ഥമായി അഭിനന്ദിക്കുന്നു. മാത്രമല്ല, ഞങ്ങൾ പോലീസ് ഉദ്യോഗസ്ഥർ ഉത്സവങ്ങളെ കാണുന്നത് വേറൊരു രീതിയിലാണ്. അതിനെ ഉത്സാഹത്തോടു കൂടിയല്ല കാണുന്നത്, വളരെ വലിയ ഭാരിച്ച ഉത്തരവാദിത്തത്തോടു കൂടിയാണ്. പക്ഷേ ഇവിടെ ഒരു നാടിൻ്റെ തന്നെ ഉത്സവമായി വിവിധ മേഖലകളിലുള്ളവരെ ആദരിക്കുന്നു, അശരണരെ സഹായിക്കുന്നു, പാവപ്പെട്ടവരെ സഹായിക്കുന്നു. നാടിൻ്റെ കലാ സാംസ്കാരിക പരിസ്ഥിതി മേഖലകളിൽ ഒരുപാട് കോൺട്രിബ്യൂഷൻസ് നൽകുന്നു. തീർച്ചയായിട്ടും മാറിവരുന്ന ലോകക്രമത്തിൽ ഏറ്റവും പ്രധാനം നമ്മുടെ ഈ ലോകക്രമത്തിനെ ഒന്ന് പിടിച്ചു നിർത്തുക എന്നുള്ളതാണ്. സസ്റ്റൈനബിലിറ്റി, സുസ്ഥിരത, ഇതൊക്കെയാണ് എവർലാസ്റ്റിംഗ് ചിരഞ്ജീവി എന്ന പേരിൻ്റെ അർത്ഥമെന്ന് ഞാൻ മനസ്സിലാക്കുന്നു. ഇവിടെ നമ്മുടെ നാടിൻ്റെ 3 ദുരന്തങ്ങൾ, 1 സൈബർ ദുരന്തം എന്ന് പറയാറുണ്ട്, 2 മയക്കുമരുന്ന് ദുരന്തമാണ്, 3 കാലാവസ്ഥാ ദുരന്തമാണ്. ഈ 3 ദുരന്തങ്ങളെയും പിടിച്ചു നിർത്താൻ, പ്രത്യേകിച്ചും ആദ്യത്തെ 2 ദുരന്തത്തെ പിടിച്ചു നിർത്താൻ പറ്റിയ ലഹരി കുത്തിവെക്കുക എന്നുള്ളതാണ്. കലയുടെയും കായികത്തിൻ്റെയും നമ്മുടെ സംസ്കാരത്തിൻ്റെയും ലഹരി കുത്തിവെക്കുക എന്നുള്ള കർത്തവ്യമാണ് ചിരഞ്ജീവി ഇപ്പോൾ ചെയ്തുകൊണ്ടിരിക്കുന്നത്. വലിയ മഹത്തരമായ കാര്യമാണ്. ഞാൻ ഈ നാട്ടുകാരനല്ല, ഞാൻ ഉദുമക്കാരനാണ്. എന്നെ ഇവിടെ കൊണ്ടുവന്ന് ആദരിക്കുമ്പോൾ ഞാൻ മനസ്സിലാക്കിയത് ആ ഒരു ആശയം നിങ്ങളിലേക്ക് എത്തിക്കുക എന്നുള്ളതായിരിക്കാം. ഒരു പോലീസ് ഉദ്യോഗസ്ഥനോ കഥകളി കലാകാരനോ അല്ലെങ്കിൽ ഒരു പരിസ്ഥിതി ഗവേഷകനോ എന്നുള്ള രീതിയിൽ അതിനെ ചിത്രീകരിച്ച് കാണുമ്പോൾ ഞാൻ മനസ്സിലാക്കുന്നത് ഈ നാടിൻ്റെ യുവത്വത്തിനെ ഏത് രീതിയിൽ നമ്മൾക്ക് ഇൻഫ്ലുവൻസ് ചെയ്യാൻ സാധിക്കും, അതായിരിക്കാം ചിരഞ്ജീവി ഉദ്ദേശിച്ചത്. വേദിയിലിരിക്കുന്ന മുഴുവൻ ബഹുമാന്യർക്കും, പ്രത്യേകിച്ചും എൻ്റെ സീനിയർ ഓഫീസറായിട്ടുള്ള രഞ്ജിത്ത് സാർ അവിടെ ഉണ്ട്, വളരെ ബഹുമാന്യരുണ്ട്. പത്മശ്രീ സത്യനാരായണ ബള്ളേരിയും ഞങ്ങൾ ഒന്നിച്ചാണ് അദ്ദേഹത്തിൻ്റെ മേഖല
ജനിതക വൈവിധ്യത്തിൻ്റെ കാവലാളാണ് അദ്ദേഹം. ജീനോം സേവിയറാണ്, വലിയ മഹാനാണ്. അതുകൊണ്ടായിരിക്കുമല്ലോ രാജ്യം പത്മശ്രീ നൽകി ആദരിച്ചത്. ആൾക്കാരിങ്ങനെ ശ്രദ്ധിക്കും, ഒരു 600 നെൽവിത്തനങ്ങൾ സംരക്ഷിച്ച ഒരാൾക്ക് പത്മശ്രീ കൊടുക്കുമ്പോൾ എന്തോ ഒരു കുഴപ്പമുണ്ട് ആൾക്ക് എന്നുള്ളത് മനസ്സിലാവും. ആ കുഴപ്പമാണ് നമ്മുടെ പ്രകൃതിയെ സംരക്ഷിക്കാൻ വേണ്ടിയിട്ട്, അല്ലെങ്കിൽ നമ്മുടെ ഭക്ഷ്യസുരക്ഷയെ സംരക്ഷിക്കാനായിട്ട് ഉതകുന്നത്. അതുകൂടാതെ ജ്യോതി ഡോക്ടറൊക്കെ ഞങ്ങൾ ഒന്നിച്ച് കാസർഗോഡ് ഞാൻ ജോലി ചെയ്യുന്ന സമയത്ത് എൻ്റെ അയൽവാസിയായിരുന്നു. ഡോക്ടർ നാരായണ നാക്ക് എൻ്റെ അടുത്ത സുഹൃത്താണ്. അങ്ങനെ വേദിയിൽ ഓരോരുത്തരും ബഹുമാന്യരും ആദരണീയരുമാണ്. ബഹുമാനപ്പെട്ട സ്വാമിജിയും അതുപോലെ മറ്റ് ബഹുമാന്യ സുഹൃത്തുക്കളും എല്ലാവർക്കും നന്ദി അറിയിച്ചുകൊണ്ട് ചിരഞ്ജീവിക്ക് പ്രത്യേകം നന്ദി. ഗ്രേറ്റ് ടീം ലീഡർ ആൻഡ് ഗ്രേറ്റ് കോൺട്രിബ്യൂഷൻ ഫോർ ദി സസ്റ്റൈനബിലിറ്റി ഓഫ് ദി അതെ, പാർത്ഥിസുബ്ബൻ അദ്ദേഹത്തിൻ്റെ നാടാണ് ഇവിടെ എന്നറിയാം. കണിപ്പുര മാഗസിനിലൂടെ അല്ലെങ്കിൽ യക്ഷഗാന കഥകളിയിലൂടെ ഞാൻ എൻ്റെ അച്ഛൻ്റെ പേരിലൊരു കഥകളി ട്രസ്റ്റ് അവിടെ എൻ്റെ ഭൂമി കൊടുത്തുകൊണ്ട് അവിടെ ഒരു കലാ സാംസ്കാരിക പൈതൃകത്തെ കാത്തു സൂക്ഷിക്കാനായിട്ടുള്ളൊരു ഏർപ്പാട് ബേക്കൽ പുഴയുടെ തീരത്ത് ചെയ്യുന്നുണ്ട്. അപ്പോൾ കഥകളിയും യക്ഷഗാനവും തമ്മിലുള്ള താരതമ്യ പഠനവും അവിടെ നിന്ന് ഇങ്ങോട്ടും ഇവിടുന്ന് അങ്ങോട്ടും കന്നഡയും നമ്മുടെ സപ്തഭാഷയും ഈ കാസർഗോഡിൻ്റെ തനിമ നിലനിർത്താൻ സാധിക്കുന്ന ആദിവാസി കലകളും നമ്മുടെ ആദിവാസി വിഭാഗങ്ങളുണ്ടല്ലോ, ഞാൻ അതിൽ PhD നേടിയ ഒരാളാണ്. എൻ്റെ ഡോക്ടറേറ്റ് അതിലായിരുന്നു. എൻ്റെ ഗൈഡ് എന്നെ പഠിപ്പിച്ചത് അങ്ങനെയാണ്. എൻ്റെ ഗൈഡ് ഒരുപക്ഷെ നിങ്ങൾക്ക് അറിയില്ലായിരിക്കാം, ഭാരതരത്ന MS സ്വാമിനാഥനാണ് എൻ്റെ PhD ഗൈഡ്. അപ്പോൾ അദ്ദേഹം ഞങ്ങളെ പഠിപ്പിച്ചത് പ്രോ പുവർ, പ്രോ നേച്ചർ, പ്രോ വുമൻ. ആ സമസ്ത മേഖലകളിലും ജോലി ചെയ്യാൻ സാധിച്ചു എന്നുള്ളതാണ് വലിയൊരു സന്തോഷം. ഈ വരുന്ന 1-ാം തീയതി കന്നഡ ബോർഡർ ഏരിയ ഡെവലപ്മെൻറ്റ് അതോറിറ്റിയുമായിട്ട് ചേർന്ന് വലിയൊരു പ്രോഗ്രാം ഞങ്ങൾ ഫെബ്രുവരി 1-ന് ഈ ബേക്കൽ പുഴയോരത്ത് സംഘടിപ്പിക്കുന്നുണ്ട്. അതിനുകൂടെ എല്ലാവരെയും ആദരവോടുകൂടി ക്ഷണിച്ചുകൊണ്ട് നിർത്തുന്നു. താങ്ക് യു സോ മച്ച്. ಧನ್ಯವಾದಗಳು ಡಾಕ್ಟರ್ ವಿ ಬಾಲಕೃಷ್ಣನ್ DYSP ಅವರಿಗೆ. ನಮ್ಮ ಹೊತ್ತು ನಮ್ಮ ಕೈಯಿಂದ ಯಾವತ್ತೋ ಜಾರಿದೆ. ಈ ವೇದಿಕೆಯನ್ನು 7ವರೆಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒದಗಿಸಬೇಕು ಅನ್ನುವ ಭರವಸೆಯೊಂದಿಗೆ ಮಾತಾಡಿಕೊಂಡದ್ದು. ಆದರೆ ನಾವು ಇನ್ನೂ ಕೂಡ ತಡವಾಗಿದ್ದೇವೆ, ತುಂಬ ತಡವಾಗಿದ್ದೇವೆ. ಹಾಗಾಗಿ ವೇದಿಕೆಯಲ್ಲಿದ್ದ ಎಲ್ಲ ಅತಿಥಿಗಳನ್ನು, ಗಣ್ಯರನ್ನು ಮಾತಾಡಲಿಕ್ಕೆ ಅವಕಾಶ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿಲ್ಲ. ಆದರೂ ಔಪಚಾರಿಕವಾಗಿ ಕೆಲವರನ್ನು ನಾವು ಮಾತಾಡಲಿಕ್ಕೆ ಕರೆಯಲೇಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಹಿರಿಯರಾದ ಸರ್ವೇಶ್ವರ ಭಟ್ರವರು 2 ಮಾತುಗಳನ್ನು ಹೇಳಬೇಕು. ಅವರು ನಮ್ಮೆಲ್ಲರ ಹಿರಿಯರು. ಸರ್ ಅಲ್ಲಿ ಬಾಲಾಯ ನೀಲವಪುಷೇ ವರಕಿಂಕಿಣೀಕ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯ ನಖಭೂಷಣಭೂಷಿತಾಯ ನಂದಾತ್ಮಜಾಯ ನವನೀತಮುಷೇ ನಮಸ್ತೆ. ಕುಂಬಳೆಯ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಿಯಲ್ಲಿದ್ದಾಗ ಕಾಣ್ತದೆ. ಅಷ್ಟು ಚಂದದ ಒಂದು ಮೂರ್ತಿ ನನ್ನ ಕಣ್ಣಲ್ಲಿ ಈಗ ಇರ್ತದೆ. ಇದು ಒಂದು ವಿಶೇಷ ಅಂತ ಹೇಳಿದರೆ, ಇನ್ನು 2 ದಿನದಲ್ಲಿ ಕುಂಬಳೆಯಲ್ಲಿ ನಾನು ಆಸ್ಪತ್ರೆ ಓಪನ್ ಮಾಡಿ ಇನ್ನು 2 ದಿನದಲ್ಲಿ 57ನೇ ವರ್ಷಕ್ಕೆ ನಾನು ದಾಟ್ತಾ ಇದ್ದೇವೆ. 1968 ಇಸವಿ ಆರಾಟನ ದಿವಸ ಕುಂಬಳೆಯಲ್ಲಿ ನನ್ನ ಇನ್ವಿಟೇಷನ್ಗೆ ಬಂದದ್ದು ಒಂದು 32 ಜನ. ಅದರಲ್ಲಿ ಬದುಕಿ ಉಳಿದವರು 2 ಜನ. ನನ್ನ ತಂದೆ ಇಲ್ಲ, ತಮ್ಮಂದಿರಿಲ್ಲ, ತಂಗಿಯಂದಿರಿಲ್ಲ. ನನ್ನ ಫ್ಯಾಮಿಲಿ ಇರೋದು ನನ್ನ ಮಗ, ನನ್ನ ಹೆಂಡತಿ ಮಾತ್ರ. ಹಾಗೆ ಬಂದವರಲ್ಲಿ ಇಡೀ 32 ಜನ ಈಗ ನೆನಪುಂಟು, ಒಬ್ಬರು ಬದುಕಿಡಿದ್ದಾರೆ. ಇದು ಎಂಥ ಒಂದು ವಿಚಿತ್ರ ಅಂತ ಅರ್ಥ ಆಗೋದಿಲ್ಲ. ಆದರೆ ಇದು ಮನುಷ್ಯನ ಅವಸ್ಥೆ. ಈಗ
ಕುಂಬಳೆಯಲ್ಲಿ ನಾನು ಕ್ಲಿನಿಕ್ ಓಪನ್ ಮಾಡಬೇಕಾದ್ರೆ ಮುಂಚೆ ನಾನು ಕೇಳಿದ್ದು ಶ್ರೀ ದಿವಂಗತ ಐ ರಾಮನ ಹತ್ರ, ಐ ರಾಮರೇಗಳು ಅಂದರೆ ನನ್ನ ಶೀತೇಶಿಗಳವರು, ಡಾಕ್ಟ್ರೇ ನೀವು ಹಾರ್ಡ್ ವರ್ಕ್ ಮಾಡಿ ರೆಡಿ ಇದ್ದೀರೋ, ಮತ್ತು ನೀವು ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗಿದ್ರೆ ಆಗಲಿಕ್ಕಿಲ್ಲ, ಇಲ್ಲಿ ನೀವು ಹಾರ್ಡ್ ಮಾಡಿದರೆ ನಿಮಗೆ ಯಾವಾಗಲೂ ತೊಂದರೆ ಆಗಲಿಲ್ಲ. ನಾನು ಹೇಳಿದೆ ಕುಂಬಳೆಯಲ್ಲಿ ಏನಿಲ್ಲ ಮಾರೆ, ಎಲ್ಲ ಇದೆ ಕುಂಬಳೆಯಲ್ಲಿ, ಕುಂಬಳೆ ಎಲ್ಲ ಇದೆ. ನನ್ನ ತಂದೆಯವರು ನಾನು ಹುಟ್ಟೋದಕ್ಕಿಂತ 10 ವರ್ಷ ಮುಂಚೆ ಇಲ್ಲಿ ಒಂದು ಒಳ್ಳೆ ವೈದ್ಯರಾಗಿ ಹೆಸರು ಅಂತ ಮಾಡಿದರು. ಈ ಮಿಲಿಟರಿ ಬ್ಲಾಕ್ ಅಂದ ಮೇಲೆ ಮಾತ್ರ ಅವರು ಪೆರ್ಮುದ ಸಮೀಪ ಗುಂಪೆಯಿಂದ ಸ್ಥಳಕ್ಕೆ ಹೋಗಿದ್ರು. ಅವರ ಒತ್ತಾಯದ ಮೇರೆಗೆ ನಾನು ಎಲ್ಲವನ್ನು ಬಿಟ್ಟು ಕುಂಬಳೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಯಾಕಂದರೆ 3 ವರ್ಷ ಗೌರ್ಮೆಂಟ್ ಸರ್ವಿಸ್ ಇದ್ದು, 3 ವರ್ಷ ಗೌರ್ಮೆಂಟ್ ಸರ್ವಿಸ್ ನನಗೆ ಕುಂಬಳೆಯ ಮಾಹಿತಿ ಎಲ್ಲ ಕಂಪ್ಲೀಟ್ ಸಿಕ್ಕಿದೆ. ಆದ್ದರಿಂದ ಅಂದಿನಿಂದ ಇನ್ನರವರೆಗೆ ಒಟ್ಟಾರೆ ನಾನು ರಜೆ ತೆಗೆದದ್ದು ಸೂರ್ಯನ 8 ವರ್ಷ ಒಂದೇ ಒಂದು ರಜೆ ತೆಗಿಲಿಲ್ಲ. ಸೂರ್ಯನ 8 ವರ್ಷ ಒಂದೇ ಒಂದು ರಜೆ ತೆಗಲಿಲ್ಲ. ನನ್ನ ತಂದೆಯವರು ಇರೋದ ನಂತರ ಮಂಗಳವಾರ ಅರ್ಧ ದಿವಸ ರಜೆ. ಸರಿ, ನನ್ನ ಹೆಂಡತಿ ಹೇಳಿದರು, ನೀವು ಹೀಗೆ ಸಾಯುವುದಾ? ಇಲ್ಲ, ನಾನಿನ್ನು ಕೊಂಡೋಗ್ತೇನೆ. ಎಲ್ಲಿಗೆ? ಅಮೇರಿಕಾ, ಇಂಗ್ಲೆಂಡ್, ಯುರೋಪ್ ಇಡೀ ಹಾಗೆ 30 ದಿವಸ ಒಂದು ಪ್ರವಾಸ ಮಾಡಿದ್ದೇನೆ. ಇದು ನನ್ನ ಹೆಂಡತಿ ಒತ್ತಾಯ ಮಾಡೋ ಪ್ರಕಾರ ಅಲ್ಲ, ಇದು ನನ್ನ ಕರ್ತವ್ಯ. ಇದು ನನ್ನ ಕುಟುಂಬದ ವಿಷಯದಲ್ಲಿ ಹೇಳುವ ಅಗತ್ಯ ಇಲ್ಲ. ಆದರೆ ನನ್ನ ತಂದೆ ತೀರ್ಥರೂಪರ ಒಂದು ಆಶೀರ್ವಾದ ಬಲದಿಂದ ನಾನು ಇಷ್ಟರವರೆಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ. ನನಗೆ ಸಂಪೂರ್ಣ ಸಹಕಾರ ಸಿಕ್ಕಿದೆ ಕುಂಬಳೆಯಿಂದ. ಒಂದೇ ಒಂದು ಯಾವ ರೀತಿಯ ಸಹಕಾರ ಯಾರಿಂದೂ ಸಿಕ್ಕಲಿಲ್ಲ. ಆದರೆ ಒಂದು ವಿಚಿತ್ರ ಅಂದರೆ ಅದ್ಭುತ, ವಿಚಿತ್ರ. ಒಂದು ದಿವಸ ಬೆಳಿಗ್ಗೆ ಕುಂಬಳೆ ಡಾಕ್ಟರು ತೀರಿ ಹೋದರು ಅಂತ ಒಂದು ನ್ಯೂಸ್ ಇಂಟರ್ನೆಟ್ಲಿ ಬಂದಿತ್ತು. ನನ್ನ ಹೆಸರು, ಕಂಡೋಲೆನ್ಸ್ ಹಾಕಿ ನನ್ನ ಫೋಟೋ ಎಲ್ಲ ಬಂದಿತ್ತು. ಇದು ಅಂತ ಒಂದು ವಿಚಿತ್ರ. ಮತ್ತೆ ನೋಡುವಾಗ ಅಲ್ಲೊಂದು ಆ್ಯಂಬುಲೆನ್ಸ್ ನಿಂತಿದೆ, ಅದು ಕುಂಬಳೆ ಡಾಕ್ಟರ್ ಡೆಡ್ ಬಾಡಿ ಬಂದದ್ದು. ಜನ ಬಂದರು ಡೆಡ್ ಬಾಡಿ ನೋಡಲಿಕ್ಕೆ. ಇಲ್ಲ, ಅದು ಕೋವಿಡ್ಗೆ ಇಂಜೆಕ್ಷನ್ ಕೊಡ್ತಾರೆ, ಡಾಕ್ಟರ್ ಶಂಭಟ್ರ ಕಾಂಪೌಂಡಲ್ಲಿ ಇಂಜೆಕ್ಷನ್ ಕೊಡ್ತಾಯಿದ್ದಾರೆ, ಅದು ವ್ಯಾನಲ್ಲೇ ಬಂದದ್ದು. ಡಾಕ್ಟರ್ ಎಲ್ಲಿದ್ದಾರೆ ಅಂದರೆ ನನಗೆ ಒಂದು ಶಾಕ್ ಆಯಿತು. ಇದೆಂತ ಕರ್ಮ ಹೀಗಂಥದ್ದು. ಮರುದಿವಸ ನೋಡಲಿಕ್ಕೆ ಬರ್ತಾರೆ ಜನ, ಡಾಕ್ಟರ್ ಇದ್ದಾರೆ. ಸರಿ, ಹಾಗೆ ನಾನು ಒಬ್ಬ ಸತ್ತು ಬದುಕಿದ್ದೇನೆ. ಸತ್ತು ಬದುಕಿದ್ದು ಹೌದು, ಅದೊಂದು ಎಕ್ಸ್ಪೀರಿಯೆನ್ಸು, ನಿಮಗೆ ಯಾರೂ ಇರಲಿಕ್ಕಿಲ್ಲ ಅಂತ ಬದುಕಿಲ್ಲ. ಎನಿವೆ, ನನ್ನ ತುಂಬ ಹೊಗಳಿದ್ದಾರೆ, ತುಂಬ ಅಂತ ಹೊಗಳಿದ್ದಾರೆ. ಅಷ್ಟಕ್ಕೆಲ್ಲ ನಾನು ಅರ್ಹನೂ ಅಲ್ಲ, ನನಗೆ ಗೊತ್ತಿಲ್ಲ. ಎನಿವೆ, ಚಿರಂಜೀವಿಯಾಗಲೇ ಇರಲಿ. ಸರ್ವ ಸಾಕಾರ ಮೂರ್ತಿ ಸರ್ವೇಶ್ವರನು ಎಲ್ಲರಿಗೂ ಮಂಗಳೂರಿನುಂಟು ಮಾಡಲಿ. ಥ್ಯಾಂಕ್ ಯು. ಜೈ ಹಿಂದ್. ಮಾಣಿಲ ಎಂಬ ಕುಗ್ರಾಮ 1975-80 ಕಾಲಕ್ಕೆ ಉದಯವಾಣಿ ನಡೆಸಿದ ಕರ್ನಾಟಕ ರಾಜ್ಯ ಮಟ್ಟದ ಸಮೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯದ ಅತ್ಯಂತ ಕುಗ್ರಾಮ ನಂಬರ್ 1 ಅಂತ ಹೆಸರು ಪಡೆದಿದ್ದ ನಾಡು. ಆ ಕುಗ್ರಾಮವನ್ನು ಸುಗ್ರಾಮವನ್ನಾಗಿ ಮಾಡಿ ಶ್ರೀಧಾಮವನ್ನಾಗಿ ಸ್ಥಾಪಿಸಿ ಇವತ್ತು ಕರ್ನಾಟಕದ ನಂಬರ್ 1 ಪುಣ್ಯಕ್ಷೇತ್ರವನ್ನಾಗಿ ರೂಪಿಸಿ ಒಂದು ನಾಡನ್ನು ಪರಿವರ್ತಿಸಿದ ಕರ್ಮಯೋಗಿ ಶ್ರೀ ಮಾಣಿಲ ಮೋಹನ್ ದಾಸ್ ಸ್ವಾಮೀಜಿ. ಅವರಿಗೆ ನಡೆದಾಡುವ ಕರ್ಮಯೋಗಿ ಅಂತಲೇ ಹೆಸರು. ಕಾರಣ, ಅವರು ಯಾವುದೇ ಬ್ರಹ್ಮಕಲಶ ಇರಲಿ, ಯಾವುದೇ ದೈವಸ್ಥಾನ ಭೂತನೇಮ ಯಾವ ಕಾರ್ಯಕ್ರಮಗಳೇ ಇರಲಿ, ಹಿಂದೂ ಸಮಾಜದ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ಅವರು ಕಾಯಕ ಯೋಗಿಯಾಗಿ ಜನರ ನಡುವೆ ನಿಂತು ಜನರಲ್ಲಿ ಒಬ್ಬರಾಗಿ ಉಳಿದು ಮಣ್ಣು ಹೊರುವುದೋ ಬುಟ್ಟಿ ಹೊರುವುದೋ ಯಾವ ಕೆಲಸವೇ ಇರಲಿ ಒಬ್ಬರು ಯತಿ ಅದಕ್ಕೆ ನೇತೃತ್ವ ನೀಡುತ್ತಾರೆ. ಅದನ್ನು ಕಂಡು ಇಡೀ ಸಮಾಜ ಕೆಲಸಗಳಲ್ಲಿ ತೊಡಗಿಕೊಳ್ತದೆ. ಹಾಗೆ ಸಮಾಜವನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಯತಿಯಾಗಿ ತಾನೇ ಮುಂದೆ ನಿಲ್ಲುವಂಥ ಮನಸ್ಸುಳ್ಳ, ಅದಕ್ಕೆ ಹೆಸರು ಸನ್ಮನಸ್ಸು ಅಂತ. ಆ ಕಾರಣದಿಂದ ಅವರಿಗೆ ಕಾಯಕ ಯೋಗಿ ಅಂತ ಹೆಸರು. ಈಗ ಪೂಜ್ಯ ಶ್ರೀಗಳವರಿಂದ ಆಶೀರ್ವಚನದ ನಲ್ಲಿ ನೋಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ
ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಣಿಪುರ ಗೋಪಾಲಕೃಷ್ಣ ನಮ್ಮ ಕೇರಳ ರಾಜ್ಯದ ಪ್ರತಿಷ್ಠಿತವಾದಂಥ 4 ಪುಣ್ಯ ದೇಗುಲವನ್ನು ಸ್ಮರಣೆ ಮಾಡಿಕೊಂಡು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಕಣಿಪುರ ಗೋಪಾಲಕೃಷ್ಣನ ಸಂಭ್ರಮೋಲ್ಲಾಸದ ಈ ವರ್ಷಂಪ್ರತಿ ಆಚರಿಸ್ತಕ್ಕಂಥ ಈ ಮಹೋತ್ಸವ ಬರೇ ಹಿಂದೂ ಬಾಂಧವರಿಗೆಲ್ಲ, ಎಲ್ಲ ಸಮಾಜದ ಜಗತ್ತಿನ ಸೃಷ್ಟಿಕರ್ತನಾದಂಥ ಭಗವಂತನ ಸಾಮ್ರಾಜ್ಯವಾಗಿರತಕ್ಕಂಥ ಈ ಸಾಮ್ರಾಜ್ಯದಲ್ಲಿ ಈ ಉತ್ಸಾಹ ಎಲ್ಲರಿಗೂ ಉತ್ಸಾಹವನ್ನು ಕೊಡಲಿಕ್ಕೋಸ್ಕರ ವರ್ಷಂಪ್ರತಿ ಆಚರಿಸ್ತಕ್ಕಂಥ ಈ ಮಹೋತ್ಸವದ ಇಲ್ಲಿಯ ಪರಿಸರದ ಯುವಕರು ತಾಯಂದಿರು ಎಲ್ಲ ಸೇರಿ ಚಿರಂಜೀವಿ ಅನ್ನುವಂಥ ನಾಮಾಂಕಿತದಲ್ಲಿ ಸಂಸ್ಥೆಯನ್ನು ಕಟ್ಟಿ ಪ್ರತಿಯೊಬ್ಬನ ವ್ಯಕ್ತಿಗೆ ಆರೋಗ್ಯ, ನೆಮ್ಮದಿ, ಸ್ವಸ್ಥ ಸಮಾಜ, ಮಾನವೀಯ ಮೌಲ್ಯ, ಸಾಮರಸ್ಯದ ಸಂದೇಶ ಇವನ್ನು ನಿರಂತರವಾಗಿ ಕೊಡ್ತಾ ಬಂದು ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾಗಿರತಕ್ಕಂಥ ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ವರ್ಷಂಪ್ರತಿ ಅವಿರತವಾಗಿ 40 ವರ್ಷಗಳ ಈ ಒಂದು ಸೇವೆಯ ಮೂಲಕ ಸಮಾಜದಲ್ಲಿ ಜನಸಾಮಾನ್ಯನಿಂದ ಹಿಡಿದು ಅವರವರ ಕಾರ್ಯಪ್ರಬುದ್ಧತೆಯಲ್ಲಿ ತಮ್ಮ ತಮ್ಮ ಸೇವೆಯನ್ನು ಸಮಾಜಕ್ಕೆ ಸಮರ್ಪಿಸಿದಂಥ ಅವರನ್ನು ಗೌರವಿಸುವಂಥ, ಗುರುತಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂಥ ಪರಮ ಪೂಜ್ಯ ಎಡೆನೀರು ಶ್ರೀಗಳಿಗೆ ಶರಣಾರ್ಥಿಯನ್ನು ಸಮರ್ಪಿಸಿ, ಅದೇ ರೀತಿ ಕೊಂಡೇವೂರಿನ ಯೋಗಾನಂದ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ಶರಣಾರ್ಥಿಯನ್ನು ಸಮರ್ಪಿಸಿ, ವೇದಿಕೆಯ ಎದುರುಭಾಗದಲ್ಲಿ ಉಪಸ್ಥಿತರಿರತಕ್ಕಂಥ ಕೆಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮ ಪ್ರಚಾರಕರಾಗಿದ್ದಂಥ ಸಹೋದರಿಯರನ್ನು ಈ ಸಂದರ್ಭದಲ್ಲಿ ಅವರಿಗೂ ಆ ಭಗವಂತ ಈ ಸೇವಾ ಕೈಂಕರ್ಯದ ಜೊತೆಗೆ ಮಾನವೀಯ ಮೌಲ್ಯದ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು, ದೇಶ, ರಾಷ್ಟ್ರ, ಸಮಾಜ ಒಬ್ಬ ಮನುಷ್ಯನ ಬದುಕಿನ ಹುಟ್ಟಿನಿಂದ ಸಾವಿನ ತನಕ ಅವಕಾಶಗಳು, ಅವಶ್ಯಕತೆಗಳು, ಮಾನವೀಯ ಮೌಲ್ಯಗಳು, ಸೇವಾ ಕೈಂಕರ್ಯಗಳು ಇದೆಲ್ಲ ಭಗವಂತನಿಗೆ ಭಾಳ ಹತ್ತಿರದ ಪೂಜೆ. ನಾವು ಗುಡಿಗೋಪುರದಲ್ಲಿ, ಮಂದಿರದಲ್ಲಿ, ಮಸೀದಿಯಲ್ಲಿ, ಚರ್ಚಲ್ಲಿ ದೇವರನ್ನು ನೋಡ್ತಾ ಇದ್ದರೂ ದೇವರನ್ನು ನೋಡಬೇಕಾದಂಥ ಕಾರ್ಯ ಎಲ್ಲಿ ಅಂತ ಕೇಳಿದರೆ ನಮ್ಮ ಪಕ್ಕದಲ್ಲಿರತಕ್ಕಂಥ ಬಂಧುಗಳು, ರೋಗಿಗಳು, ಅನಾಥರು, ದೀನರು, ದುಃಖಿಗಳು ಎಲ್ಲ ಸಂಕಷ್ಟದಲ್ಲಿರತಕ್ಕಂಥ ಈ ಸಮಾಜದಲ್ಲಿ ನಾವು ಬದುಕಿ ಉಳಿಯುವಷ್ಟು ಕಾಲ, ಈ ದೇಹದಲ್ಲಿ ಉಸಿರಿರುವಷ್ಟು ಕಾಲ, ಈ ಉಸಿರಿನೊಂದಿಗೆ ಸೇವಾ ಮನೋಭಾವ ದೀಕ್ಷೆಯನ್ನಿಟ್ಟುಕೊಂಡು ನಾವು ಈ ಪರಿಕಲ್ಪನೆಯಲ್ಲಿ ಭಗವಂತ ಕೊಟ್ಟಂಥ ಈ ಅಲ್ಪಾಯುಷಿಗಳಾಗಿರತಕ್ಕಂಥ ನಾವು ಈ ಆಯುಷ್ಯವನ್ನು ಶಾಶ್ವತ ಸುಖ ಅಂತ ಹೇಳ್ತಾರೆ. ಈ ಆಯುಷ್ಯದಲ್ಲಿ ನಾವು ದೀನರ, ಆರ್ತರ, ದುರ್ಬಲರ, ನಿಸರ್ಗವನ್ನು ಪ್ರೀತಿಸಿ ಪ್ರತಿಯೊಂದು ಜೀವ ಸಂಕುಲವನ್ನು ಪ್ರೀತಿಸಿದರೆ ಅದು ಪರಮ ಪಾವನವಾದಂಥ ಸೇವೆ. ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ. ಯಾರೂ ಶಾಶ್ವತ ಅಲ್ಲ. ಆದರೆ ಚಿರಂಜೀವಿ ಸಂಸ್ಥೆಯ ದೂರದೃಷ್ಟಿತ್ವ ಪ್ರತಿಯೊಬ್ಬ ಮಾನವೀಯ ಮೌಲ್ಯದಲ್ಲಿ ಚಿರಂಜೀವಿ ಅನ್ನುವಂಥ ಪದ ಶಾಶ್ವತವಾಗಿ ಉಳಿಯಬೇಕು. ಅದರ ಜೊತೆಯಲ್ಲಿ ಈ ಚಿರಂಜೀವಿ ಸಂಸ್ಥೆಯ ಮೂಲಕ ಕಣಿಪುರ ಗೋಪಾಲಕೃಷ್ಣನ ಈ ಸನ್ನಿಧಾನದಲ್ಲಿ ದುಃಖಿಗಳ, ಆರ್ತರ
ಭಗವತ್ ಸೇವೆಯ ಮೂಲಕ ಸೇವಾ ಕೈಂಕರ್ಯ ತೊಡಗಿಕೊಳ್ಳತಕ್ಕಂಥ ಮಾನವೀಯ ಮೌಲ್ಯವನ್ನು ಬೆಳಗಿಸಬೇಕು ಅನ್ನುವಂಥ ಅರ್ಥಪೂರ್ಣ ವ್ಯವಸ್ಥೆಯಲ್ಲಿ ಕಳೆದ 40 ವರ್ಷಗಳಿಂದ ಅವಿರತವಾಗಿ ಸೇವೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಭಾಳಷ್ಟು ಜನರನ್ನು ಸನ್ಮಾನಿಸಿದರು. ಹಿರಿಯ ಅಧಿಕಾರಿಗಳನ್ನು, ಹಿರಿಯ ಡಾಕ್ಟ್ರನ್ನು, ಹಿರಿಯ ಸಂಸ್ಥೆಯನ್ನು ಕಟ್ಟಿದಂಥ ಏರಂಬ ಇಂಡಸ್ಟ್ರಿನ ಮಾಲಕರು ಕನ್ಯಾನ ಸದಾಶಿವ ಶೆಟ್ಟರು ಇವತ್ತು ಸಾಮಾಜಿಕವಾಗಿ ಆರ್ತರ, ದುರ್ಬಲರ, ದುಃಖಿಗಳ ಮಠ ಮಂದಿರಗಳ, ಶ್ರದ್ಧಾ ಕೇಂದ್ರಗಳ ಸೇವೆಯನ್ನು ಮಾಡತಕ್ಕಂಥವರನ್ನು ಎಲ್ಲರನ್ನ ಗುರುತಿಸಿ ಇವತ್ತು ಗೌರವಿಸಿದ್ದಾರೆ. ಅದರಲ್ಲಿ ಕೂಡ ಇಸ್ಲಾಂ ಮತದ ಒಬ್ಬರು ಮಕ್ಕಳಿಗೆ ಉಚಿತವಾಗಿ ಈಜನ್ನು ಕಲಿಸುವಂಥ ಪ್ರವೃತ್ತಿಯಲ್ಲಿ ನಿರಂತರವಾಗಿ ಸೇವೆ ಮಾಡತಕ್ಕಂಥವರೆಲ್ಲ ಭಾಳ ಗೌರವಯುತವಾಗಿ ಇಲ್ಲಿ ಸನ್ಮಾನಿಸಿದ್ದನ್ನು ನಾನು ಕಂಡಿದ್ದೇನೆ. ಚಿರಂಜೀವಿ ಸಂಸ್ಥೆ ಇನ್ನಷ್ಟು ಕಾಲ ಅವರು ಟ್ರಸ್ಟನ್ನು ಮಾಡಿ ಇನ್ನಷ್ಟು ಕಾಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ಕೊಡಲಿ. ಸಮಾಜವನ್ನು ಪ್ರೀತಿಸುವುದರ ಜೊತೆಯಲ್ಲಿ ನಿಸರ್ಗವನ್ನು ಪ್ರೀತಿಸಲಿಕ್ಕೆ ಮತ್ತು ವಿಶ್ವಶಾಂತಿಯನ್ನು ಬಯಸಲಿಕ್ಕೆ ಇದೊಂದು ಚಿರಂಜೀವಿ ಸಂಸ್ಥೆ ಇನ್ನಷ್ಟು ಆದರ್ಶವನ್ನು ಪ್ರತಿಬಿಂಬಿಸಲಿ. ಇವತ್ತು ನಾವೆಲ್ಲರೂ ವಿಶ್ವಶಾಂತಿಯನ್ನು ಬಯಸುವುದು ಅವಶ್ಯಕತೆ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತುಗಳು ಎಲ್ಲ ಕಡೆ ದುರಂತಗಳು, ದುರಿತಗಳು, ಆಪತ್ತುಗಳು, ಅಪಮೃತ್ಯುಗಳು, ಘೋರ ಮೃತ್ಯುಗಳು ಸಮಾಜವನ್ನು ಕಾಡ್ತಾ ಇದೆ. ಮನುಷ್ಯನ ಆಕ್ರೋಶ, ಉದ್ವೇಗಗಳು ಇವತ್ತು ಮೇರೆ ಮೀರ್ತಾ ಇದೆ. ಡ್ರಗ್ಸ್ ಮಾಫಿಯಾ, ಬೇರೆ ಬೇರೆ ಮತಾಂತರ, ಈ ಎಲ್ಲ ಪ್ರಲೋಭನೆಯಲ್ಲಿ ಸಮಾಜ ವಿಘಟನೆ ಆಗ್ತಾ ಇದೆ. ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು, ಈ ಜಗತ್ತು ಅನ್ನೋದು ಭಗವಂತನ ಸಾಮ್ರಾಜ್ಯ. ನಮಗೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ನಾವು ಬದುಕಿದಷ್ಟು ಕಾಲ ಒಳ್ಳೆಯವರಾಗಿರೋಣ, ಎಲ್ಲರನ್ನೂ ಪ್ರೀತಿಸೋಣ, ಎಲ್ಲರ ಜೊತೆಯಲ್ಲಿ ಬೆರೆಯೋಣ. ಈ ದೇಶದ ನಾಗರಿಕತೆಯನ್ನು, ಈ ದೇಶದ ಪರಂಪರೆಯನ್ನು, ವಿಶ್ವಶಾಂತಿಯನ್ನು ಬಯಸತಕ್ಕಂಥ ಒಂದು ದೇಶ ಇದ್ದರೆ ಅದು ಭಾರತ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇದರ ಅರ್ಥವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಅವರು ಯಾವುದೇ ಸಮುದಾಯ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಜಾತಿ ಇರಲಿ, ಅದು ಮುಖ್ಯ ಅಲ್ಲ. ಈ ಚಿಂತನೆಯನ್ನು ಮಾಡತಕ್ಕಂಥ ಮನೋಭಾವ ಎಲ್ಲರಲ್ಲಿ ಬರಲಿ. ಅದಕ್ಕೆ ಭಗವಂತ ಶಕ್ತಿ ಕೊಡಲಿ. ಇವತ್ತು ಭಾಳಷ್ಟು ಜನರನ್ನು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥವ್ರನ್ನು ಭಾಳಷ್ಟು ಗೌರವಯುತವಾಗಿ ಪ್ರೀತಿಯಲ್ಲಿ ಸನ್ಮಾನಿಸಿದ್ದೀರಿ. ಇಂಥ ಕಾರ್ಯಕ್ಷೇತ್ರ ಇನ್ನಷ್ಟು ಬೆಳಗಿ ಬರಲಿ, ಮತ್ತೊಬ್ಬರಿಗೆ ಅದು ಪ್ರೋತ್ಸಾಹದಾಯಕವಾಗಲಿ. ಇವತ್ತು ಈ ವೇದಿಕೆಯಲ್ಲಿ ವಯಲಿನಲ್ಲಿ 2 ಸಹೋದರಿಯರು, ಕೊಂಡೂರು ಕ್ಷೇತ್ರದ ಸಹೋದರರು ಭಾಳಷ್ಟು ಸಾಧನೆ ಮಾಡಿದ ಮಕ್ಕಳು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟರು. ಕಲೆ ಮತ್ತು ಸಾಹಿತ್ಯ ಮತ್ತು ಸಂಗೀತ, ಯಕ್ಷಗಾನ ಇರ್ಬೋದು, ಇದು ಆನಂದದ ಸ್ಫೂರ್ತಿ. ಇದು ಒಬ್ಬ ಮನುಷ್ಯನ ಬದುಕಿನಲ್ಲಿ ನಿಜವಾದಂಥ ಆನಂದದ ಸತ್ವ ಇರುವುದು ಸಾಂಸ್ಕೃತಿಕವಾದಂಥ ಮೌಲ್ಯದಲ್ಲಿ. ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು ಆ ಮಕ್ಕಳು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ಇನ್ನಷ್ಟು ಭವಿಷ್ಯ ಕೊಡಲಿ. ಇನ್ನಷ್ಟು ಆ ಸಂಗೀತ ವಾಹಿನಿ ಅವರ ನಿರಂತರವಾದಂಥ ವಾಹಿನಿಯ ಮೂಲಕ ಸಮಾಜಕ್ಕೆ ಇನ್ನಷ್ಟು ಮಕ್ಕಳಿಗೆ ಅದು ಸ್ಫೂರ್ತಿಯಾಗಲಿ. ಆ ಮೂಲಕ ಸಮಾಜದಲ್ಲಿ ಒಳ್ಳೆ ಕಾರ್ಯವನ್ನು ಮಾಡತಕ್ಕಂಥ ಮನೋಬಲಗಳು ಬೆಳಗಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ಚಿರಂಜೀವಿ ಸಂತೆಯ ನಾಳೆಯ ಕಾರ್ಯಕ್ರಮ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಲಿ. ಇನ್ನು ಮಾಡತಕ್ಕಂಥ ಎಲ್ಲ ಕಲಾವಿದರಿಗೂ ಕಲಾ ಪೋಷಕರಾಗಿ ಬೆಳೆಯತಕ್ಕಂಥ ಶಕ್ತಿಯನ್ನು ಕಣಿಪುರ ಗೋಪಾಲಕೃಷ್ಣ ನಿರಂತರವಾಗಿ ಅನುಗ್ರಹಿಸಲಿ. ವಿಶ್ವಶಾಂತಿ ಆಗಲಿ, ಲೋಕ ಕಲ್ಯಾಣ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಭಾವಿ ಜನಾಂಗಕ್ಕೆ ಆದರ್ಶಪ್ರಾಯವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ ಕೊಡಲಿ. ಚಿರಂಜೀವಿ ಸಂಸ್ಥೆಯ ಅಲ್ಲಿ ದುಡಿದಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ದಾನಿಗಳಿಗೆ ಇನ್ನಷ್ಟು ಮುಂದಿನ ದಿವಸಗಳಲ್ಲಿ ಸೇವೆ ಮಾಡಲಿಕ್ಕೆ ಆ ಕರ್ತೃತ್ವ ಶಕ್ತಿಯನ್ನು ಆ ಭಗವಂತ ಕಣಿಪುರ ಗೋಪಾಲಕೃಷ್ಣ ಮತ್ತು ಈ ಪರಿಸರದ ಆರಾಧನಾ ಸಾನ್ನಿಧ್ಯಗಳೆಲ್ಲವೂ ಅನುಗ್ರಹಿಸಲಿ. ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತ. ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟರು ಹಾಗೆಯೇ ಪರಮ ಪೂಜ್ಯ ಮಾಣಿಲ ಶ್ರೀಧಾಮದ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಗಳವರು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿ ನಮ್ಮ ಸಮಾರಂಭಕ್ಕೆ ಮೆರುಗು ನೀಡಿದೆ, ಶೋಭೆ ತಂದಿದೆ, ಅಲಂಕಾರವನ್ನು ಕೊಟ್ಟಿದೆ. ನಮಗೆ ಸದಾ ಮಾರ್ಗದರ್ಶಕರಾಗಿ ನಾಡಿನ ಒಳಿತಿಗೆ, ಸಮಾಜದ ನಲ್ಮೆಗೆ ನಮ್ಮನ್ನು ದುಡಿಸಿಕೊಳ್ಳುವಂತೆ
ಅವರು ಮುನ್ನಡೆಸಬೇಕು, ಅವರು ಹರಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಪ್ರಿಯರೇ, ಒಂದೆರಡು ಅನಿಸಿಕೆಗಳೊಂದಿಗೆ ಈ ಸಮಾರಂಭ ಕೊನೆಗೊಳ್ಳುತ್ತಾ ಇದೆ. ನಮ್ಮವರೇ ಆದ ಕುಂಬಳೆಯ ಮಣ್ಣಿನ ಮಗಳು ಜ್ಯೋತಿ ಡಾಕ್ಟ್ರು ನಮ್ಮವರು, ನಮ್ಮ ಕುಂಬಳೆಯವರು, ದೊಡ್ಡ ಸಾಧಕಿ, ವೈದ್ಯಕೀಯ ರಂಗದ ಮಹಿಳಾ ಪ್ರಸೂತಿ ತಜ್ಞರಲ್ಲಿ ಅವರದ್ದು ಕಾಸರಗೋಡಿನಲ್ಲಿ ಉಲ್ಲೇಖಿಸಬೇಕಾದ ಹೆಸರು. ಅವರಿಂದ 2 ಮಾತುಗಳು. ಮೊದಲನೇದಾಗಿ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಸಭಿಕರೇ, ನನ್ನ ಸಹೋದರ ಸಹೋದರಿಯರೇ, ಅವರು ಪುಟಾಣಿ ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಈ ಊರಲ್ಲೇ ಹುಟ್ಟಿ ಬೆಳೆದು 32 ವರ್ಷಗಳ ಕಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ, ಕುಂಬಳೆ ಗೌರ್ಮೆಂಟ್ ಆಸ್ಪತ್ರೆ, ಕಾಸರಗೋಡು ಗೌರ್ಮೆಂಟ್ ಆಸ್ಪತ್ರೆ, ಕಾಂಜಂಗಾಡ್ ಹಾಸ್ಪಿಟಲಲ್ಲಿ ಸೇವೆ ಸಲ್ಲಿಸಿ ನನ್ನನ್ನು ಗೌರವಿಸಿದ್ದಕ್ಕೆ ನಾನು ಚಿರಂಜೀವಿ ಕ್ಲಬ್ಬಿನವರಿಗೆ ಆಭಾರಿಯಾಗಿದ್ದೇನೆ. ಕುಂಬಳೆ ಜಾತ್ರೆ ಅಂತೇಳಿದರೆ ನನಗೆ ಬಾಲ್ಯದ ಸವಿನೆನಪು ಪುನಃ ಮರುಕಳಿಸಿಕೊಟ್ಟದಕ್ಕೆ ನನ್ನ ಈ ಶುಭ ದಿನದಂದು ಸುಂದರ ನೆನಪು ನನ್ನ ಜೀವನದಲ್ಲಿ ಎಂದೂ ಇರ್ತದೆ. ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಧನ್ಯವಾದಗಳು ಮೇಡಮ್. ಈಗ ಕುಂಬಳೆಗೆ ಮೊದಲ ಉದ್ಯಮವನ್ನು ಪರಿಚಯಿಸಿದ ನಾಯ್ಕಾಪಿನ ಸುದರ್ಶನ್ ಪ್ಲಾಸ್ಟಿಕ್ಸ್ನ ಯಜಮಾನರಾದ ನಮ್ಮ ಹಿತೈಷಿ ನಾರಾಯಣ ಪ್ರಭು ಕುಂಬಳೆ ಅವರಿಂದ 2 ಮಾತುಗಳು. ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೂ ಕುಂಬಳೆ ಸೀಮೆಯಲ್ಲಿರುವ ಎಲ್ಲ ದೇವದೇವತೆಗಳಿಗೂ ನನ್ನ ಉದ್ದಂಡ ನಮಸ್ಕಾರ. ಸ್ವಾಮೀಜಿಗಳು ಎಲ್ಲ ವಿಷಯದಲ್ಲಿ ಎಲ್ಲ ವಿವರಗಳನ್ನು ನಾವು ಹೇಗೆ ನಡಿಬೇಕೆಂಬ ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಪರಿಸರ ಪ್ರೇಮ. ನಾವು ಈ ನಾಡನ್ನು ಉಳಿಸಬೇಕಾದರೆ ಪರಿಸರಕ್ಕೆ ಪ್ರೀತಿಸಬೇಕು. ನಮ್ಮ ಜನ್ಮ ಕೊಟ್ಟ ಜನ್ಮದಾತರು, ತಂದೆ ತಾಯಿ ಅಥವಾ ಹಿರಿಯರು, ಅವರಿಗೆ ಯಾವತ್ತೂ ನಾವು ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ಜನ್ಮಗಳನ್ನು, ಒಳ್ಳೆಯ ಜನ್ಮಗಳನ್ನು ಕೊಟ್ಟವರು ನಮ್ಮ ತಂದೆ ತಾಯಿಗಳು. ಹಾಗೆ ಅವರ ಸ್ಮರಣೆ ಕೂಡ ಮಾಡುವ, ಅವರ ಸೇವೆ ಕೂಡ ಮಾಡುವಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡುವ. ಹಾಗೆ ಈ ಚಿರಂಜೀವಿ ಸಂಸ್ಥೆ 40 ವರ್ಷದಲ್ಲಿ ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ ಅಂತೇಳಿ ಕೆಲವು ಅದರಲ್ಲಿ ಮುಖ್ಯವಾದ ವಿಷಯಗಳನ್ನು ತಿಳಿಸಿದ್ರು. ಇದು ತುಂಬ ದೇಶ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತೇವೆ ಯಾವತ್ತು. ಅದೇ ರೀತಿ ಜನಾರ್ದನ ಸೇವೆ ಹೇಗೆ ಮಾಡ್ತೇವೋ ಹಾಗೆ ದೇಶ ಸೇವೆ ಅಂದರೆ ಯಾರು ಅಗತ್ಯದಲ್ಲಿ ಯಾವುದೇ ವಿಷಯದಲ್ಲಿ ಇದ್ದಾರೋ ಅವರಿಗೆ ನಾವು ಸಹಾಯ ಮಾಡೋದು ಮುಖ್ಯವಾದ ಒಂದು ನಮ್ಮ ಮಾನವ ಧರ್ಮ. ಈ ಸಂಸ್ಥೆ 40 ವರ್ಷದಿಂದ ಈ ಸೇವೆಗಳನ್ನು ಮಾಡ್ತಾ ಬಂದಿದೆ. ಯಾವ ಕಾರ್ಯಕ್ರಮ ಆದರೂ ಕೂಡ ನನ್ನ ಮನೆಗೆ ಬಂದು ನೀವು ಬರಬೇಕು ಪ್ರಭುಗಳೇ ಅಂತ ಹೇಳುವಂಥ ಒಂದು ಭಾಗ್ಯ ಆ ದೇವರು ನನಗೆ ಕೊಟ್ಟಿದ್ದಾರೆ. ಈ ಚಿರಂಜೀವಿ ಸಂಸ್ಥೆ ನಾನು ಯಾವತ್ತೂ ಅಲ್ಲಿ ಹೋದರೆ ಹೇಳ್ತೇನೆ, ಚಿರಂಜೀವಿ ಹೆಸರನ್ನು ಯಾವಾಗಲೂ ಚಿರಂಜೀವಿ ಆಗಿರಿಸಿ ನೀವು ಮಾಡುವ ಎಲ್ಲ ಕಾರ್ಯಕ್ರಮಗಳು ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳನ್ನು, ಇದು ಮುಂದೆ ಇಂಥ ಕಾರ್ಯಕ್ರಮಗಳನ್ನು ಹಬ್ಬುವ ಅಥವಾ ಒಂದು ನಾಡಿನಲ್ಲಿರುವ ಪ್ರಮುಖ ವ್ಯಕ್ತಿತ್ವಗಳನ್ನು ಗುರುತಿಸುವುದೇ ದೊಡ್ಡ ಒಂದು ಸವಾಲು. ಹಾಗೆ ನೀವು ಯಾರೆಲ್ಲ ಏನೆಲ್ಲ ದೇಶಕ್ಕಾಗಿ ಸೇವೆ, ಈ ನಾಡಿಗಾಗಿ ಸೇವೆ ಮಾಡಿದರೆ ಅವರನ್ನೆಲ್ಲ ಗುರುತಿಸಿ ಸನ್ಮಾನಿಸಿದ್ದುಂಟಲ್ಲ, ಇದು ನಿಮ್ಮ ದೊಡ್ಡತನವನ್ನು ತೋರಿಸ್ತದೆ. ಇಂಥ ಕಾರ್ಯಕ್ರಮಗಳು ಮುಂದಕ್ಕೆ ನಿಮಗೆ ಮಾಡುವಂಥ ಭಾಗ್ಯ ಆ ಕೃಷ್ಣ ಪರಮಾತ್ಮನು ಹಾಗೂ ನಮ್ಮ ಹಿರಿಯರು ನಿಮಗೆ ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಈ ಚಿರಂಜೀವಿ ಸಂಸ್ಥೆ ಇನ್ನೂ ಏನೆಲ್ಲ ಸೇವೆ ಮಾಡಲಿಕ್ಕೆ ಸಾಧ್ಯ ಉಂಟು ಅವರ ಶಕ್ತಿ ಮೀರಿ ಮಾಡುವಂಥ ಶಕ್ತಿಯನ್ನು ಆ ಪರಮಾತ್ಮನು ಅವರಿಗೆ ಕರುಣಿಸಲಿ ಅಂತ ಹೇಳಿ ನನ್ನನ್ನು ಪ್ರೀತಿಪೂರ್ವಕವಾಗಿ ಇಲ್ಲಿ
ಆಮಂತ್ರಿಸಿ ನನ್ನ 2 ಮಾತುಗಳನ್ನು ಹೇಳಬೇಕಂತೇಳಿ ಹೇಳುವಂಥ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಈ ಸಂಸ್ಥೆಗೆ ನಾನು ಚಿರಋಣಿ. ದೇವರು ಎಲ್ರಿಗೂ ಒಳ್ಳೆಯ ಆರೋಗ್ಯ, ಸಂಪತ್ತು, ಸುಖ, ಸಂತೋಷ ಎಲ್ಲ ಕೊಡಲಿ ಅಂತೇಳಿ ಶ್ರೀಕೃಷ್ಣನ ಹತ್ರ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಶ್ರೀಕೃಷ್ಣನ ಚರಣಕ್ಕೆ ಸಮರ್ಪಿಸ್ತೇನೆ. ಧನ್ಯವಾದಗಳು ಶ್ರೀ ನಾರಾಯಣ ಪ್ರಭು ಕುಂಬಳೆ ಇವರಿಗೆ. ನಾನು ಅವರ ಕುರಿತು ಹೇಳುವಾಗ ಒಂದು ಮಹತ್ವದ ವಿಷಯವನ್ನು ಹೇಳಲಿಕ್ಕೆ ಮರೆತು ಬಿಟ್ಟೆ. ಪ್ರಿಯರೇ, ನೀವು ಪುಣ್ಯಕ್ಷೇತ್ರ ಸಂದರ್ಶನ ಮಾಡ್ತೀರಾ. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಶೃಂಗೇರಿ, ಕೊಲ್ಲೂರು, ಕಟೀಲು ಮತ್ತು ಉತ್ತರ ಕರ್ನಾಟಕದಲ್ಲಿ ನಾನಾ ಕಡೆ ಈ ಎಲ್ಲ ದೇವಸ್ಥಾನಗಳಲ್ಲಿ ಸಿಗುವ ಬಾಟ್ಲಿಗಳಿವೆಯಲ್ಲ, ಪ್ರಸಾದ ಬಾಟ್ಲಿ, ತೀರ್ಥ ಬಾಟ್ಲಿಗಳಿವೆಯಲ್ಲ, ಅದೆಲ್ಲವೂ ನಿರ್ಮಾಣವಾಗುವುದು ಕುಂಬಳೆಯಲ್ಲಿ ಅನ್ನೋ ನೆನಪಿರಲಿ. ಅದು ಶ್ರೀ ನಾರಾಯಣ ಪ್ರಭುಗಳ ಸಂಸ್ಥೆಯಲ್ಲಿ, ಅದು ಕಣಿಪುರ ಗೋಪಾಲಕೃಷ್ಣ ದೇವರು ಅವರಿಗೆ ಕೊಟ್ಟಂತಹ ಒಂದು ಅವಕಾಶ. ಇಡೀ ದೇಶದ, ನಮ್ಮ ದಕ್ಷಿಣ ಭಾರತದಲ್ಲಿ ಅನೇಕ ದೇವಸ್ಥಾನಗಳ ತೀರ್ಥದ ಬಾಟ್ಲಿ ತಯಾರಾಗುವುದು ಕುಂಬಳೆಯಲ್ಲಿ. ಅದು ಕೂಡ ವಿಶೇಷ. ಅಂದರೆ ಆ ಬಾಟ್ಲಿಗಳಲ್ಲಿ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಎನ್ನುವುದು ಅವರ ಉದ್ಯಮಶೀಲತೆಯ ಕಿರೀಟ. ವೇದಿಕೆಯಲ್ಲಿ ನಮ್ಮ ಅಭಿಮಾನದ ಆರಿಕಾಡಿ ಚಕ್ರಪಾಣಿ ದೇವ ಪೂಜಿತಾಯರಿದ್ದಾರೆ. ಅವರ ಉಪಸ್ಥಿತಿಯಿಂದಲೇ ಅವರು ಗೌರವಿಸ್ತಾರೆ ಅಂತ ಹೇಳಿದ್ದಾರೆ. ಮಾತಿಗೆ ಉದ್ಯುಕ್ತನಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿರುವ ಬಹುತೇಕ ಗಣ್ಯರು ಮಾತನಾಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಸಮಯ ಹೊತ್ತು ಮೀರಿದೆ. ಈಗ ಹಿರಿಯರಾದ ನಮ್ಮ ಕುಂಬಳೆ ಸೀಮೆಯ ಅಭಿಮಾನದ ಇಚ್ಚಲಂಪಾಡಿ ಮನೆತನ ಅಂದರೆ ಕುಂಬಳೆಯ ರಾಜ ಮನೆತನದ, ಅರಸು ಮನೆತನದ ದಂಡನಾಯಕರ ಮನೆ, ಸೇನಾಪತಿಗಳ ಮನೆ. ಹಾಗಾಗಿ ಇಚ್ಚಲಂಪಾಡಿ ಅಂದರೆ ಅದು ಸೀಮೆಯ ಕಾವಲು ಭಟರ ನಾಯಕನ ಮನೆಯೂ ಹೌದು, ಅದು ಧರ್ಮ ದೈವಗಳ ಚಾವಡಿ ಮನೆಯೂ ಹೌದು, ಅದು ಸತ್ಯದ ಸೀಮೆಯ ಸಿರಿಬೀಡೂ ಹೌದು. ಅಂಥ ಸತ್ಯದ ಸೀಮೆಯ ಸಿರಿಬೀಡಿನ ಈಗಿನ ಪ್ರಮುಖರಾದ ಬಿ ಸುಬ್ಬಯ್ಯರೈ, ನಮ್ಮ ನಾಡಿನ ಒಂದು ಕಾಲದ ಅಭಿಮಾನದ ಐ ರಾಮರೈ ಇವರ ಪುತ್ರ, ಅವರ ಘನ ಅಧ್ಯಕ್ಷತೆಯ ಮಾತುಗಳು ಈಗ ನಿಮ್ಮ ಮುಂದೆ. ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವರಿಗೆ ಪ್ರಪ್ರಥಮವಾದ ಅಡ್ಡಬೂರೊಂದು ವೇದಿಕೆಡೆ ಆಸೀನರಾಯನ ಹಿರಿಯರು ವೇದಮೂರ್ತಿ ಶ್ರೀ ಚಕ್ರಪಾಣಿ ದೇಪೂಜಿತಾಯರಿಗೆ ವಂದಿಸವೊಂದು ವೇದಿಕೆಡಿತ್ತಿನ ಮಾತ ವಿಶಿಷ್ಟ ವ್ಯಕ್ತಿಗಳೇ ಮೂಲು ಸೇರ್ನಂಚಿತ್ನ ಮಾತ ಪ್ರೀತಿದ ಬಂಧುಲೆ ಭಗಿನಿಯರೇ, ಪ್ರತ್ಯೇಕವಾದ ಚಿರಂಜೀವಿ ಕ್ಲಬ್ದ ಅಧ್ಯಕ್ಷರಾಯನ ಕೃಷ್ಣ ಗಟ್ಟಿಗಳೇ, ಆತ್ಮೀಯರಾಯನ ನಾರಾಯಣ್ ಚಂಬಳ್ತಿಮಾರ್ರೆ, ಚಿರಂಜೀವಿ ಕ್ಲಬ್ದ ಮಾತ ಸದಸ್ಯರನಕ್ಲೆ ಬಂದುಲೆ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮನ ಮುಲ್ಪ ಆಯೋಜಿಸಂದುಲ್ಲರು. ಇನಿ ಮಸ್ತ್ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನ ಇನಿ ಸನ್ಮಾನ ಮಲ್ತಾರೆ. ಪ್ರತ್ಯೇಕವಾದ ನಮ್ಮ ಡಾಕ್ಟರ್ ಸದಾಶಿವ ಶೆಟ್ರೇನು ಆರೇನು ಪ್ರತ್ಯೇಕವಾದ ನೆನಪು ಮಲ್ಪಡು ದಯಂದ ಬಂಡ ಇನಿ ನಮ್ಮ ಊರದ, ನಮ್ಮ ಕಾಸರಗೋಡು ಜಿಲ್ಲೆಯಿಂದ ಬನ್ಪುನ ಈ ತುಳುನಾಡು ಪ್ರದೇಶಡ್ ನಮ್ಮ ಈ ದೇವಸ್ಥಾನಗಳಡ್ ಬಾರಿ ಪೊರ್ಲುಡೆ ಜೀರ್ಣೋದ್ಧಾರವಾಡು ಬ್ರಹ್ಮಕಲಶೋತ್ಸವಾಡು ಐನು ಮಲ್ಪಾಯಿನಂಚಿತ್ನ ವ್ಯಕ್ತಿಗಳು 2 ಜನ, ಒಂಜಿ ಸದಾಶಿವಣ್ಣೆ ಬುಕ್ಕೊಂಜಿ ಕುತ್ತಿಕಾರ್ ಕಿನ್ಯಣ್ಣ ಶೆಟ್ಟಿ ಕೆ ಶೆಟ್ಟಿಯಿಂದ ಬಂಡದು ಮುಗಳು 2 ಜನ ಇತ್ತನೇ ಇದ್ದಾರ. ನಮಗೆ ಮಧುರ ದೇವಸ್ಥಾನವಾಡು, ನಮ್ಮ ಕಣಿಪುರ ಶ್ರೀಕೃಷ್ಣ ದೇವರನ ದೇವಸ್ಥಾನವಾಡು ಮುಲ್ಪ ಆಯ್ನಾತ ಬೇಗ ನಮಕ್ ಬ್ರಹ್ಮಕಲೋತ್ಸವವನ್ನು ಮಲ್ಪೆರೆ ನಮಕ್ ಸಾಧ್ಯ ಅಂಡ್. ಅವೇ ರೀತಿ ಇನಿ ಮುಲ್ಪ ಕೇಳ್ನಾಗ ಬಾರಿ ಒಂಜಿ ಆಶ್ಚರ್ಯ ಆಪುಂಡು ಆಜುನೂತ ಇವ ತಳಿಕ್ಲೇನು ಅಂದು ಆ ತಳಿಕ್ಲೇನು ಬಾರಿ ಜಾಗರೂಕತೆ ದೀತೆರಿಂದ ಬಂಡ ಅವೊಂಜಿ ವಿಶೇಷವಾಯಿನ ವಿಚಾರ. ಅವೇ ರೀತಿ ಸತ್ಯನಾರಾಯಣ ಬೆಳ್ಳೇರಿ ಯಾರಿಗೆ ಖಂಡಿತವಾದ ಆ ಒಂಜಿ ಪದ್ಮಶ್ರೀಯತ್ ನನ್ನ ಹಿಡಿದು ಮಿತ್ತದ ಪ್ರಶಸ್ತಿ ಕೊಡು. ಅವೇ ರೀತಿ ಡಾಕ್ಟರ್ ಬಾಲಕೃಷ್ಣ ಬುಕ್ಕ ನಮ್ಮ ಹಿರಿಯರು ನಮ್ಮ ಊರುಡು ಮಾತೆರೆಗಳ ಗೊತ್ತಿತ್ತು ನಂಚಿತ್ನ ಮಹಾನ್ ಚೇತನ ನಮ್ಮ ಡಾಕ್ಟರ್ ಸರ್ವೇಶ್ವರ ಭಟ್ರು ಆರ್ನ ಮೆಗ್ಗಿ ಅವಾರ್ಡ್ ಕೃಷ್ಣ ಭಟ್ರು ಎಂಕ್ಲಿಗೆ ಮಸ್ತ್ ಆತ್ಮೀಯತೆ ಇತ್ತನಕ್ಲು ಇಂಚಿತ್ನ ಒಂಜಿ ಗಣ್ಯ ವ್ಯಕ್ತಿಗೆ ಸನ್ಮಾನ ಮಲ್ತ ನಾವು ಖಂಡಿತವಾದ್ಲ ಒಂಜಿ ಮಹಾಮಲ ವಿಚಾರ. ಅವೇ ರೀತಿ ಪ್ರಸೂತಿ ತಜ್ಞರಾಯನ ಡಾಕ್ಟರ್
ಜ್ಯೋತಿ ಅವೇ ರೀತಿ ಡಾಕ್ಟರ್ ಶಾಂಭವಿ ಮುಕ್ಳು ರಡ್ಡಿ ಜನಲ ನಮ್ಮ ಊರುಡು ಕುಂಬ್ಳೇಡು ಎಡ್ಡೆ ಪುದರ್ತೆ ದೆತ್ತನಕ್ಲು ಅವೇ ರೀತಿ ನಮ್ಮ ಮೊಹಮ್ಮದ್ ಕುಂಜಿ ಮೂಜಿ ಸಾವಿರತ್ತ ಆಜಿನೋದು ಜೋಕ್ಲೆಗೆ ಈಜಿ ಕಲ್ಪಾದೇರಿಂದ ಬಂಡ ಅವು ಭಾರಿ ವಿಶೇಷವಾದ ಕೆಲಸ ಮುಕ್ಳೇನು ಮಾತೆರೆಲ್ಲ ಪ್ರತ್ಯೇಕವಾದ ಗುರುತಿಸಾದ ಮುಲ್ಪ ಸನ್ಮಾನ ಮಲ್ತನವು ಖಂಡಿತವಾದ ಚಿರಂಜೀವಿ ಕ್ಲಬ್ ದಾಖಲೆ ಮಲ್ತನಂಚಿತ್ನ ಭಾರಿ ಮಹಾಮಲ್ಲ ಕಾರ್ಯ ಖಂಡಿತವಾದ್ಲ ಈ ವ್ಯಕ್ತಿಗಳಿಗೆ ಸನ್ಮಾನ ಮಲ್ಪಡಾಯಿನವೆ ಬಂದುಲೆ ಚಿರಂಜೀವಿ ಕ್ಲಬ್ಗೆ ಸಾಧಾರಣ 40 ವರ್ಷ ಆಂಡು ಇನಿ ಈ ಕ್ಲಬ್ನ ಐಕೆ ಒಂಜಿ ಟ್ರಸ್ಟ್ ಎಂದು ಬಂಡದ್ಲ ಮಲ್ತೇರು ಅವು ಇನಿ ಆಯ್ನವು ಭಾರಿ ಸಂತೋಷದ ವಿಚಾರ ಇಂದುವೇ ರೀತಿಡು ಎಡ್ಡೆ ಕೆಲಸಗಳೇನು ಮಲ್ತೊಂದು ಪೋಡು ಒಂಜಿ ರಾಮಕೃಷ್ಣ ಪರಮಹಂಸೇರ್ನ ಒಂಜಿ ಪಾತೆರ ಉಂಡು ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲೆಂಟ್ ಟು ಗಾಡ್ ಬಟ್ ಗಾಡ್ ಈಸ್ ಮೋರ್ ಮ್ಯಾನಿಫೆಸ್ಟೆಡ್ ಇನ್ ಹ್ಯೂಮನ್ಸ್ ಸೊ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಬಂಡದು ನಮ್ಮ ಹಿರಿಯರಾಯ್ನ ನಮ್ಮ ನಾರಾಯಣ ಪ್ರಭುಕುಲು ಅರ್ ಪಂಡೇರು ಅಂಚಾದ ಚಿರಂಜೀವಿ ಕ್ಲಬ್ ದಕ್ಲು ಆಯ್ನಾತ್ ಮಾತ ಜನಕ್ಲೆನ ಸೇವೆನ ಮಲ್ಪಾಡು ಮುಲ್ಪ ಎಡ್ಡೆ ರೀತಿಡು ಮಾತೆರ್ಲ ಈತ ನಮ್ಮ ಸಮಾಜ ಬಾರಿ ಎಡ್ಡೆಡುಂಡು ಇಂದುವೇ ರೀತಿಡು ಸಮಾಜ ಎಡ್ಡೆಡು ದುಂಬು ಪೋವಾಡು ಚಿರಂಜೀವಿ ಕ್ಲಬ್ ದಕ್ಲೆಗೆ ನಮ್ಮ ಕುಂಬ್ಳೆ ಕಣಿಪುರ ಶ್ರೀ ದೇವೇರು ಕೃಷ್ಣ ದೇವೇರು ಏಪಲ ಹಾಕ್ಲೆಗೆ ಆಶೀರ್ವಾದ ಕೊರಡು ನಮಕ್ ಮಾತೆರೆಗಳ ಆಶೀರ್ವಾದ ಕೊರಡು ಇನ್ನಿತ ಕಾರ್ಯಕ್ರಮಡು ಅಧ್ಯಕ್ಷೀಯ ಭಾಷಣ ಮಲ್ಪೆರೆ ಎಂಕ ಅವಕಾಶ ಕೊರನ ನಿಕ್ಲೆಗೆ ಮಾತೆರೆಗಳ ತರೆ ತಗ್ಗಾದು ಸೊಲ್ಮೇಲು ಬಂಡಂದು ಹೆಚ್ಚಿಗೆ ಏನು ಪಾತೆರಂದೆ ದಯಂದು ಬಂಡ ಇತ್ತೇನೆ ಸುಮಾರು ಪುರ್ತಾಂಡಂದು ಬಂಡೆ ರಂಚದಿ ಅನ್ನು ಹೆಚ್ಚಿಗೆ ಪಾತೆರಂದೆ ಎನ್ನ ರಡ್ಡು ಪಾತೆರೆಗೆ ಚುಕ್ಕಿದೀಪೆ ಜೈ ಭಾರತ್. ಸುಬ್ಬಯ್ಯಣ್ಣ ನಮ್ಮವರು, ನಮ್ಮ ಅಭಿಮಾನದ ಇಚ್ಚಲಂಪಾಡಿ ಮನೆತನದವರು. ಅವರ ಘನ ಅಧ್ಯಸ್ಥಿಕೆಗೆ ನಾವು ಸಂಭ್ರಮಿಸ್ತೇವೆ, ಗೌರವಿಸ್ತೇವೆ, ನಮಿಸುತ್ತೇವೆ. ಸಮಾರಂಭದ ಕೊನೆಯ ಹಂತವಾಗಿ ಧನ್ಯವಾದ ಸಮರ್ಪಣೆ ಸಂಸ್ಥೆಯ ಮಹಿಳಾ ವಿಭಾಗದ ಪ್ರಮುಖರಾದ ಗಿರಿಜಾ ತಾರಾನಾಥ್ ಇವರಿಂದ. ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳೆ ನಮ್ಮ 40ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಮ್ಮ ಈ ಒಂದು ವೇದಿಕೆಯನ್ನು ಸ್ವಾಮೀಜಿಯವರ ಪುಣ್ಯ ಪಾದದಿಂದ ಪಾವನವಾಗುವುದರೊಂದಿಗೆ ಇವತ್ತು ಗಣ್ಯ ವ್ಯಕ್ತಿಗಳನ್ನು ಇಲ್ಲಿ ಸನ್ಮಾನ ಮಾಡುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಬಹಳ ಚಂದವಾಗಿ ನೆರವೇರಿತು. ಹಾಗೆಯೇ ಈಗ ಇಲ್ಲಿ ಪ್ರತಿಯೊಬ್ಬರ ಹೆಸರನ್ನು ನಮಗೆ ಹೇಳಿಕೊಳ್ಳಲಿಕ್ಕೆ ಸಮಯ ಇಲ್ಲದ ಕಾರಣ ಈ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಬಂದಂತಹ ಎಲ್ಲ ಪರವೂರ ಮಹನೀಯರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಇವತ್ತಿನ ಈ ಸಭೆಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಚಿರಂಜೀವಿ ಮ್ಯೂಸಿಕಲ್ ನೈಟ್ ನಡೆಯಲಿದೆ. ಚಿರಂಜೀವಿ ಕುಂಬ್ಳ ಇದರ ಮ್ಯೂಸಿಕಲ್ ಟ್ರೀಟ್ ಮಲ್ಟಿ ಲ್ಯಾಂಗ್ವೇಜ್ ಇವರ್ ಗ್ರೀನ್ ಹಿಟ್ಸ್ ಬೈ ಮಾಹೆ ಮೆಲೋಡೀಸ್ ಕೇರಳ ಆ್ಯಂಡ್ ಕರ್ನಾಟಕ. ನಮ್ಮ ಸಂಸ್ಥೆಯ ಅಭಿಮಾನದ ಸದಸ್ಯೆ ಶ್ರೀಮತಿ ಚೈತ್ರ ಮಹೇಶ್ ಇವರ ಸಾರಥ್ಯದಲ್ಲಿರುವ ಮಾಹೆ ಮೆಲೋಡೀಸ್ ಇವತ್ತು ರಾತ್ರಿ ನಮ್ಮೆಲ್ಲರ ಬಾಲ್ಯದಲ್ಲಿ ಮೆಲುಕು ಕಂಡ ಗತಕಾಲದ ಮಧುರ ಗೀತೆಗಳನ್ನು ಹಾಡುವ ಮೂಲಕ ಚಿರಂಜೀವಿಯ 40ರ ಸಂಭ್ರಮದ ಮೊದಲ ದಿನದ ಈ ರಾತ್ರಿಯನ್ನು ಸುಂದರವಾಗಿಸಲಿದ್ದಾರೆ, ಸುಮನೋಹರವಾಗಿಸಲಿದ್ದಾರೆ. ತುಂಬ ಕಾಲ ನೆನಪಿಡುವಂತೆ ಈ ದಿನವನ್ನು ಮಾಡಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆ ರಸರಾತ್ರಿಯನ್ನು ನಿರ್ಮಿಸಲಿದೆ.
വന്ദേ ജഗദ്ഗുരു. ഭക്തജനങ്ങളെ, ദ്വാപരയുഗത്തിന്റെ അന്ത്യത്തിൽ ഭാരതഖണ്ഡത്തിൽ അവതരിച്ച് ജനനം മുതൽ സ്വർഗാരോഹണം വരെ നിരവധി യാതനകൾ സഹിച്ച് ആയുധമേന്താതെ ആസുരശക്തികളെ ഉച്ചൂടമുടിച്ച് മാനവ മാനസത്തിൽ മായാതെ നിൽക്കുന്ന മായാമയൻ, കല്ലും മണ്ണും ചേർന്ന മൃതകം ആർത്തിയോടെ വാരിത്തിന്ന സതീർത്ഥി സ്നേഹി, കാളിയന്റെ മസ്തകത്തിലേറെ ഉല്ലാസനത്വം ചവിട്ടിയ സർവേശ്വരനാം സാക്ഷാൽ ശ്രീകൃഷ്ണ ഭഗവാന്റെ നിറചൈതന്യം കൊണ്ട് ധന്യമായ കുമ്പള ശ്രീ ഗോപാലകൃഷ്ണ ക്ഷേത്രത്തിൽ നടക്കുന്ന വാർഷിക മഹോത്സവത്തിന്റെ ഭാഗമായി ഒരു നാടിന്റെ നാടീ സ്പന്ദനം തൊട്ടറിഞ്ഞ് സാംസ്കാരിക ജീവകാരുണ്യ പ്രവർത്തനത്തിലൂടെ കഴിഞ്ഞ 40 വർഷക്കാലമായി കുമ്പളയുടെ മണ്ണിൽ പൂത്തുളഞ്ഞു നിൽക്കുന്ന ചിരഞ്ജീവി രജിസ്റ്റേർഡ് അതിന്റെ 40ാം വാർഷിക ആഘോഷത്തിന്റെ ഭാഗമായി അഭിമാന പുരസ്സരം കാഴ്ചവെച്ച് മഹേ മെലോഡിയസ് അവതരിപ്പിക്കുന്ന മൾട്ടി ലാംഗ്വേജ് എവർഗ്രീൻ ഹേറ്റ് മ്യൂസിക്കൽ ട്രീറ്റ്, കർക്കശ കഠോരമായ കരിമ്പാറകളെ പോലും സ്നിഗ്ധമോഹനമായ നറുവെണ്ണ പോലെ അലിയിച്ചെടുത്തുകൊണ്ട് ഈ വേദിയിൽ ഗാനമേള, സൂപ്പർ ഹിറ്റ് ഗാനമേള സമാരംഭം കുറിക്കുവാൻ കാലമായി, നേരമായി, സമയമായി. ಕುಂಬಳೆಯ ಸಮಸ್ತ ಜನತೆಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ, ಬಂಧುಗಳೇ, ಈ ದಿನ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನ ಈ ವೇದಿಕೆ ಮೂಲಕ ನೀಡೋದಕ್ಕೆ ಮಾಹಿ ಮೆಲೋಡಿಯಸ್ ಸಜ್ಜಾಗಿದೆ. ನಮ್ಮ ಜೊತೆಗೆ ನೀವು ಕೂಡ ಸಜ್ಜಾಗಿದ್ದೀರಾ ಎನ್ನುವಂತಹ ನಂಬಿಕೆಯೊಂದಿಗೆ ಚಿರಂಜೀವಿ ಕ್ಲಬ್ಬಿನ 40ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಮಧುರ ಕ್ಷಣದಲ್ಲಿ ಅದ್ಭುತವಾದ ಸಂಗೀತ ವೈಭವವನ್ನು ನೀಡೋದಕ್ಕೆ ನಮ್ಮ ತಂಡದ ಸುಸಜ್ಜಿತ ಸಂಗೀತ ತಂಡ, ಅದರ ಜೊತೆಗೆ ಅತ್ಯದ್ಭುತ ಗಾಯಕರು ಈ ವೇದಿಕೆಯಲ್ಲಿ ಒಂದಾಗಿದ್ದಾರೆ. ಗೆಳೆಯರ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಷ್ಟೇ, ಇಲ್ಲಿ ಅಬ್ಬರದ ಮಾತುಗಳಿಲ್ಲ, ಬೊಬ್ಬೆರಿಯುವ ಸಂಗೀತ ಇಲ್ಲ, ಕೇವಲ ಇರುವುದು ಇಂಪಾದ ಸಂಗೀತ ಮಾತ್ರ. ನಮ್ಮ 90-80ರ ದಶಕದಲ್ಲಿ ಬಂದಿರುವಂತಹ ಜನಪ್ರಿಯ ಗೀತೆಗಳನ್ನ ನಿಮಗೆ ಮುಟ್ಟಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ಈ ವೇದಿಕೆಯ ಮೂಲಕ ಮಾಡುತ್ತಾ ಇದ್ದಾವೆ. ಈ ಒಂದು ಚಾಲೆಂಜಿಂಗ್ ಆಗಿರುವಂತಹ ಕಾರ್ಯಕ್ರಮಕ್ಕೆ ಅನುವನ್ನ ಮಾಡಿಕೊಟ್ಟಿರುವಂತಹ ಚಿರಂಜೀವಿ ಕ್ಲಬ್ಬಿನ ಸಮಸ್ತ ಬಂಧುಗಳಿಗೆ ಪ್ರಪ್ರಥಮವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿದ ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಆರಾಧ್ಯ ಮೂರ್ತಿ ಶ್ರೀ ಗೋಪಾಲಕೃಷ್ಣ ದೇವರಿಗೆ
ಪಾದಾರವಿಂದಗಳಿಗೆ ಅಡ್ಡ ಬೀಳುತ್ತಾ ಅದರ ಜೊತೆಗೆ ನಾವೆಲ್ಲ ನಂಬಿರುವಂತಹ ವಿಘ್ನ ವಿನಾಶಕಾದಿ ಪೂಜಿತ ಮಹಾಗಣಪತಿ ದೇವರಿಗೆ ಮೊದಲಾಗಿ ವಂದನೆಯನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸುವಂತ ಹೊತ್ತು ಅದರ ಜೊತೆಗೆ ನಾವೆಲ್ಲರೂ ನಂಬಿರುವಂತಹ ತಾಯಿ ಕಲಾಮಾತೆ ಶಾರದಿಯನ್ನ ನಾವು ಅವರ ಮನಸ್ಸಿಗೆ ನಾಟುವಂತ ಸಂಗೀತವನ್ನ ನೀಡುತ್ತೇವೆ ಅನ್ನುವಂತಹ ನಂಬಿಕೆಯೊಂದಿಗೆ ಈ ವಿಭಿನ್ನವಾದ ಕಾರ್ಯಕ್ರಮವನ್ನ ಈ ವೇದಿಕೆಯ ಮೂಲಕ ಪ್ರಸ್ತುತಪಡಿಸೋರಿದ್ದೇವೆ. ಬಂಧುಗಳೇ, ಈ ವೇದಿಕೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಒಂದು ಚಂದದ ಮುತ್ತಿನ ಹಾರ ಹೇಗಿರ್ತದೆ ಆ ತರ ಇರುತ್ತದೆ. ಒಂದು ಮುತ್ತುಗಳು ಬಹಳಷ್ಟು ಸಿಗುತ್ತವೆ ಸಮುದ್ರದಲ್ಲಿ. ನಾವು ಅಳೆದಾಡಿದಾಗ ಅಥವಾ ಅದನ್ನ ಹುಡುಕಿದಾಗ ಬಹಳಷ್ಟು ಮುತ್ತುಗಳು ಸಮುದ್ರದಲ್ಲಿ ಸಿಗಬಹುದು. ಆ ಮುತ್ತುಗಳಲ್ಲಿ ಕೆಲವೊಂದಷ್ಟು ಮುತ್ತುಗಳನ್ನ ಆಯ್ದುಕೊಂಡು ಅದಕ್ಕೆ ಸಂಗೀತವೆಂಬ ಚಿನ್ನದ ಲೇಪನವನ್ನ ಮಾಡಿ ಮುತ್ತಿಗೆ ಒಂದು ಮುತ್ತಿನ ಹಾರವನ್ನ, ಸಂಗೀತದ ಮುತ್ತಿನ ಹಾರವನ್ನ ಕಟ್ಟುವಂತ ಪ್ರಯತ್ನ ಈ ವೇದಿಕೆ ಮಾಡ್ತಾ ಇದೆ. ಮತ್ತೊಮ್ಮೆ ಅವಕಾಶಕ್ಕಾಗಿ ಪ್ರಪ್ರಥಮವಾಗಿ ವಂದನೆಗಳನ್ನ ಸಲ್ಲಿಸ ಸ್ಥಳೀಯವಾಗಿ ಈ ಕಾರ್ಯಕ್ರಮವನ್ನ ನಮ್ಮೊಂದಿಗೆ ನಿರೂಪಿಸೋದಕ್ಕೆ ನಿಮ್ಮ ಊರಿನ ದೇವರ ಸ್ವಂತ ನಾಡು ಅಂತ ಕರೆಯಲ್ಪಡುವ ಕೇರಳದ ಜನಪ್ರಿಯ ನಿರೂಪಕ ಜಯನ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮುಂದಿನ ಹಾಡಿನ ನಿರೂಪಣೆಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಪ್ರೀತಿ ಆಶೀರ್ವಾದ ನಿಮ್ದು ಇರಲಿ ಎಂಬ ആശയದೊಂದಿಗೆ. താങ്ക് യു കാര്യങ്ങള പ്രിയമുള്ളവരെ, ഏവർക്കും നമസ്കാരം. കുമ്പളയുടെ മണ്ണില് ചിരഞ്ജീവി കഴിഞ്ഞ 4 പതിറ്റാണ്ടുകാലം 40 വർഷക്കാലം സാംസ്കാരിക കൂട്ടായ്മയാണ്. സ്നേഹം മാത്രം വിളമ്പുന്ന ഒരു കൂട്ടായ്മയുടെ പേരാണ് ചിരഞ്ജീവി. പ്രിയമുള്ളവരെ, അതിന്റെ 40ാം വാർഷിക ആഘോഷത്തിന്റെ ഭാഗമായി മഹേ മെലോഡിയസ് അവതരിപ്പിക്കുന്ന എവർഗ്രീൻ സൂപ്പർ ഹിറ്റ് ഗാനങ്ങളാണ് നിങ്ങളുടെ മുന്നിലേക്ക് ഞങ്ങൾ കോർത്തിണക്കി കൊണ്ടുവരുന്നത്. സർവവിഘ്ന വിരാജിതൻ സാക്ഷാൽ ശ്രീ മഹാഗണപതിയെ സ്തുതിച്ചുകൊണ്ട് തന്നെയാണ് ആദ്യത്തെ ഗാനം നമ്മൾ ഇവിടെ ആരംഭിക്കുന്നത്. പ്രിയമുള്ളവരെ, കേരളത്തിനകത്തും പുറത്തുമായി നിരവധി വേദികളിൽ ഒരു അനുഗ്രഹീത കലാകാരൻ നിരവധി വേദികളിൽ മൾട്ടി ലാംഗ്വേജ് പാട്ടുകൾ പാടിക്കൊണ്ട് ഇന്ന് നിറസാന്നിധ്യമായ TV ചാനലിൽ ഫെയിമും കൂടിയായ മിസ്റ്റർ ഗൗതം ഭാസ്കറിനെയാണ് ആദ്യത്തെ ഗാനത്തിന് വേണ്ടി നിറഞ്ഞൊരു കൈയോടെ നമുക്ക് സ്വാഗതം ചെയ്യാം. മിസ്റ്റർ ഗൗതം ഭാസ്കർ. പ്രിയമുള്ളവരെ, ആദ്യത്തെ ഗാനം ഗണപതിക്കൊരു നാളികേരം അയ്യപ്പ എന്ന് തുടങ്ങുന്ന ഗാനമാണ്. ഇത് ആലപിച്ചിരിക്കുന്നത് മധു ബാലകൃഷ്ണനാണ്. സംഗീതം ജയവിജയാണ്. മിസ്റ്റർ ഗൗതം ഭാസ്കറിന് മറ്റൊരു സന്തോഷം കൂടി നിങ്ങളിലേക്ക് അറിയിക്കുകയാണ്. മലയാളത്തിന്റെ അനുഗ്രഹീത പ്രശസ്തനായ സിനിമാ പിന്നണി ഗായകൻ മധു ബാലകൃഷ്ണന്റെ കൂടെ ഒത്തിരി വേദികൾ പങ്കിട്ട ഒരു അനുഗ്രഹീത കലാകാരനും കൂടിയാണ് നമ്മുടെ ഗൗതം. അപ്പോൾ ഈ ഒരു ഗാനം ആലപിക്കുമ്പോൾ ഏറെ സന്തോഷവും പ്രൗഢിയും ഉണ്ട്. മധു ബാലകൃഷ്ണൻ ചേട്ടന്റെ തന്നെ ആദ്യത്തെ ഗാനത്തിന് വേണ്ടി ഒപ്പം ഓർക്കസ്ട്രയെയും നമ്മുടെ മഹേ മെലോഡിയസിനെയും ഹൃദയപൂർവ്വം സ്വാഗതം ചെയ്യുകയാണ്. എല്ലാവർക്കും നമസ്കാരം. ഒരുപാട് സന്തോഷം ഈ ഒരു ഉത്സവത്തിന്റെ ഭഗവാൻ സാധിച്ചതിൽ. ഇഷ്ടപ്പെടുന്ന ഒരുപാട് പാട്ടുകൾ ഒരുക്കിയിട്ടുണ്ട്. കൂടെ ഉണ്ടാവുന്ന പ്രതീക്ഷയിലായിട്ട് സോങ്ങിലേക്ക് പോവാണ്. താങ്ക് യു സോ മച്ച്. വോക്കൽ മോഡലിനെ കുറിച്ച് വിഘ്നങ്ങളകിലവും തീർത്തു രക്ഷിക്കുന്ന വിഘ്നവിനായകനെ പമ്പാ ഗണപതിയേ ശരണം. ഗണപതി തിരുനാളികേരമയ്യപ്പ, അമ്മ ഗണപതി തിരുനാളികേരമയ്യപ്പ, ഗണപതി തിരുനാളികേരമയ്യപ്പ, അമ്മ ഗണപതി തിരുനാളികേരമയ്യപ്പ. ഗണപതിയെ പമ്പയിൽ കുളിച്ചു തോന്നിയേ തവിരാമയ്യപ്പ, വിഘ്നങ്ങൾ തീർത്തരുളും വിഘ്നരാജ ഗണപതിയെ പമ്പയിൽ കുളിച്ചു തോന്നിയേ തവിരാമയ്യപ്പ. ഗണപതി തിരുനാളികേരമയ്യപ്പ, അമ്മ ഗണപതി തിരുനാളികേരമയ്യപ്പ. ശിവസുതനെ ഗുരുവരനെ വന്ദനം, അപ്പമവിൽ ശർക്കരയും പഴവും ഇന്നു നൽകിടാം. ഗജമുഖനെ ശിവസുതനെ ഗുരുവരനെ വന്ദനം, അപ്പമവിൽ ശർക്കരയും പഴവും ഇന്നു നൽകിടാം. ഗണപതി തിരുനാളികേരമയ്യപ്പ, അമ്മ ഗണപതി തിരുനാളികേരമയ്യപ്പ, ഗണപതി തിരുനാളികേരമയ്യപ്പ, അമ്മ ഗണപതി തിരുനാളികേരമയ്യപ്പ.
ನಾವು ಈ ಕಾರ್ಯಕ್ರಮದಲ್ಲಿ ಒಂದು ತೀರ್ಮಾನವನ್ನ ಮಾಡಿಕೊಂಡಿದ್ದೇವೆ. ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ನಾವು ಚಪ್ಪಾಳಿಯನ್ನ ಕಡೆಯವರೆಗೂ ಕೇಳುವುದಿಲ್ಲ ಅಂತ ಹೇಳಿ. ಯಾಕೆಂತ ಹೇಳ್ತೇನೆ, ಇಲ್ಲಿರುವಂಥದ್ದು ನೀವು ಕೇಳಿರುವಂತಹ, ಕೇಳದೆ ಇರುವಂತಹ, ಹಿಂದೆ ಕೇಳಿರುವಂತಹ ಹಲವಾರು ಗೀತೆಗಳು ತನ್ನಷ್ಟಕ್ಕೆ ತಾನೇ ಮನಸ್ಸಿಗೆ ಮುಟ್ಟುವಂಥ ಗೀತೆಗಳು ಇಲ್ಲಿರುವುದರಿಂದ ಕೇಳುವ ಅಗತ್ಯ ಇಲ್ಲ. ಕೇಳದೆಯ ಕೊಡುವಂಥ ಒಂದು ಸಂಗೀತಾಭಿಮಾನಿ ಬಳಗ ನಮ್ಮ ಮುಂದೆ ಇದೆ ಎನ್ನುವಂಥ ಧೈರ್ಯ ನಮಗಿದೆ. ಹಾಗಾಗಿ ನಾವು ಕೇಳೋದಿಲ್ಲ, ನೀವು ಕೊಡ್ತಾ ಇರಿ. ನಿಮ್ಮ ಆಶೀರ್ವಾದ ಪ್ರತಿ ಗೀತೆಯಲ್ಲೂ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಭಕ್ತಿಗೀತೆಯಲ್ಲಿ ಒಂದು ಅದ್ಭುತವಾದ ಗೀತೆಯನ್ನು ಹಾಡಿರುವಂತಹ ಗೌತಮ್ ಭಾಸ್ಕರ್ ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದಿನ ಗೀತೆಗಾಗಿ ಈ ವೇದಿಕೆಗೆ ಆಹ್ವಾನಿಸುವಂತ ಹೊತ್ತು ಕರಾವಳಿ ಕರ್ನಾಟಕದ ಜನಪ್ರಿಯ ಗಾಯಕಿ, ದಕ್ಷಿಣ ಭಾರತದ ಹಲವಾರು ವೇದಿಕೆಗಳನ್ನು ಹಂಚಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ಎದೆ ತುಂಬಿ ಹಾಡುವೆನು ಖ್ಯಾತಿಯ ಆ ಒಂದು ಸಾಲಿನಲ್ಲಿ ಜನಪ್ರಿಯ ಗೀತೆಗಳನ್ನು ಕೊಟ್ಟು SP ಬಾಲಸುಬ್ರಹ್ಮಣ್ಯಂ ಅವರಿಂದಾನೇ ಮೆಚ್ಚುಗೆಯನ್ನ ಗಳಿಸಿರುವಂತಹ ಒಂದು ಅದ್ಭುತವಾದ ಪ್ರತಿಭೆ, ಮಂಗಳೂರಿಗೆ ಹೆಸರನ್ನ ತಂದುಕೊಟ್ಟು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮವನ್ನ ನೀಡಿರುವಂತಹ ಪಲ್ಲವಿ ಪ್ರಭು ಅವರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಹೊಸ್ತು ನಮ್ಮ ಸ್ಥಳೀಯವಾಗಿ ನೆಲೆ ನಿಂತಿರುವಂತಹ ನಮ್ಮನ್ನೆಲ್ಲ ಪೊರೆಯುವಂತಹ ಶ್ರೀ ಗೋಪಾಲಕೃಷ್ಣನ ಒಂದು ಮಧುರವಾದ ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಆರಂಭಿಕ ಚಾಲನೆಯನ್ನ ನೀಡುತ್ತಾ ಇದೆ. ಈ ಗೀತೆಯನ್ನ ರಚನೆ ಮಾಡಿದವರು, ಜೊತೆಗೆ ಇದಕ್ಕೆ ಸಂಗೀತವನ್ನ ಕೊಟ್ಟವರು ನಮ್ಮೆಲ್ಲರಿಗೆ ಪ್ರೀತಿ ಪಾತ್ರರಾಗಿರುವಂತಹ ಸಂಗೀತದ ಒಂದು ದೊಡ್ಡ ಹೆಸರು ಶ್ರೀ ವಿದ್ಯಾಭೂಷಣ್ ಅವರದ್ದು. ಸೊ ಅವರು ಕೊಟ್ಟಿರುವಂತಹ ಈ ಮಾಧುರ್ಯಪೂರ್ಣ ಕೃಷ್ಣನ ಗೀತೆಗಾಗಿ ವೇದಿಕೆಯಲ್ಲಿ ನಿಮ್ಮ ಪ್ರೀತಿಯ ಗಾಯಕಿ, ನಮ್ಮೆಲ್ಲರ ಜನಪ್ರಿಯ ಮೆಚ್ಚುಗೆ ಗಳಿಸಿರುವಂತಹ ಗಾಯಕಿ ಶ್ರೀಮತಿ ಪಲ್ಲವಿ ಪ್ರಭು.
ಅದ್ಭುತವಾದ ಗೀತೆ ಅಷ್ಟೇ ಉತ್ತಮವಾದ ಸಂಗೀತ ಅಷ್ಟೇ ಉತ್ತಮವಾದ ಸ್ವರ ಮಾಧುರ್ಯ ಮೂರು ಸೇರಿದಾಗ ಗೀತೆಗಳು ಯಾವ ರೀತಿ ಬರಬಹುದು ಅನ್ನೋದಕ್ಕೆ ಪಲ್ಲವಿಯವರು ಸಾಕ್ಷಿ. ಅವರಿಗೊಂದು ಪ್ರೀತಿಯ ವಂದನೆಗಳನ್ನ ಧನ್ಯವಾದಗಳನ್ನು ಸಮಸ್ತ ಕಲಾಭಿಮಾನಿಗಳ ಪರವಾಗಿ ಸಲ್ಲಿಸ್ತಾ, ಬಂಧುಗಳೇ, ಪ್ರಪಂಚದಲ್ಲಿ ನಾನಾಗಲೇ ಹೇಳಿದೆ, ಇಲ್ಲಿ ಮಾತುಗಳ ಖಂಡಿತ ಅವಕಾಶ ಇಲ್ಲ. ಸಣ್ಣ ಮಾತುಗಳೊಂದಿಗೆ ನಾವು ನಮ್ಮ ಕಲಾವಿದರನ್ನ ಮೊದಲ ಸಾಲಿನಲ್ಲಿ ಅವರನ್ನ ಸ್ವಲ್ಪ ಪರಿಚಯ ಮಾಡೋದು ನಮ್ಮ ಕರ್ತವ್ಯ ಅನ್ನೋ ನಿಲೆಯನ್ನ ಮಾಡ್ತಾ ಇದ್ದೇವೆ. ನಂತರ ಹಾಡುಗಳ ಬಗ್ಗೆ ಮಾತ್ರ ಮಾತುಗಳಿರ್ತದೆ. ನಿರಂತರವಾಗಿ ನಿಮಗೆ ಕಿವಿಗಿಂಪಾಗುವ ಸಂಗೀತ ಮಾತ್ರ ಈ ವೇದಿಕೆಯಲ್ಲಿ ನಿಮ್ಮ ಜೊತೆಗಿರ್ತದೆ. ಬಂಧುಗಳೇ, ಯಾವುದೇ ಒಂದು ಊರಿಗೆ ಹೋದಾಗ ನಮಗೆ ಬಹಳಷ್ಟು ಕಡೆ ಕಲಾವಿದರಿಗೆ ಹೇಳುವಂಥದ್ದು, ಊರಿನ ಕಲಾವಿದರಿಗೆ ಯಾರು ಪ್ರೋತ್ಸಾಹ ಕೊಡುವುದಿಲ್ಲ ಅಂತ ಹೇಳಿ. ಆದ್ರೆ ಕುಂಬಳ ಅದಕ್ಕೆ ತತ್ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ಮಾಹೆ ಮೆಲೋಡಿಸ್ ತಂಡ ಆರಂಭಗೊಂಡಾಗ್ಲೂ ಅಥವಾ ಅದರ ಜೊತೆಗೆ ಇದ್ದಾಗ್ಲೂ ಚಿರಂಜೀವಿ ಅನ್ನುವಂತಹ ಸಂಸ್ಥೆ ಚಿರಂಜೀವಿಯಾಗಿರು ಅನ್ನುವಂಥ ಆಶೀರ್ವಾದದೊಂದಿಗೆ ಚೈತ್ರ ಮಹೇಶ್ ಇಬ್ಬರಿಗೂ ಆಶೀರ್ವಾದವನ್ನ ಮಾಡಿ ಮತ್ತೊಮ್ಮೆ ಅವರ ಒಂದು ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ಕೊಟ್ಟಿದೆಯಲ್ಲ, ಅದು ನಿಜವಾಗಿ ನೀವು ಕೊಡುವಂತ ಸ್ಥಳೀಯರಿಗೆ ಕೊಡುವಂತಹ ಅವ್ರು ಬೇರೆ ಎಲ್ಲೋ ಕಡೆ ಹಾಡಿರ್ಬೋದು, ಆದ್ರೆ ನಮ್ಮೂರಿನ ಒಂದು ಅದ್ಭುತ ಪ್ರತಿಭೆಗೆ ನಾವು ವೇದಿಕೆಯನ್ನ ಕೊಡಬೇಕು ಅನ್ನುವಂಥ ದೊಡ್ಡ ಮನಸ್ಸನ್ನ ಇವತ್ತು ಚಿರಂಜೀವಿ ಮಾಡಿದ್ದಾರೆ. ಸೊ ಅಂಥ ಒಂದು ತಂಡಕ್ಕೆ ನನ್ನ ಪರವಾಗಿ, ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಪ್ರಪಂಚದಲ್ಲಿ 7 ಜನ ಚಿರಂಜೀವಿಗಳಿದ್ದಾರಂತೆ. ಪ್ರಪಂಚದಲ್ಲಿ 7 ಜನ ಚಿರಂಜೀವಿಗಳಿದ್ದಾರಂತಾರೆ. ಅದರಲ್ಲಿ ಆಂಜನೇಯ ಸ್ವಾಮಿಗೆ ಪ್ರಥಮ ಸ್ಥಾನ ತಿರುಗುತ್ತದೆ. ಯಾಕಂತ ಹೇಳಿದ್ರೆ ಕಲಿಯುಗದಲ್ಲೂ, ದ್ವಾಪರ ಯುಗದಲ್ಲೂ ಅಥವಾ ತ್ರೇತಾಯುಗದಲ್ಲೂ 3 ಯುಗದಲ್ಲಿ ಜನಗಳಿಗೆ ಮನ ಮುಟ್ಟುವಂತೆ ಕೊಟ್ಟಿರುವಂತಹ ಆ ಭಕ್ತಿಗೆ ಪ್ರೇರಣೆಯಾಗಿ ಸಿಕ್ಕಿರುವಂತಹ ಶಕ್ತಿ ಅಂತ ಹೇಳಿದ್ರೆ, ಶಕ್ತಿಯ ಪ್ರೇರಣೆ ಅಂತ ಹೇಳಿದ್ರೆ ಅದು ಹನುಮಂತ, ಆಂಜನೇಯ. ಅಂತ ಆಂಜನೇಯನ ಹೆಸರನ್ನ ಇಟ್ಟುಕೊಂಡು ಚಿರಂಜೀವಿ 40 ವರ್ಷ ಪೂರೈಸಿದೆ. ಅದು ಚಿರಂಜೀವಿಯಾಗಿರಬೇಕು ತಾನೆ. ಅದಕ್ಕಾಗಿ ಆ ಹೆಸರು ಅವರ ಮಕ್ಕಳು ಬರಲಿ, ಮೊಮ್ಮಕ್ಕಳು ಬರಲಿ, ಅವರು ಬರಲಿ, ನಿರಂತರವಾಗಿ ಚಿರಂಜೀವಿ ಅನ್ನುವಂತ ಹೆಸರು ಕುಂಬಳೆಯ ಸೀಮೆಯಲ್ಲಿ ಬೆಳಗುತ್ತಾ ಇರಬೇಕು ಅನ್ನುವಂಥ ಆಶಯದೊಂದಿಗೆ ಆಂಜನೇಯನನ್ನು ಸ್ತುತಿಸುವಂತಹ ಒಂದು ಸುಂದರವಾದ ಗೀತೆಗೆ ವೇದಿಕೆ ಸಜ್ಜಾಗ್ತಾ ಇದೆ. ಗಾಯಕರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಲೇಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಹಾಡುವಂತಹ ಹಲವಾರು ಗಾಯಕರು ನಮಗೆ ಸಿಗ್ತಾರೆ. ಆದ್ರೆ ಇವರ ಒಂದು ವೈಶಿಷ್ಟ್ಯನೇ ಬೇರೆ. ಅವರ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನ ಹೇಳಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ಸಿಂಫೋನಿ ಅನ್ನುವಂತಹ ಸಂಸ್ಥೆ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯ ಒಂದು ಸ್ಪರ್ಧೆಯನ್ನ ಪುನೀತ್ ರಾಜ್ಕುಮಾರ್ ಅವರ ಸವಿನೆನಪಿನಲ್ಲಿ ಮಾಡಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯನ್ನ ಅನುಸರಿಸುವಂತಹ ಒಂದು ಕಾರ್ಯಕ್ರಮವನ್ನ ಬೆಂಗಳೂರಿನಲ್ಲಿ ಸಿಂಫೋನಿ ತಂಡ ಮಾಡಿತ್ತು. 100 ಜನ ಕಲಾವಿದರು, ರಾಜ್ಕುಮಾರ್ ಧ್ವನಿಯಲ್ಲಿ ಹಾಡುವಂತ ಕಲಾವಿದರು ಆ ವೇದಿಕೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ನಮ್ಮ YN ರವೀಂದ್ರ ಕೂಡ ಒಬ್ಬರು, ಮಂಗಳೂರಿನ ಗಾಯಕ YN ರವೀಂದ್ರ ಕೂಡ ಒಬ್ಬರು. ಅವರು ಆ 100 ಜನರನ್ನ ದಾಟಿ ಮೊದಲ 40 ಹಂತವನ್ನ ದಾಟಿ ನಂತರ 10 ಹಂತವನ್ನ ದಾಟಿ ರಾಜ್ಕುಮಾರ್ ಧ್ವನಿಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂತಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಒಂದು ಅದ್ಭುತವಾದ ಕಲಾವಿದ YN ರವೀಂದ್ರ. ಆಂಜನೇಯ ಸ್ವಾಮಿಯ ಸ್ತುತಿಯೊಂದಿಗೆ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಪ್ರೀತಿಯ YN ರವೀಂದ್ರ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ. ಹಲೋ 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 ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿಮುಗಿಲಿಯ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡು ನುಡಿಯೋ. ಮೇರು ಪರ್ವತವೇ ನೀ ನೀಡಿದ ಗದೆಯೋ, ಪಾದ ಕಮಲಗಳೆರಡೂ ಪಾತಾಳದಲ್ಲಿದೆಯೋ. ಅಂಜನಾಥಯ್ಯ, ವೀರಾಂಜನೇಯ, ಮಾರುತಿರಾಯ ಮಾರುತಿರಾಯ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ. ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಭವ್ಯ ರೂಪವೇನೋ. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಧಾರವೇನೋ.
ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಆಗ ಹುಡುಕಲಾರೆ ಹನುಮ ಮಗವ ಕಾಣಲಾರೆ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಆಗ ಹುಡುಕಲಾರೆ ಹನುಮ ಮಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು ನಿನ್ನ ರೀತಿಯೋ ತನುವ ಕಾಂತಿಯೋ ನಿನ್ನ ರೀತಿಯೋ ತನುವ ಕಾಂತಿಯೋ ಉರಿವ ಸೂರ್ಯ ಹಣತೆ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ಉಸಿರ ಬಿಸಿಗೆ ಹೆದರಿ ಗಿರಿಗಳಾದಿಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ಉಸಿರ ಬಿಸಿಗೆ ಹೆದರಿ ಗಿರಿಗಳಾದಿಯಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾರತಾಳವೆಂದು ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ರೋಮ ರೋಮದಿ ರಾಮನಾಮದು ರೋಮ ರೋಮದಿ ರಾಮನಾಮದು ಶಂಖನಾದ ತಾಳವಾದ್ಯ ಶಂಖನಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಆಕಾರವೇನೋ ನಿನ್ನ ಆಕಾರವೇನೋ ನಿನ್ನ ಆಕಾರವೇನೋ ಆಂಜನೇಯನ ಅದ್ಭುತವಾದ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿರುವಂತಹ ವೈಎನ್ ರವೀಂದ್ರ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ಗಾಯಕರನ್ನ ಆಹ್ವಾನಿಸೋದಕ್ಕಿಂತ ಮುಂಚೆ ಕೃಷ್ಣನ ಕುರಿತಾದ ಒಂದು ಅದ್ಭುತವಾದ ನೃತ್ಯಕ್ಕೆ ನಾವು ಸಾಕ್ಷಿಯಾಗಬೇಕಾಗಿದೆ ಬಂಧುಗಳೇ. ಈ ವೇದಿಕೆಯಲ್ಲಿ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ತಂಡವನ್ನ ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು. ನಿತ್ಯ ನಿರಂತರವಾಗಿ ಮಂಗಳೂರು ಹಾಗೂ ಕರಾವಳಿಯಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ಅನೇಕ ತುಳು ಕನ್ನಡ ಸಿನಿಮಾಗಳಿಗೆ ಹಿಮ್ಮೇಳದ ಡ್ಯಾನ್ಸರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಅನೇಕ ರಿಯಾಲಿಟಿ ಶೋಗಳಲ್ಲಿ ಬಹುಮಾನಗಳನ್ನ ಪಡೆದಿರುವಂತಹ ನಮ್ಮ ಕರಾವಳಿಯ ಹೆಮ್ಮೆಯ ತಂಡ ಡ್ಯಾನ್ಸಿಂಗ್ ಸ್ಟಾರ್ಸ್ ಡ್ಯಾನ್ಸ್ ಅಕಾಡೆಮಿ ಎಡಪದವು ಈ ತಂಡವನ್ನ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಬಂಧುಗಳೇ. ನಿತ್ಯ ನಿರಂತರವಾಗಿ ಕೃಷ್ಣನ ಒಂದು ಆಚಾರಗಳಿರಬಹುದು, ಅವನ ಭಕ್ತಿಯ ಶಕ್ತಿಗಳಿರಬಹುದು, ಅದನ್ನೆಲ್ಲವನ್ನ ಒಂದೇ ನೃತ್ಯ ಪ್ರಕಾರದಲ್ಲಿ ತೋರಿಸಿ ಜನಮಾನಸಕ್ಕೆ ಹತ್ತಿರವಾದಂತಹ ಒಂದು ಹೆಮ್ಮೆಯ ತಂಡ. ಜೊತೆಗೆ ಅನೇಕ ರಿಯಾಲಿಟಿ ಶೋಗಳ ಮುಖಾಂತರ ಜನಗಳಿಗೆ ತನ್ನ ನೃತ್ಯ ಚಾತುರ್ಯವನ್ನ ತಲುಪಿಸಿರುವಂತಹ ತಂಡವನ್ನ ವೇದಿಕೆಗೆ ಆಹ್ವಾನಿಸುವಂತಹ ಹೊಸ್ತು ತಂಡ ಡ್ಯಾನ್ಸಿಂಗ್ ಸ್ಟಾರ್ಸ್ ಡ್ಯಾನ್ಸ್ ಅಕಾಡೆಮಿ ಎಡಪದವು.
ಡ್ಯಾನ್ಸಿಂಗ್ ಸ್ಟಾರ್ಸ್ ಡ್ಯಾನ್ಸ್ ಅಕಾಡೆಮಿ ಎಡಪದವು ಮಂಗಳೂರು. ಡ್ಯಾನ್ಸಿಂಗ್ ಸ್ಟಾರ್ಸ್ ಡ್ಯಾನ್ಸ್ ಅಕಾಡೆಮಿ ಎಡಪದವು ಮಂಗಳೂರು. जिसकी दीवानी ब्रिज की हर बाला वो किसना है, वो किसना है, वो किसना है, वो किसना है, किसना है जो है अलबेला मदनैनो वाला जिसकी दीवानी ब्रिज की हर बाला वो किसना है, वो किसना है, वो किसना है, किसना है। वो राधा है, बोलो हरि गोपाल बोलो, गोविंद बोलो हरि गोपाल बोलो, गोविंद बोलो हरि गोपाल बोलो, गोविंद बोलो हरि गोपाल बोलो, राधा रमण हरि गोपाल बोलो, राधा रमण हरि गोपाल बोलो। राधे
Check. Check. ಥ್ಯಾಂಕ್ ಯು. ಬಹಳ ಅದ್ಭುತವಾದ ಗೀತೆಗೆ ನೃತ್ಯವಾರ್ಕವನ್ನು ಕೊಡಿಸಿರುವಂತಹ ತಂಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಗೆಳೆಯರ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾವೆ. ನಾನು ಈಗಾಗಲೇ ಹೇಳಿದೆ, ಹಳೆಯ ಅಥವಾ ಗೋಲ್ಡನ್ ನಂಬರ್ ಮಾಧುರ್ಯಪೂರ್ಣ ಗೀತೆಗಳ ಸಾಲಿಗೆ ಬರ್ತಾ ಇದ್ದಾವೆ. ಮುಂದಿನ ಗಾಯಕರನ್ನ ವೇದಿಕೆಗೆ ಪರಿಚಯಿಸುವಂತ ಹೊತ್ತು ಅದ್ಭುತವಾದ ಗಾಯಕರನ್ನ ಒಳಗೊಂಡು ಈ ಕಾರ್ಯಕ್ರಮವನ್ನು ಈ ವೇದಿಕೆ ಮುಖಾಂತರ ಮಾಡುತ್ತಾ ಇದ್ದಾವೆ. ಕನ್ನಡ ಬರೋವರಿಗೆ ಎದೆ ತುಂಬಿ ಹಾಡುವೇನು ಎಲ್ರಿಗೂ ಗೊತ್ತಿದೆ. SP ಬಾಲಸುಬ್ರಹ್ಮಣ್ಯ ಅವರು ನಡೆಸಿಕೊಟ್ಟಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದ ವಿಜೇತರು ಇವರೇ. ಆನಂತರ ಜಿ ಸರಿಗಮಪದಲ್ಲಿ ಫೈನಲಿಸ್ಟು ಇವರೇ. ಮತ್ತೊಂದು ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಸುವರ್ಣ ವಾಹಿನಿಯ ಫೈನಲಿಸ್ಟು ಇವರೇ. ಅದರ ಜೊತೆಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ವಿನ್ನರ್ ಆಗಿರುವಂತಹ ವ್ಯಕ್ತಿ. ಇವರ ಬಗ್ಗೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಒಂದು ಮಾತನ್ನ ನಾನು ಹೇಳಲೇಬೇಕು. ಒಬ್ಬ ಹಾಡುಗಾರ ಎಷ್ಟು ಹಾಡುಗಳನ್ನು ಎಷ್ಟು ಹೊತ್ತು ಹಾಡಬಹುದು ಅನ್ನುವಂಥ ಕಲ್ಪನೆ ನನಗಿದೆ. ನಾನು ಒಂದು ಕಾರ್ಯಕ್ರಮ ಮಾಡಿದರೆ 4 ಗಂಟೆ ಮ್ಯಾಕ್ಸಿಮಮ್ ನನಗೆ ಕಾರ್ಯಕ್ರಮ ಮಾಡಬಹುದು ಅನ್ನುವಂಥ ಒಂದು ಕಲ್ಪನೆ. ಆದರೆ ಇವರು ಹಾಡಿದ್ದು 4 ಗಂಟೆ ಅಲ್ಲ, ನಿರಂತರ 24 ಗಂಟೆ ಒಂದು ದಿವಸ. ಇವತ್ತು 4 ಗಂಟೆಗೆ ಶುರುವಾದ ಕಾರ್ಯಕ್ರಮ ಮುಗಿದಿರೋದು ಮರುದಿವಸ 4 ಗಂಟೆಗೆ. ಅದು ಕೂಡ ಹಾಡಿದ್ದು ಒಬ್ರದ್ದೇ ಹಾಡು SP ಬಾಲಸುಬ್ರಹ್ಮಣ್ಯಂ ಹಾಡಿರುವಂತಹ ಹಲವು ಗೀತೆಗಳಲ್ಲಿ ಆಯ್ದಿರುವಂತಹ ಗೀತೆಗಳನ್ನ ನಿತ್ಯ ನಿರಂತರವಾಗಿ 24 ತಾಸುಗಳ ತನಕ ಹಾಡಿ ಗೋಲ್ಡನ್ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ನಮೂದಿಸಿರುವಂತಹ ಒಬ್ಬ ಅದ್ಭುತವಾದ ಕಲಾವಿದನನ್ನ ಈ ವೇದಿಕೆಗೆ ಪರಿಚಯಿಸುವಂತಹ ಹೊತ್ತು ಬಂಧುಗಳು, ಇವರು ಬೇರೆ ಯಾರು ಅಲ್ಲ, ನಮ್ಮ ತಂಡದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಈ ಒಂದು ದಕ್ಷಿಣ ಭಾರತದ ಹೆಮ್ಮೆ ಶ್ರೀಯುತ ಯಶವಂತ ಉಡುಪಿ ನಮ್ಮ ಜೊತೆಗಿದ್ದಾರೆ. ಅವರ ಮುಂದಿನ ಗೀತೆ ಕೂಡ ಮತ್ತೊಂದು ಮೈಲಿಗಲ್ಲು ಅಂತ ಹೇಳುತ್ತೇವೆ. ಯಾವತ್ತಿಗೂ SP ಬಾಲಸುಬ್ರಹ್ಮಣ್ಯಂ ಹಾಡಬೇಕಿದ್ರೆ ಇಬ್ಬರ ಜುಗಲ್ಬಂದಿಯಲ್ಲಿ ಬೇಕೇ ಬೇಕು. ಒಂದು ರವಿಚಂದ್ರನ್ ಮತ್ತು ಹಂಸಲೇಖ ಕಾಂಬಿನೇಷನ್ ಇರಬೇಕು. ಯಾವಾಗಲೂ ಕಲ್ಪನೆ ಮಾಡಿಕೊಳ್ಳೋದು, ಒಂದು ಒಳ್ಳೆಯ ಹಾಡು ಬರಬೇಕಿದ್ರೆ ರವಿಚಂದ್ರನ್ ಜೊತೆಗೆ ಹಂಸಲೇಖ ಇರಬೇಕು. ಈ ಸಂಗೀತದ ಈ ಹಾಡು ಕೂಡ ಅಷ್ಟೇ 1993ರಲ್ಲಿ ಬಿಡುಗಡೆಗೊಂಡಿರುವಂತಹ ಗಡಿಬೇಡಿ ಗಂಡ ಚಿತ್ರಕ್ಕಾಗಿ ಅಳವಡಿಸಿಕೊಂಡಿರುವಂತಹ ಮಾಧುರ್ಯಪೂರ್ಣ ಗೀತೆ. ಹಂಸಲೇಖ ಸಂಗೀತ ಸಾಹಿತ್ಯದಲ್ಲಿ ಬಂದಿರುವಂತಹ ಈ ಗೀತೆಯ ಮೂಲ ಗಾಯಕರು SP ಬಾಲಸುಬ್ರಹ್ಮಣ್ಯಂ. 2 ಧ್ವನಿಯಲ್ಲಿ ವಿಭಿನ್ನವಾಗಿ ಹಾಡಿರುವಂತಹ ಈ ಸಾಹಿತ್ಯಕ್ಕೆ ಈ ವೇದಿಕೆಯಲ್ಲಿ ಧ್ವನಿ ತುಂಬುವುದಕ್ಕೆ ನಮ್ಮ ತಂಡದ ಗಾಯಕ, ನಮ್ಮ ದಕ್ಷಿಣ ಭಾರತದ ಜನಪ್ರಿಯ ಗಾಯಕ ಯಶವಂತ ಉಡುಪಿ ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಪ್ರೀತಿಯ ಆಶೀರ್ವಾದ ಇರಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ನಮಸ್ಕಾರ. ಈ ಗೀತೆಯ ವಿಶೇಷತೆ ಏನಂದರೆ, ಒಂದು ರಾಗವನ್ನು ಆಧರಿಸಿಕೊಂಡು ಅನೇಕ ರಾಗಗಳ ಜೊತೆ ಅದಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಹಾಡ್ತಕ್ಕಂಥ ಒಂದು ಅದ್ಭುತವಾದಂತಹ ಪರಿಕಲ್ಪನೆ. ಚಲನಚಿತ್ರದಲ್ಲಿ ಗುರು ಮತ್ತು ಶಿಷ್ಯರ ನಡುವೆ ನಡೀತಕ್ಕಂಥ ಒಂದು ಸ್ಪರ್ಧಾತ್ಮಕವಾದಂಥ ವಿಚಾರವನ್ನು ಆಧರಿಸಿಕೊಂಡು ಹಂಸಲೇಖ ಸರ್ ಅವರ ಹಾಗೂ SPB ಸರ್ ಅವರ ಒಂದು ಅದ್ಭುತವಾದಂಥ ಜುಗಲ್ಬಂದಿಯಲ್ಲಿ ಮೂಡಿದಂತಹ ಈ ಒಂದು ಗೀತೆ. ಇದು ರಾಗ ಮಾಲಕಂಸ ಅಂತ ಕರೀತಾರೆ. ತದನಂತರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ರಾಗಮಾಲಿಕೆ ಎಂಬುದಾಗಿ ಕರೀತಾರೆ. ಮತ್ತೆ ಗ್ರಹಭೇದ ಇವೆಲ್ಲವನ್ನು ಒಟ್ಟುಗೂಡಿಸಿ ಈ ಒಂದು ಗೀತೆಯಲ್ಲಿ ವಿಶೇಷತೆಯನ್ನು ಕಾಣಬಹುದು. ಶಬಾಷ್. ನಾನೇನು ಹಾಡಲಯ್ಯ ದಾಸನು
ಭಾಗವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ ಎಲ್ಲಿ ನಾನು ನಾನೇ ನೀನು ನೀನೇ ಎಲ್ಲಿ ನಾನು ನಾನೇ ಶ್ರುತಿ ನೀಡಿ ತುಂಬಿರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದು ಮಾಸನೆಯಾಗಿ ನಾದದ ಶ್ರುತಿ ನೀಡಿ ತುಂಬಿರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದು ಮಾಸನೆಯಾಗಿ ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ ಮಾತ ಹಿಂದೋಳವಾಗಿ ನಡೆಸಿದ ದರ್ಬಾರು ಹಾಡುವೆಯ ಪಲ್ಲವಿಯ ಬಿಡುವೆಯ ಮೇಲೆ ಎಡುವೆಯ ನೀನು ಗಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ ನೀನು ನೀನ ಎಲ್ಲಿ ನಾನು ನಾನು ನೀನು ನೀನ ಎಲ್ಲಿ ನಾನು ನಾನೇ ಈಶ್ವರವೇ ವಾದ ಈಶ್ವರನೇ ನಾದ ಶುಭಗತೆಯ ಕಾದುಳಿತ ವೇದ ಶಿವಸ್ಮರಣೆ ಸಂಗೀತ ಸ್ವಾದ ಗಮಕಗಳ ಪಾಂಡಿತ್ಯ ಶೋಧ ಸುಮತಿಗಳ ಸುಲ್ತಾನ ಬೋಧ ಬದುಕುಗಳ ವಿಚಾರಣೆ ಕ್ಷಮಪಣೆ ವಿಮೋಚನೆ ಬದುಕುಗಳ ಆಲೋಚನೆ ಸರಸ್ವತಿ ಸಮರ್ಪಣೆ ಅಡಗಿಸಿ ಇದು ಶಬ್ದ ಶಿವ ಗಣ ನಿಜ ಗಣ ಶಿವ ಮನ ಒಲಿದರೆ ಕುಡಿದರೆ ಅದು ಭಕ್ತಿಯ ಮುಗಿಸ ಪರಮಾರ್ಥ ಇಲ್ಲಿ ನಾನು ಸಮಗಸರಿ ನಿಗಸರಿ ದಸರಿ ದಮ ಮಗ ಮದ ದದ ಮದ ನಿನ್ನಿ ದನಿ ಸಮಗಸನಿ ಸನಿ ಸಮಗಸ ನೀನು ನೀನೆ ಇಲ್ಲಿ ನಾನು ನಾನೇ ಗನಿಸಗ ನಿಸ ಗನಿಸಗ ನಿಸಗ ಮ ಗಮ ನಿಸಗ ಮ ಗಸ 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 ಮಗ 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 ಸಸ್ಸ ಮಗ 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 ಸನಿದ ಮಗ ನೀನು ನೀನೆ ಇಲ್ಲಿ ನಾನು ನಾನೇ ಮಗ 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 ಗ ಮಗ 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 ಗಮ 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 ನಿದ 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 ಸದ ಸದ ನಿ ನಿಸ ನಿದ ಸಗ ಸನಿದ ನಿಸ ನಿದ ಮದ ಮಗ ಸಗ ಮದ ಗಮದನಿ ಮದನಿ ಸಗ ಸನಿಸ ಧನಿ ಮದ ಮದನಿ ಸಗ ನೀನು ನೀನೆ ನಾನು ನಾನೇ ಸ ಪ ಸ ನಿ ಪ ಮಗ ಸನಿ ಪ ಸ ಸಗ ಮಪ ಮಗ ಸಗ ಮಪ ಮಗ ಸಗ ಮಪ 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 ನಿ ಪ ಮಪ ಸರಿ ಗ ಪ ದ ಪ ಗ ಪ ದ ಗ ಪ ದ ದ ಪ ಗ ಪ ಗ ರಿ ಸ ಸ ರಿ ಗ ರಿ ಸ ರೆ ಮ ಪ ನಿ ಸ ಸ ರೆ ಮ ಪ ನಿ ಸ ನಿ ಸ ರಿ ಪ ಮ ರಿ ಸ ರಿ ಸ ಮ ಪ ದ ಸ ರಿ ಸ ದ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ಸ ದ ಮ ಪ ಪ ದ ಸ ಮ ಮ ಪ ದ ರಿ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನೇ
താങ്ക് യു യശന്ത് സർ, വളരെ മനോഹരമായിരുന്നു, വല്ലാത്തൊരു ഫീലിംഗ് ആയിരുന്നു. താങ്ക് യു സർ, താങ്ക്സ് അലോട്ട്. പ്രിയമുള്ളവരെ, ഇന്നത്തെ ഈ ഗാനമേള ചിരഞ്ജീവിയുടെ 40 വർഷത്തെ ഇന്നത്തെ ഈ വേദി എന്ന് പറയുന്നത്, ഈ വേദിയുടെ മുന്നിൽ ഫ്രണ്ടിൽ ഇരിക്കുന്ന ഒരുപാട് പ്രായമുള്ളവരാണ്. അതുകൊണ്ട് 40 വർഷം മുന്നേ ഉള്ള ഇവിടുത്തെ ആദ്യ കാലം തൊട്ട് തന്നെ ചിരഞ്ജീവിയുടെ എന്താണ് ചിരഞ്ജീവി എന്നുള്ളത് ഇവർക്ക് ആദ്യം തന്നെ അറിയാം. ഈ കുമ്പളയിലെ ഓർക്കസ്ട്ര എന്താണെന്ന് അറിയാം. പഴയകാലം ഞാനൊക്കെ ചെറുതിരിക്കുമ്പോഴുള്ള കാലത്തുള്ള ഓർക്കസ്ട്ര എന്ന് പറയുന്നത് ഒത്തിരി പാട്ടുകൾ മെലോഡിയസും സെമി ക്ലാസിക്കൽ, ക്ലാസിക്കൽ ഇങ്ങനെയുള്ള പാട്ടുകൾ കോർത്തിണക്കിയതിനു ശേഷം അവസാന ഘട്ടമാണ് ഫാസ്റ്റ് നമ്പർ വരുന്നത്. ഇന്ന് കുറച്ച് കാലഘട്ടങ്ങളായി അതൊന്നും ഇല്ല. വീണ്ടും നമ്മുടെ ഈ 40-ാം വർഷത്തിൽ ചിരഞ്ജീവിയുടെ ധന്യതയില് അതൊരു പക്ഷേ മഹേ മെലോഡിയസ്, അതിനെ ചുക്കാൻ പിടിച്ച ചൈത്രയുടെ ഒരു കോൺസെപ്റ്റാണ് മെലോഡിയസ് തന്നെ വേണം. ഈ ഒരു പരിപാടി ഈ കുമ്പളയുടെ മണ്ണിലുള്ള ഓഡിയൻസ് എന്ന് പറയുന്നത് ഇരുന്ന് ആസ്വദിക്കുന്നവരാണ് എന്ന് മനസ്സിലാക്കിക്കൊണ്ട് മഹേഷേട്ടനും ചൈത്രയും അവരുടെ ഒരു ഓർഗനൈസേഷൻ കൂടിയാണ്. ചൈത്ര ഇവിടെ പോയി കാണാനില്ല. ഓക്കെ, അവരുടെ വളരെ വളരെ പവർഫുൾ ആയിട്ടുള്ള ഒരു ഓർഗനൈസേഷൻ്റെ ബേസിലാണ് ഇത്രയും മനോഹരമായൊരു വേദി. സത്യം പറഞ്ഞ ഒരു നൊസ്റ്റാൾജിയാണ്, നമ്മളെ പോലെയുള്ള കലാകാരന്മാർക്ക് ഒരു നൊസ്റ്റാൾജിയാണ്. ഇത്രയും സൈലൻ്റ് ആയിട്ട് എല്ലാവരും ഇരുന്ന് ആസ്വദിക്കുന്ന ഒരു വേദി ഒത്തിരി നാളായി സ്വപ്നം കാണുകയായിരുന്നു. അത് ഇന്നാണ് പൂവണിഞ്ഞത്. എല്ലായിടത്തും ഗാനമേളമെന്നും പൊടിവാറുന്ന ഡാൻസ് ആയിരിക്കും, പക്ഷെ ഇവിടെ അങ്ങനെയല്ല. എല്ലാവരും സൈലൻ്റ് ആയിരുന്ന വളരെ മനോഹരമായൊരു വേദിയാണ്. സോ അടുത്ത ഗാനം എന്ന് പറയുന്നത് അതിമനോഹരമായൊരു ശിവനെ സ്തുതിച്ചുള്ളൊരു ഗാനമാണ്. ഇത് പാടാൻ വരുന്നത് അമൃത TV ചാനൽ സൂപ്പർ ട്രൂപ്പിലെ സിംഗറും കൂടിയായ സനീറ്റ ഗ്രേസ് ആണ്. ഏറെ സ്നേഹത്തോടെ ഹൃദയപൂർവ്വം വേദിയിലേക്ക് സ്വാഗതം ചെയ്യുകയാണ്. Hello. Oh
ಅದ್ಭುತವಾದ ಗೀತೆ ಅಷ್ಟೇ ಅದ್ಭುತವಾದ ಸಾಹಿತ್ಯ ಜೊತೆಗೆ ಅದ್ಭುತವಾದ ಸಂಗೀತ ಇದ್ದಾಗ ಮಾತ್ರ ಕಾರ್ಯಕ್ರಮ ಉತ್ತಮ ಸಂಗೀತ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ಸಾಧ್ಯ. ಕರ್ನಾಟಕ ಹಾಗೂ ಕೇರಳದಿಂದ ಆಯ್ದಿರುವಂಥ ಅಲ್ಲಿ ಜನಪ್ರೀತಿಯ ಮಟ್ಟಕ್ಕೆ ಉತ್ತುಂಗದಲ್ಲಿರುವಂಥ ಹೆಮ್ಮೆಯ ಕಲಾವಿದರು, ಸಂಗೀತ ಕಲಾವಿದರು ನಮ್ಮ ಜೊತೆಗೆ ಇರೋದ್ರಿಂದ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಿಮ್ಮೆದುರು ನೀಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕಡೆಯ ತನಕ ಇರಲಿ ಎಂಬ ಆಶಯದೊಂದಿಗೆ ಬಂಧುಗಳೇ, ಇನಿ ನಮ್ಮ ಕೇರಳಡುಲ್ಲ ಕೋಡೆಂಕ್ಲು ಕರ್ನಾಟಕ ಅಡಿತ ನಮ್ಮ ಇಂಚಪ್ಪನ್ನಾಗ ತುಳುನಾಡಂದು ಪನ್ನಾಗ ನಂಗೆ ಇಂಚಿ ಕಾಸರೋಡು ಪೋಂಡಲ್ಲ ಅಪ್ಪು ನಂಚಿ ಬಾರ್ಕೂರು ಪೋಂಡಲ್ಲ ಅವು ಯಾಪಲ್ಲ ನಮ್ಮ ಭಾಷೆ ಅಂದ್ರೆ ನಮ್ಮ ಪೆರ್ಮೇಡ್ ಪನ್ಪಿನ ಭಾಷೆ ಇತ್ತನಂದಾಂಡ ಅವು ನಮ್ಮ ಅಪ್ಪೆ ಭಾಷೆ ತುಳು ಭಾಷೆ. ಅಂಚಿನ ತುಳು ಭಾಷೆ ಅವೇತ ಪದಕುಲು ಬೈದಂಡೆ ಅಂಚಿನ ಪೊರ್ಲು ಪದಕುಲು ನೀ ಚಾವಡಿದ ಮೆತ್ತು ಎವರಿ ಗ್ರೀನ್ ಮೆಲೋಡೀಸ್ ಪನ್ನ ಮಾತ ಭಾಷೆದ ಎಂಕ್ಲೈನಿತ ಕಾನ್ಸೆಪ್ಟ್ ಉಪ್ಪು ಐನು ಭಾಷೆದ ಪದಕುಲೆ ನೀ ಚಾವಡಿದ ಮೆತ್ತು ಕೊರಡು ಒಂದು ಪೂರ ಇತ್ತಕೇನಿನ ಪದಕುಲತ್ತು ಸ್ವಲ್ಪ ಎನ್ಪುನ ಇಸವಿಡಕೆ ಎನ್ನಚಿನ ಪದಕುಲಾದಿ ಪೋಡು ಪನ್ಪಿನ ಆಶಯ ಅವೇನ್ ಪನ್ನಗ ಮುಲ್ಪ ಒಂಜಿ ರಿಕ್ವೆಸ್ಟ್ ಇತ್ತೇನೆ ಎಂಕ್ಲೆಗ ಬಾರಿ ಪೊರ್ಲುದ ರಿಕ್ವೆಸ್ಟ್ ಐನ್ ಕೊರ್ತಿನಾರು ಬೇತೆ ಏರ್ಲತ್ ಇಡೀ ಚಿರಂಜೀವಿದ ಗುರ್ಕಾರ ಮೇನು ವಯಸ್ಸು ನಂಚಿನ ಐತ ಗುರ್ಕಾರ ನಂಚಿನ ಕೃಷ್ಣ ಗಟ್ಟಿಯರ ಆರಂಕ್ಲೆಗೆ ಒಂಜಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಿಕ್ಲೆ ಎಂಚಲ ಓಲ್ಡ್ ಮೆಲೋಡೀಸ್ನೇ ಪನ್ನೊಂದು ಪರಪರತ್ತದ ಒಂಚಾತ ಎಡ್ಡೆ ಪದಕುಲನೆ ಜನಕ್ಲೆಗೆ ಮುಟ್ಟ ಒಂದುಲ್ಲರೆ ಎಂಕಿಷ್ಟವಾಯಿನ ಎಂಕ್ಲ ಕ್ಲಬ್ ದಕ್ಲೆಗೆ ಇಷ್ಟವಾಯಿನ ಒಂಜಿ ಪದ ಈ ಪದ ಬಿಡುಗಡೆ ಆತಿನ ಸಮಯ ಬಾರಿ ಪಿರಾಕದ ನಮ್ಮ ತುಳು ಸಿನಿಮಾ ರಂಗ ಸುರು ಬತ್ತಿನಂಚಿನ ಕಾಲಘಟ್ಟದ ಕೋಟಿ ಚೆನ್ನಯ್ಯ ಪನ್ಪಿನ ಒಂಜಿ ಪೊರ್ಲುದ ತುಳು ಸಿನಿಮಾ ಬತ್ತಿತ್ತಂಡೆ ನಮ್ಮ ಊರುದ ಅವಳಿ ವೀರ್ಯರನ್ನು ಸುಗಿಪುನಂಚಿನ ಬರಿ ಪೊರ್ಲುದ ಆಕಲ್ನ ಕತೆಗಳಿನ ಸಾರ್ನಂಚಿನ ಬರಿ ಪೊರ್ಲುದ ಸಿನಿಮಾ ಆ ಸಿನಿಮಾಡ ಬತ್ತಿನಂಚಿನ ಅವೇತ ಪದಕುಲು ಇತ್ತೆಲ್ಲ ನಮಕ್ ಕೆನ್ನಗ ಮಸ್ತ್ ಖುಷಿ ಆಪುಂಡು ಕೃಷ್ಣನೇ ಪನ್ನಗೆ ಎಂಕ್ಲೆಗೆ ಇಜ್ಜಿಂದ ಪಂಡ್ರೆ ಸಾಧ್ಯ ಜಿ ಕಾರ್ಯಕ್ರಮದ ಆ ಪದ ಖಂಡಿತ ಬೋಡು ಆ ಪದನ ಕೊರ್ರೆಲೆಪ್ಪುನಂಚಿನ ಗಾಯಕರು ನಮ್ಮ ಜೊತೆಗೆ ಇವತ್ತು ಮತ್ತೊಬ್ಬ ಗಾಯಕರನ್ನ ವೇದಿಕೆಗೆ ಆಹ್ವಾನಿಸುವಂತ ಸಮಯ. ಕರಾವಳಿ ಭಾರತದ ನಮ್ಮ ದಕ್ಷಿಣ ಭಾರತದ ಮತ್ತೋರ್ವ ಜನಪ್ರಿಯ ಪ್ರತಿಭೆ, ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ಧ್ವನಿಯನ್ನ ನೀಡಿರುವಂತಹ ಒಬ್ಬ ಅದ್ಭುತ ಕಲಾವಿದ, ತುಳು ಸಿನಿಮಾ ರಂಗಕ್ಕೂ ಕೂಡ ಒಂದಷ್ಟು ಹಾಡುಗಳನ್ನು ಕೊಟ್ಟಿರುವಂತಹ ಗಾಯಕ ಕಲಾವಿದ ಟಿ.ವಿ. ಗಿರಿ ಮಂಗಳೂರು ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಬಂಧುಗಳೇ. ಜನಪ್ರಿಯ ಚಿತ್ರ ಕೋಟಿ ಚೆನ್ನಯ್ಯ ಸಿನಿಮಾದಿಂದ ಆಯ್ದಿರುವಂತಹ ಗೀತೆ. ಈ ಚಿತ್ರಕ್ಕೆ ಸಂಗೀತವನ್ನ ನೀಡಿರುವಂಥವರು ಶ್ರೀಯುತ ವಿಜಯ ಭಾಸ್ಕರ್ ಅವರು, ಮೂಲ ಗಾಯನ ಮಾಡಿರುವಂಥದ್ದು ಪಿ.ಬಿ. ಶ್ರೀನಿವಾಸ್, ಹಾಡುವಂಥ ಈ ವೇದಿಕೆಯಲ್ಲಿ ನಿಮ್ಮೆದುರು ಪ್ರಸ್ತುತಪಡಿಸಿರುವಂತಹ ಗಾಯಕ ಟಿ.ವಿ. ಗಿರಿ ಮಂಗಳೂರು. ಈ ಪೂಜೆ ಕರಿದು ಜೈದ ಎಂಕ್ಲು ಪೊರ್ತು ತತ್ತದು ಬೈದ ಕೋಟಿ ಚೆನ್ನಯೇ ಸತ್ಯುಡು ನಡತಿ ಬಾಲೆಲು ಪಂದಾಂಡ ಕೋಟಿ ಚೆನ್ನಯೇ ಸತ್ಯುಡು
నడతి బాలెలు పందాండ దర్శన కొల్లా ఓ బ్రహ్మా. ಕಿಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಕಿಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಕಪ್ಪು ಕಳೆದು ಒಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ. ಓ ಕುಲದೈವೋ ಬ್ರಹ್ಮ. ಕಿಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ఇంక్లు కత్తల కోడెడువుల్ల వరసాదితో జావువోల. ఇంక్లు కత్తల కోడెడువుల్ల వరసాదితో జావువోల. పొల్లు పాతిర పండుదు దిండు మూలెడు పాడిరు దర్శన కొల్లావో బ్రహ్మ. కిమ్మలిత బ్రహ్మ ఎంక్ಲೆ కులదైవో బ్రహ్మ. పండిన పరకే ఎంక్లు పొల్లుడే సందాన. అప్పే పండిన పరకే ఎంక్లు పొల్లుడే సందాన. తప్పు మల్దిన బాలెలు మాకు మల్పొడు కులదైవో దర్శన కొల్లావో బ్రహ్మ. కిమ్మలిత బ్రహ్మ ఎంక్ಲೆ కులదైవో బ్రహ్మ. ಈ ಪೂಜೆ ಕರಿದು ಜೈದ ಎಂಕ್ಲು ಕೊರ್ತು ತತ್ತದು ಬೈದ. ಈ ಪೂಜೆ ಕರಿದು ಜೈದ ಎಂಕ್ಲು ಕೊರ್ತು ತತ್ತದು ಬೈದ. ಕೋಟಿ ಚೆನ್ನಯೇ ಸತ್ಯುಡು ನಡದಿ ಬಾಲೆಲು ಪಂದಾಂಡ. ಕೋಟಿ ಚೆನ್ನಯೇ ಸತ್ಯುಡು ನಡದಿ ಬಾಲೆಲು ಪಂದಾಂಡ ದರ್ಶನ ಕೊಲ್ಲಾವೋ ಬ್ರಹ್ಮ. ಕಿಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಕಪ್ಪು ಕಳೆದು ಒಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ. ಓ ಕುಲದೈವೋ ಬ್ರಹ್ಮ. ಕಿಮ್ಮಲಿತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ. ಥ್ಯಾಂಕ್ ಯು. ಜನಪ್ರಿಯ ಗೀತೆಗಳ ಸಾಲಿನಲ್ಲಿ ಸೇರಿರುವಂತಹ ಒಂದು ಅದ್ಭುತವಾದ ಗೀತೆ, ತುಳು ಸಿನಿಮಾ ರಂಗದ ಒಂದು ಅದ್ಭುತವಾದ ಸಿನಿಮಾದ ಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಟಿವಿ ಗಿರಿ ಇವರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. താങ്ക് യു. പ്രിയമുള്ളവരെ, വീണ്ടും നമ്മുടെ മുന്നിലെ അതിമനോഹരമായൊരു തമിഴ് ഡ്യുവറ്റ് സോങ് വരികയാണ്. അതിനു മുന്നേ കഴിഞ്ഞ 40 വർഷക്കാലമായി നമ്മുടെ ഈ നാടിൻ്റെ നാഡീസ്പന്ദനമായി നിൽക്കുന്ന ചിരഞ്ജീവി, അവരുടെ സാംസ്കാരിക ജീവകാരുണ്യ പ്രവർത്തനങ്ങൾ നെടുനായത്വം വഹിക്കുന്ന ഈ ഒരു കൂട്ടായ്മയുടെ ഒരു സ്നേഹനിധിയായ
ഒത്തിരി ആൾക്കാരുടെ കഠിന പ്രയത്നത്തിൻ്റെ ഫലമാണ് ഇന്നത്തെ ഈ അതിമനോഹരമായ ഒരു വേദി നമുക്ക് മുന്നിൽ ഒരുങ്ങിയിരിക്കുന്നത്. നാളെയുമുണ്ട് ഒത്തിരി നല്ല കലാപരിപാടികൾ. അപ്പോൾ കലയെ സ്നേഹിക്കുന്നവരാണ്, സ്നേഹത്തിൻ്റെ മക്കളാണ്, കലാപരിപാടികൾ എന്നും നെഞ്ചോട് തേച്ചു പിടിക്കുന്നവരാണ് ചിരഞ്ജീവി എന്ന് അറിയിച്ചുകൊണ്ട് അടുത്ത ഒരു സൂപ്പർ ഹിറ്റ് മെലോഡിയസ് ഡ്യുവറ്റ് സോങ്ങുമായി നിങ്ങളുടെ മുന്നിലേക്ക് എത്തുന്നു. ഗൗതം ഭാസ്കർ ആൻഡ് സനീറ്റ ഗ്രേസ്. Hello. Check. ஒரு காதல் கிடுதும் விழிப்போடும் உன்னை காணும் சமரம் வரக்கூடும் நீ பார்க்கும் பார்வைகள் பூவாகும் நெஞ்சுக்குள் கைகின்ற முள்ளாகும் கண்ணே உன் கண் பட்ட காயம் கை வைக்க தானாக ஆறும் வலையோசை கலகல கலவென கவிதைகள் படிக்குது கொழு கொழு தென்றல் காற்றும் வீசுது சின்ன பெண் பெண்ணெல்லா வண்ண பூச்சோட்டம் வலையோசை கலகல கலவென கவிதைகள் படிக்குது கொழு கொழு தென்றல் காற்றும் வீசுது ரீங்காரம் நான் தானே நெஞ்சோடு நெஞ்சாக நின்றேனே சிந்தாமல் நின்றாலும் சென்றேனே சங்கீதம் உண்டாகும் நீ பேசும் நெஞ்சில்தான் வலையோசை கலகல கலவு கவிதைகள் படிக்கிறது குழு குழு தென்ற காற்றும் வீசுது சில நேரம் சிறு 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 என சிறுவிகள் படப்பட துடிக்குது எங்கும்
ಥ್ಯಾಂಕ್ ಯು ದರ್ಶಕ್ ಆ್ಯಂಡ್ ಸ್ಯಾನಿಟಾ ಮ್ಯಾಮ್. ವೆರಿ ಬ್ಯೂಟಿಫುಲ್ ಸಾಂಗ್. ಬಹಳ ಮಾಧುರ್ಯಪೂರ್ಣ ಗೀತೆಯನ್ನು ಕೊಟ್ಟಿರುವಂತಹ ಗಾಯಕ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳೇ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಾನು ಈ ವೇದಿಕೆಯ ಮುಂಭಾಗದಲ್ಲಿ ಹೇಳೋದಕ್ಕಿರೋದು ಒಂದೇ, ಈ ಕಾರ್ಯಕ್ರಮದಲ್ಲಿ ನಮಗೆ ಕೇಳುವಂಥ ಕಿವಿಗಳು ಅದು ಹಾಡುಗಳ ನಿಜವಾದ ಸಂಗೀತದ ಆಸ್ವಾದನೆಗೆ ಬಂದಿರುವಂತಹ ಕಿವಿಗಳು ಅನ್ನುವಂಥದ್ದು ನಮ್ಮ ಆಶಯ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾಗಳಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಆದರೆ ಇವತ್ತಿನ ಕಾರ್ಯಕ್ರಮ ನಿಜವಾದ ಸಂಗೀತದ ಆರಾಧನೆ. ನಾವು ಹಳೆಯ ಮರೆತು ಹೋಗಿರುವಂಥ ನೆನಪಿಸುವಂಥ ಗೀತೆಗಳನ್ನು, ಮನಸ್ಸಿಗೆ ಮುಟ್ಟುವಂಥ ಗೀತೆಗಳನ್ನು ಈ ವೇದಿಕೆಯ ಮುಖಾಂತರ ಕೊಡ್ತಾ ಇದ್ದೇವೆ. ಮುಂದಿನ ಗೀತೆಯತ್ತ ಬರೋದಾದರೆ ಇದು ಕೂಡ ಒಂದು ಜನಪ್ರಿಯ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂಥ, ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಂಜುಳಾ ಅವರು ಅಭಿನಯಿಸಿರುವಂಥ ಒಂದು ಅದ್ಭುತವಾದ ಚಿತ್ರಕಥೆಯುಳ್ಳಂಥ ಸಿನಿಮಾ ನೀ ನನ್ನ ಗೆಲ್ಲಲಾರೆ. 1981ರಲ್ಲಿ ಬಿಡುಗಡೆಗೊಂಡಿರುವಂತಹ ಈ ಸಿನಿಮಾದ ಸಾಹಿತ್ಯವನ್ನು ಚಿರಂಜೀವಿ ಉದಯಶಂಕರ್ ನೀಡಿದರು, ಸಂಗೀತ ಇಳೆಯ ರಾಜ ಕೊಟ್ಟಿದ್ರು. ದಕ್ಷಿಣ ಭಾರತ ಮಾತ್ರವಲ್ಲದೆ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತ ಸಂಗೀತವನ್ನು ಕೊಟ್ಟಿರುವಂತಹ ಇಳಿಯ ರಾಜ ಈ ಸಂಗೀತವನ್ನು, ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ರು. ಈ ಗೀತೆಯನ್ನು ಹಾಡಿದವರು, ಸಿನಿಮಾದಲ್ಲಿ ಮೂಲ ಗೀತೆಯನ್ನು ಹಾಡಿರುವಂಥವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಈ ಗೀತೆಗಾಗಿ ಈ ವೇದಿಕೆಯಲ್ಲಿ, ನಿಮ್ಮ ವೇದಿಕೆಯಲ್ಲಿ ಜನಪ್ರಿಯ ಗೀತೆ ಇದು. ಬಹಳ ಜನಪ್ರಿಯ ಗಾಯಕ YN ರವೀಂದ್ರ ಅವರ ಜೊತೆಗೆ ಮಂಗಳೂರಿನ ಜನಪ್ರಿಯ ಗಾಯಕಿ ಪಲ್ಲವಿ ಪ್ರಭು ವೇದಿಕೆಗೆ ಬರ್ತಾ ಇದ್ದಾರೆ. ನಿಮ್ಮ ಪ್ರೀತಿಯ ಆಶೀರ್ವಾದ ಇರ್ಲಿ ಎಂಬ ಆಶಯದೊಂದಿಗೆ. ಹಲೋ ಹಲೋ ಗೆಲ್ಲಲಾರೆ ತಿಳಿದು ತಿಳಿದು ಛಲದೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಗಂಡಿಂದ ಸೋಲೋಕೆ ಆಸೆಯ ನಿನಗೆ, ನನ್ನ ನೀನು ಗೆಲ್ಲಲಾರೆ.
ನಾಟ್ಯವಾಡಿದಂಥ ನೀಲಕಂಠ ಗಂಡು ತಾನೆ ಮರುಳೇ ನಿನಗೆ ಅರಿವಿಲ್ಲವೇ ವಿಷಾದ ತಪ್ಪದು ಕಣಗುತ ಕಲಹಕ್ಕೆ ಕರೆದರೆ ಜೋಕೆ ನೀನು ಗೆಲ್ಲಲಾರೆ ಹಿಡಿದು ಹಿಡಿದು ಛಲವೇದಕ್ಕೆ ಅದನ್ನು ಹೀಗೆ ಹೇಳಿದರೆ ಹೇಗೆ ಪನಿಸಾ ಸೊಬಗು ಹೊಂದಲಿಲ್ಲ ಕುಣಿವ ನವಿಲು ಗಂಡು ಕೇಳಲೆ ಅಮ್ಮಯ್ಯ ಬಲ್ಲೆಯ ಆಕೆಯ ಒಡೆಯನು ಬ್ರಹ್ಮನು ಕಂಡು ಇದೇಕೆ ಮೌನ ಎಲ್ಲಿ ಧ್ಯಾನ ಚೆಲುವೆ ಒಲವೇ ಹೇಳು ನಿನಗೋ ಭಯವೇ ನನ್ನಂತ ಗಂಡಿಂದ ಸೋಲೋಕೆ ಆಸೆಯ ನಿನಗೆ ಎದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನಾನು ನೀನು ಒಳ್ಳೆ ಜೋಡಿ ಅಯ್ಯೋ ಹೆಣ್ಣೆ ಮಂಕದಿಣ್ಣೆ ಇದೇನು ನಿನ್ನ ಬಾಚಿನ್ನ ಬೆವರಿ ಸುಸ್ತಾಯ್ತೇನೋ ದುಡಿದು ಕುಸ್ತಾಯ್ತೇನೋ ಗಡಗಡ ನೀರು ಕುಡಿದು ಸಿಡಿಸಿಡಿ ಎಂದು ಸಿಡಿದು ಗುಡುಗುಡಿ ಎಂದು ನಡೆದು ಮನೆ ತಿರುಗುವೆಯಾ വാട്ട് എ സിംഗിങ് താങ്ക് യു രവീന്ദ്ര ആൻഡ് പല്ലവി. പ്രിയമുള്ളവരെ, വേദിയിലെ അടുത്തതായി അതിമനോഹരമായൊരു മലയാളം സോങ് ആണ്. പ്രിയമുള്ളവരെ, മലയാളത്തിൻ്റെ മണ്ണിലെ ഗാനഗന്ധർവൻ ദാസേട്ടൻ എന്ന് പറഞ്ഞാൽ അതിനപ്പുറത്ത് വേറൊരാളില്ല. ഗാനഗന്ധർവൻ ദാസേട്ടനാക്കി മാറ്റിയ ഒരു കമ്പോസർ കൂടിയുണ്ട് മലയാളത്തിൻ്റെ മണ്ണിൽ, രവീന്ദ്ര മാസ്റ്റർ. പ്രിയരെ, സംഗീതത്തിൽ പിറന്നൊരു സിനിമ കൂടിയാണ് ഭരതം. 1991 റിലീസായ ഭരതം എന്ന മൂവി. ഈ ഒരു നാട് അധികവും കന്നഡയും തുളുവും ഉള്ള ഏരിയയാണ്. പക്ഷേ ഈ ഇരിക്കുന്ന ഓഡിയൻസ് സംഗീതത്തെ അത്രമാത്രം സ്നേഹിക്കുന്നവരാണെന്ന് മനസ്സിലാവുന്നുണ്ട്. അതുകൊണ്ട് ഭരതം എന്നൊരു മൂവി എല്ലാവരും ഒന്ന് കാണണം. കന്നഡ സിനിമ തന്നെയാണ്. അതിൽ ലാലേട്ടൻ തകർത്ത് അഭിനയിച്ച ഒരു സിനിമയും കൂടിയാണ്. അതിൻ്റെ ലാസ്റ്റ് എൻഡിങ്ങിലെ ഒരു ക്ലൈമാക്സ് പോലെയാണ് ഈ രാമകഥ എന്ന് തുടങ്ങുന്ന ഒരു ഗാനം. ആ ഒരു സിനിമ കണ്ടാൽ അറിയാം. അത് പാട്ട് മാത്രം കേൾക്കുമ്പോൾ നമുക്ക് മനസ്സിലാവില്ല. കരയാത്തവരാരും ഉണ്ടായില്ല. ആ പാട്ടിൻ്റെ എൻഡിങ്ങിൽ കരയാത്തവരാരും ഉണ്ടായില്ല. അത്രയ്ക്കും ഫീലുള്ളൊരു സോങ് ആണ്. ആ സിനിമ എല്ലാവരും ഒന്ന്
ഫ്രീ കിട്ടുമ്പോൾ ഒന്ന് കണ്ടു നോക്കുക. സോ അടുത്ത ഗാനം എന്ന് പറയുന്നത് രാമകഥ എന്ന് തുടങ്ങുന്ന ഗാനവുമായി വേദിയിലേക്ക് വരുന്നു നമ്മുടെ മലയാളത്തിന്റെ അനുഗ്രഹീത ഗായകൻ വീണ്ടും ഗൗതം ഭാസ്കറിനെ ഹൃദയപൂർവ്വം സ്വാഗതം ചെയ്യുകയാണ്. ദാസേട്ടൻ ആലപിച്ച അതിമനോഹരമായ ഗാനങ്ങൾ ആലപിക്കുന്ന നമ്മുടെ സ്വന്തം ഗൗതം ഭാസ്കർ. ഹലോ ഹലോ cheek. ഹലോ ഹലോ cheek. രാമകഥാ ഗാനലയം മംഗളമിൻ തമ്പുരുവിൽ പകരുക സാഗരമേ ശ്രുതിലയ സാഗരമേ സാഗീതം പാടുകയാ ഹേ രാമാ കാതരയാ ശാരികയാ സാഗീതം പാടുകയായി വീണ്ടും രാമകഥാ ഗാനലയം മംഗളമിൻ തമ്പുരുവിൽ പകരുക സാഗരമേ ശ്രുതിലയ സാഗരമേ ആരണ്യകാണ്ഡം തേടി സീതാഹൃദയം തേടി ആരണ്യകാണ്ഡം തേടി സീതാഹൃദയം തേടി വൽമീകങ്ങളിൽ ഏതോ താപസമൗനമുണർന്നു രാമകഥാഗാനലയം മംഗളമേ തമ്പുരുവിൽ പകരുക സാഗരമേ ശ്രുതിലയ സാഗരമേ Sari sa sa sari sa sa sari sa sari sa ri 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 madani sari gari ri ri gari ri ri gari ri ga gari ri ga gari ri sari ga ma pa da pa 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 da pa 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 da pa pa da sa da da madani sa sari sa sa sari sa sa sari sa sari ga gari ri madani
ಸುಗಮೀಟಿ ದೇವಗಳಾದಿನಾಮ ಗಂಗಯಾಡಿ ರಘುಪತಿ ರಾಮ ಜಯಂ ರಘುರಾಮ ಜಯಂ ಶ್ರೀಭರದ ವಾಕ್ಯ ಬಿಂದುಜು ಸೋದರ ಪಾದುಗ പൂജയിലാത്മപദം പ്രണവം വിടർന്നുലഞ്ഞുലഞ്ഞ സരയുവിൽ മന്ത്രമൃദംഗ തരംഗ സുഖം തദവേഗ തീവ്ര താളമേകി മാരുതിയാ ധൂപ ദീപ ദീപ കലയായി മന്ത്രയന്ത്ര തന്ത്ര കലിതമുണരു സാമഗാന ലഹരിയോടെ അണയൂ രാമ ശ്രീരാമ രാമ രാമ ಬಹಳ ಅತ್ಯುನ್ನತವಾದ ಸಾಲುಗಳು, ಸಾಹಿತ್ಯಗಳು ಒಂದಷ್ಟು ಗೊತ್ತಾಗದಿದ್ರು ಕೂಡ ಸಂಗೀತಕ್ಕೆ ಇರುವಂಥ ಮಹತ್ವ ಈ ಗೀತೆಗಳಲ್ಲಿ ಗೊತ್ತಾಗ್ತದೆ. ಪ್ರತಿಯೊಬ್ಬ ಸಂಗೀತದ ಆಸಕ್ತನು ಕೂಡ ಇಂಥ ಗೀತೆಗಳನ್ನು ಆಸ್ವಾದಿಸಿದಾಗ ಮಾತ್ರ ಸಂಗೀತಕ್ಕೆ ನಿಜವಾದ ಬೆಲೆ ಕೊಡುವಂಥದ್ದು ಬರುವಂಥದ್ದು ಕೂಡ. ಅಂತ ಅದ್ಭುತ ಸಂಗೀತಕ್ಕೆ ನಾನು ಚಿರಂಜೀವಿ ಕ್ಲಬ್ ಬಗ್ಗೆ ಹೇಳಬೇಕು. ಸಂಗೀತ ಅಂದರೆ ಚಿರಂಜೀವಿ, ಚಿರಂಜೀವಿ ಅಂದರೆ ಸಂಗೀತ. ಕಳೆದ 40 ವರ್ಷಗಳಿಂದ ಅಂದರೆ 4 ದಶಕಗಳಿಂದ ಸಂಗೀತ ಕಲಾವಿದರಿಗೆ ವಿಭಿನ್ನ ರೀತಿಯ ಕಲಾವಿದರು ಚಿರಂಜೀವಿಯ ವೇದಿಕೆಯಲ್ಲಿ ತಮ್ಮ ಒಂದು ಚಾತುರ್ಯವನ್ನು, ತಮ್ಮ ಒಂದು ಅದ್ಭುತ ಕಲೆಯನ್ನು ಪ್ರದರ್ಶಿಸಿ ತೆರಳಿದ್ದಾರೆ. ಅಂಥ ಹಾಡುಗಳು 40 ವರ್ಷಗಳ ಹಿಂದೆ ಕೇಳ್ಪಟ್ಟಂತಹ ಗೀತೆಗಳು ಇವತ್ತು ಈ ವೇದಿಕೆಯಲ್ಲಿ ಕೇಳ್ತಾ ಇದೆ ಅಂತ ಹೇಳಿದ್ರೆ ಅಂಥ ಗೀತೆಗಳನ್ನು ಕೇಳಬೇಕು ಅನ್ನುವಂಥ ಮನಸ್ಸುಗಳು ಕುಂಬಳೆಯ ಸೀಮೆಯಲ್ಲಿ ಇದೆ ಅನ್ನುವಂಥದ್ದು ಸತ್ಯ. ಆ ಮನಸ್ಸುಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವಾಗದಿಂದ ಮಾಹೆ ಮೆಲೋಡೀಸ್ ಕಾರ್ಯಕ್ರಮವನ್ನು ನೀಡ್ತಾ ಇದೆ. ಮಾಹೆ ಮೆಲೋಡೀಸ್ಗೆ ಅವಕಾಶ ಕೊಟ್ಟಂಥದ್ದು ಚಿರಂಜೀವಿ. ಮಾಹೆ ಮೆಲೋಡೀಸ್ನ ಓನರ್ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಮಹೇಶ್ ಅವರು ಸ್ಟೇಜಿಗೆ ಬರೋದಿಲ್ಲ, ಅವರೊಬ್ಬರು ಓನರ್, ಆದರೆ ಸ್ಟೇಜಿಗೆ ಬರೋದಿಲ್ಲ, ನಮ್ಮ ಜೊತೆ ಎಲ್ಲದರಲ್ಲೂ ಕೆಲಸದಲ್ಲಿ ಇರ್ತಾರೆ. ಆದರೆ ಈ ತಂಡವನ್ನು ಕಟ್ಟೋದಕ್ಕೆ, ಈ ಒಂದು ಸಂಗೀತ ತಂಡವನ್ನು ಕೇವಲ ಈ ಪ್ರದೇಶಕ್ಕೆ ಸೀಮಿತವಾಗಿರದೆ ಕರ್ನಾಟಕದ ಬಹುತೇಕ ಕಡೆ ಕಾರ್ಯಕ್ರಮವನ್ನು ನೀಡೋದಕ್ಕೆ ಚೈತ್ರ ಮಹೇಶ್ ಕುಂಬ್ಳೆ ಅವರು ಪಟ್ಟಿರುವಂತಹ ಶ್ರಮ ಬಹಳಷ್ಟು. ಹಾಗಾಗಿ ಅವರು ವೇದಿಕೆಯಲ್ಲಿ ಎಲ್ರಿಗೂ ಅವಕಾಶ ಕೊಟ್ಟು ತಾವು ಸ್ವಲ್ಪ ಹಿಂದೆ ನಿಂತಿದ್ರು. ಅವರೀಗ ನಿಮ್ಮ ವೇದಿಕೆಗೆ ಬರುವಂತಹ ಹೊತ್ತು ಗೆಳೆಯರೆ. ಬಹಳಷ್ಟು ಜನಪ್ರಿಯ ಗೀತೆಗಳನ್ನು ಕೊಟ್ಟಿರುವಂಥದ್ದು. ಸಂಗೀತದ ಒಂದು ಅನುಗ್ರಹ ಹೇಗಿರ್ತದೆ ಅಂತ ಹೇಳಿದ್ರೆ, ಎಲ್ಲರೂ ಈಶ್ವರಿ ಅವರ ಹೆಸರನ್ನು ಎಲ್ಲರೂ ಕೇಳಿದ್ದೇವೆ. ಹಳೆಯ ಗೀತೆಗಳಿಗೆ ಮಾದಕತೆಯನ್ನು ತುಂಬಿತಿರುವಂತಹ ಅದ್ಭುತವಾದ ಗಾಯಕಿ LR ಈಶ್ವರಿ. ಇವರು ಹಾಡಿರುವಂತಹ ಒಂದು ಅದ್ಭುತವಾದ ಹಾಡು 1970ರಲ್ಲಿ ಪರೋಪಕಾರಿ ಸಿನಿಮಾಕ್ಕಾಗಿ ಈ ಗೀತೆಯನ್ನು ಅಳವಡಿಸಲಾಗಿತ್ತು. 70ರ ದಶಕದ ಗೀತೆ ಇದು. ಆ ಹಾಡಿಗಾಗಿ ಸ್ವತಃ LR ಈಶ್ವರಿ ಅವರಿಂದಲೇ ಬಹುಮಾನಗಳನ್ನು ಪಡೆದು ಅವರಿಂದ ಸನ್ಮಾನಿಸಲ್ಪಟ್ಟಂಥ ಗಾಯಕಿ ಚೈತ್ರ ಮಹೇಶ್ ಕುಂಬ್ಳೆ. ಅವರ ಎದುರಲ್ಲೇ ಈ ಹಾಡನ್ನು ಅವರು ಹಾಡಿದ್ರು. ಅದಕ್ಕೆ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ರು. ಅಂತಹ ಒಂದು ಅದ್ಭುತ ಗೀತೆಯನ್ನು ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಕೇಳುವಂಥ ಸಮಯ ಗೆಳೆಯರೆ. ಹಾಡನ್ನು ಹಾಡೋದಕ್ಕೆ ತಂಡದ ನಾಯಕಿ, ತಂಡದ ಗಾಯಕಿ, ನಮ್ಮ ದಕ್ಷಿಣ ಭಾರತದ ಜನಪ್ರಿಯ ಪ್ರತಿಭೆ, ನಿಮ್ಮೆಲ್ಲರ ಪ್ರೀತಿಯ ಮನೆಮಗಳು ಚೈತ್ರ ಮಹೇಶ್ ಕುಂಬ್ಳೆ ಬರ್ತಾ ಇದ್ದಾರೆ. ಆಶೀರ್ವಾದವನ್ನು ಕೊಡುವಂಥ ಜವಾಬ್ದಾರಿ ಅದು ನಿಮ್ಮದು.
ಥ್ಯಾಂಕ್ ಯು ಚೈತ್ರ. ನಿಮಗೂ ಇವರು ಎಲ್ಲ ಕಾರ್ಯಕ್ರಮದಲ್ಲಿ ಬಹಳಷ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವತ್ತು ಯಾಕೆ ನಿಂತಾಡಿದ್ದು ಅಂತ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಹಳಷ್ಟು ಡ್ಯಾನ್ಸ್ ಮಾಡುವಂಥ ಹುಡುಗಿ. ಸೊ ಇವತ್ತು ಸ್ವಲ್ಪ ಈ ಗೀತೆಗಳ ನಾನು ಹೇಗೆ ಮಾತಾಡ್ತಾ ಇದ್ದೇನೆ ಹೇಳಿ. ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಅದು ಹಳೆಯ ಮಧುರ ಗೀತೆಗಳು ಅಂತ, ಹಾಗಾಗಿ ಡ್ಯಾನ್ಸ್ ಮಾಡೋದು ಬೇಡ ಅಂತ ಅದನ್ನು ಸೈಡ್ ಇಟ್ಟೆ. ಗೀತೆಗನ್ನ ಮಾತ್ರ ನಿಮಗೆ ಕೊಟ್ಟಿದ್ದೇನೆ. ಥ್ಯಾಂಕ್ ಯು. ಬಹಳ ಮಾಧುರ್ಯಪೂರ್ಣ ಗೀತೆ. ಆವತ್ತು ಬಿಡುಗಡೆಯಾಗಿ 1970 ಅಂತ ಹೇಳಿದ್ರೆ 40 ವರ್ಷಗಳ ಹಿಂದೆ. ಸೊ ಆ 40-50 ವರ್ಷಗಳ ಹಿಂದಿನ ಗೀತೆ ಈವಾಗಲೂ ಕೂಡ ನಮಗೆ ಮನಸ್ಸು ಮುಟ್ತದೆ ಅಂತ ಹೇಳಿದ್ರೆ ಆವಾಗ ಕೊಟ್ಟಿರುವಂತಹ ಸಂಗೀತದ ಶಕ್ತಿ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಸೊ ಮುಂದಿನ ಗೀತೆಯತ್ತ ನೇರವಾಗಿ ಬರ್ತಾ ಇದ್ದೇನೆ ಬಂಧುಗಳೇ. ನಿಜವಾಗಿಯೂ ಇಲ್ಲಿ ಗೀತೆಗಳು ಬಹಳಷ್ಟು ಮುಖ್ಯ. ನಾನು ಆಗಲೇ ಹೇಳಿದೆ, ಮುತ್ತಿನಂತಹ ಗೀತೆಗಳಿಗೆ ಚಿನ್ನದ ಲೇಪನವನ್ನು ಮಾಡಿ ಮುತ್ತಿನ ಹಾರದಂತಿರುವ ಗೀತೆಗಳನ್ನು ಕೊಡುವಂತಹ ಹೊತ್ತು ಇದು. ಸೊ ಅಂಥ ಗೀತೆಗಳನ್ನು ನಿಮ್ಮೆದುರು ಕೊಡುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ಗೀತೆ 1997ರಲ್ಲಿ ಬಿಡುಗಡೆಗೊಂಡಿರುವಂತಹ ಹಿಂದಿ ಸಿನಿಮಾ ರಂಗದ ಒಂದು ಅದ್ಭುತವಾದ ಚಿತ್ರ ಹಲೋ ಬ್ರದರ್. ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್, ರಾಣಿ ಮುಖರ್ಜಿ ಹಾಗೂ ಅರ್ಬಾಜ್ ಖಾನ್ ನಟನೆಯನ್ನ ಮಾಡಿದ್ರು. ಇದಕ್ಕೆ ಸಾಹಿತ್ಯವನ್ನು ಬರೆದಂಥವರು ಸಮೀರ್, ಸಂಗೀತವನ್ನ ಕೊಟ್ಟಿರುವಂಥವರು ಹಿಮೇಶ್ ರೇಷ್ಮಿಯಾ. ಸೊ ಇದನ್ನ ಮೂಲ ಗೀತೆಯಾಗಿ ಆ ಚಿತ್ರದಲ್ಲಿ ಹಾಡಿರುವಂಥವರು ಕುಮಾರ್ ಸಾನು ಹಾಗೂ ಅಲಕ ಯಾಗ್ನಿಕ್. ಆ ಗೀತೆಗಾಗಿ ಈ ವೇದಿಕೆಯಲ್ಲಿ ಈಗ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ಕರಾವಳಿಯ, ನಮ್ಮ ದಕ್ಷಿಣ ಭಾರತದ ಜನಪ್ರಿಯ ಗಾಯಕರು ಟಿ.ವಿ. ಗಿರಿ ಜೊತೆಗೆ ಪಲ್ಲವಿ ಪ್ರಭು. सर से वो धीरे धीरे पागल हुआ रे मैं धीरे धीरे तेरी चुनरिया दिल ले गई सर से वो धीरे धीरे पागल हुआ रे मैं धीरे धीरे सर की जो सर से वो धीरे धीरे पागल हुआ रे मैं धीरे धीरे तेरी चुनरिया दिल ले गई तेरी ये बिंदियां दिल ले गई सर से वो धीरे धीरे पागल हुआ रे मैं धीरे धीरे
जाना है, होता क्यों दिल ये दीवाना है, तय कर लिया तुम्हें पाना है, क्या प्यार है ये दीवाना है। भोले मेरा संग ना धीरे धीरे, भोले तेरी पायल धीरे धीरे, तेरी चुनरिया दिल ले गई, तेरी ये बिंदिया दिल ले गई। तेरा मेरा जन्मों का नाता है, यूं ही नहीं दिल लुभाना है, रिश्ते ये रब ही बनाता है, करके बहाने मिलाता है। बोले मेरी धड़कन धीरे धीरे, बोले मेरी धड़कन धीरे धीरे, तेरी चुनरिया दिल ले गई, तेरी ये बिंदिया दिल ले गई। सर की जो सर से वो धीरे धीरे, पागल हुआ रे मैं धीरे धीरे, सर की जो सर से वो धीरे धीरे, पागल हुआ रे मैं धीरे धीरे, तेरी चुनरिया दिल ले गई, तेरी ये बिंदिया दिल ले गई। താങ്ക് യു പല്ലവി ആൻഡ് ഗിരി. പ്രിയമുള്ളവരെ, വേദിയിൽ അടുത്തതായി അതിമനോഹരമായ മറ്റൊരു സോങ്ങിലേക്ക് കിടക്കുകയാണ്. അതുതന്നെ പ്രിയകലാസ്നികളെ ഒരിക്കൽ കൂടി എല്ലാ ഓഡിയൻസിനും നല്ലൊരു സ്നേഹം നൽകുകയാണ്. ഈ ഒരു നേരത്ത് നിങ്ങളിങ്ങനെ ക്ഷമയോടെ ഒരു പരിപാടികൾ, ഇന്നത്തെ ഒത്തിരി റിയാലിറ്റി ഷോകൾ ഉണ്ടെങ്കിലും അതൊക്കെ മാറ്റിവെച്ച് നിങ്ങൾ നമ്മുടെ നാട്ടിലുള്ളൊരു പരിപാടിക്ക് കഴിഞ്ഞ 40 വർഷക്കാലം ചിരഞ്ജീവി ഏറ്റെടുത്ത ഈ പരിപാടി കാണാൻ വീക്ഷിക്കാനെത്തിയ ഒത്തിരി നല്ല ഓഡിയൻസ് ഉണ്ട്. ഇപ്പോൾ 2-3 പാട്ടുകൾ മെലോഡിയസ് വന്നു കഴിഞ്ഞാൽ ഞങ്ങൾ ലെവലൊന്ന് മാറ്റുകയാണ്. അവസാന ഘട്ടത്തിലേക്ക് അടുക്കുമ്പോൾ ഞങ്ങളുടെ പരിപാടിയുടെ ലെവലൊന്ന് മാറ്റുകയാണ്. അടുത്ത ഗാനം സല്ലാപം എന്ന മൂവി, മലയാളത്തിൽ ദിലീപേട്ടനും മഞ്ജു ചേച്ചിയും തകർത്തഭിനയിച്ച സിനിമയാണ്. 1996 ഇറങ്ങിയ സിനിമ. ഇതിൽ ജോൺസൺ മാസ്റ്ററുടെ കോമ്പോസിഷനിൽ കൈതർപ്രം സാറ് എഴുതിയ അതിമനോഹരമായ ഒരു ഡ്യുവറ്റ് സോങ് ഉണ്ട്. നമ്മുടെ ഗാനഗന്ധർവൻ ദാസേട്ടനും ചിത്രചേച്ചിയും കൂടി പാടി തകർത്ത ഈ പാട്ടുമായി നിങ്ങളുടെ മുന്നിലേക്ക് മിസ്റ്റർ ഗൗതം ഭാസ്കറും അതോടൊപ്പം തന്നെ സനീറ്റ ഗ്രേസും വരികയാണ്. ഏറെ ഹൃദയപൂർവ്വം സ്വാഗതം ചെയ്യുന്നു.
che 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 hello che പൊന്നിൽ കുളിച്ചു നിന്നു ചന്ദ്രികാവസന്തം ഗന്ധർവഗായകന്റെ മന്ത്രവീണ പോലെ നിന്നെ കുറിച്ചു ഞാൻ പാടുമീ രാത്രിയിൽ ശ്രുതി ചേർന്നു മൗനം അതു നിൻ മന്ദഹാസമായി പ്രിയ തോഴി പൊന്നിൽ കുളിച്ചു നിന്നു ചന്ദ്രികാവസന്തം പവിഴം പൊഴിയും മൊഴിയിൽ മലർശരമേറ്റ മോഹമാണു ഞാൻ ഏകാന്തജാലകം തുറക്കൂ ദേവി നിൽപ്പൂ
രസമായി പ്രിയ തോഴി പൊന്നിൽ കുളിച്ചു നിന്നു ಥ್ಯಾಂಕ್ ಯು. ಬಹಳ ಮಾಧುರ್ಯಪೂರ್ಣ ಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಗಾಯಕ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಬಂಧುಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಜನಪ್ರಿಯ ಗೀತೆಗಳು, ಒಂದಷ್ಟು ಹಿಂದಿನ ಚಲನಚಿತ್ರಗಳನ್ನು ನಾವು ಒಂದಷ್ಟು ಆಸ್ವಾದನೆ ಖಂಡಿತ ಮಾಡಲೇಬೇಕು. ನಾನು ಪ್ರತಿ ಕಾರ್ಯಕ್ರಮ ಹೋದಾಗ, ಈ ಹಳೆಯ ಹಾಡುಗಳ ಕಾರ್ಯಕ್ರಮಕ್ಕೆ ಹೋದಾಗ, ಗೋಲ್ಡನ್ ನಂಬರ್ ಗೀತೆಗಳು ಅಂತ ನಮ್ಮ ಭಾಷೆಯಲ್ಲಿ ನಾವು ಕರೆಯುವಂಥದ್ದು, ಅಂಥ ಗೀತೆಗಳಿಗೆ ಹೋದಾಗ ನಾನು ಕೆಲವೊಂದು ಕಡೆ ಪ್ರೇಕ್ಷಕನಾಗಿ ಎದುರು ಕೂತಿರ್ತಾ ಇದ್ದೇನೆ. ಆವಾಗ ನಮಗೆ ಆ ಕಾಲಘಟ್ಟದಲ್ಲಿ ನಾವು ಸಿನಿಮಾವನ್ನು ನೋಡಿದಂತಹ ಅನುಭವಗಳು ಬಹಳಷ್ಟು ಬರ್ತದೆ. ಆ ಸಿನಿಮಾದ ಒಂದಷ್ಟು ಚಿತ್ರಣಗಳು ನಮ್ಮ ಕಣ್ಣ ಮುಂದೆ ಬರ್ತದೆ. ಅಂತ ಅದ್ಭುತ ಸಾಹಿತ್ಯ ಸಂಗೀತ ಕೊಟ್ಟಂಥ ಹಲವಾರು ಗೀತೆಗಳು ನಮ್ಮ ಜೊತೆಗಿದ್ರು. ಅದರಲ್ಲಿ ಮುತ್ತಿನಂಥ ಗೀತೆಗಳನ್ನು ನಿಮ್ಮೆದುರು ಪ್ರಸ್ತುತಪಡಿಸ್ತಾ ಇದ್ದೇವೆ ಬಂಧುಗಳೇ. ಮುಂದಿನ ಗೀತೆಯತ್ತ ನೇರವಾಗಿ ಹೋಗೋದಿದ್ರೆ, ಬಹಳ ಸುಂದರವಾದ ಸಿನಿಮಾ. ನಾನು ಆ ಕಾಲಘಟ್ಟದಲ್ಲಿ ಬಹಳಷ್ಟು ಸರಿ ನೋಡಿದಂತಹ ಸಿನಿಮಾ. ಅತ್ಯುನ್ನತ, ಇವಾಗಿನ ಸಿನಿಮಾಗಳಿಗೆ ಹೋಲಿಕೆ ಮಾಡಿದರೆ ಹೀರೋ ವಿಲನ್ ಆಗೋದು, ವಿಲನ್ ಹೀರೋ ಆಗೋದು ಎಲ್ಲವೂ ಬರುತ್ತೆ. ಆದರೆ ಆವಾಗ ಅತ್ಯಂತ ಉನ್ನತ ಕಥೆಗಳನ್ನು ಸಿನಿಮಾಗಳಲ್ಲಿ ಜನಮಾನಸಕ್ಕೆ ಮುಟ್ಟಿಸ್ತಾ ಇದ್ರು. ಅಂಥ ಒಂದು ಅದ್ಭುತವಾದ ಕಥಾ ಸಾರಾಂಶವಿದ್ದಂತಹ ಚಿತ್ರ ಅಮೃತ ವರ್ಷಿಣಿ. 1996ರಲ್ಲಿ ಬಿಡುಗಡೆಗೊಂಡಿರುವಂತಹ ಜನಪ್ರಿಯ ಸಿನಿಮಾ. ಈ ಸಿನಿಮಾದಲ್ಲಿ ರಮೇಶ್ ಸುಹಾಸಿನಿ ಹಾಗೂ ಜನಪ್ರಿಯ ಕಲಾವಿದ ಶರತ್ ಬಾಬು ಅಭಿನಯಿಸಿದ್ರು. ಜೊತೆಗೆ ಇದಕ್ಕೆ ಸಂಗೀತವನ್ನು ನೀಡಿರುವಂಥವರು ದೇವ. ಜೊತೆಗೆ ಈ ಗೀತೆಗೆ ಸಾಹಿತ್ಯವನ್ನು ಕೊಟ್ಟಿರುವಂತಹ ಕಲಾವಿದ ಕೆ ಕಲ್ಯಾಣ್. ಮೂಲ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಜೊತೆಗೆ KS ಚಿತ್ರ. ಈ ಗೀತೆಗಾಗಿ ಈ ವೇದಿಕೆಯಲ್ಲಿ ನಮ್ಮ ದಕ್ಷಿಣ ಭಾರತದ, ದಕ್ಷಿಣ ಕರ್ನಾಟಕದ ಜೊತೆಗೆ ಕರ್ನಾಟಕದಾದ್ಯಂತ ನಿತ್ಯ ನಿರಂತರ ಕಾರ್ಯಕ್ರಮವನ್ನು ನೀಡುತ್ತಿರುವಂತಹ ಹೆಮ್ಮೆಯ ಕಲಾವಿದ ಯಶವಂತ ಉಡುಪಿ ಜೊತೆಗೆ ಪಲ್ಲವಿ ಪ್ರಭು ಈ ಗೀತೆಯನ್ನು ಹಾಡ್ತಾ ಇದ್ದಾರೆ. ಈ ಸುಂದರ ಬೆಳದಿಂಗಳ ಕಾಣ್ತಾ ಇಲ್ಲ, ಆದರೂ ಯಶವಂತನ ಬಂದಾಗ ಖಂಡಿತ ಆ ಬೆಳದಿಂಗಳು ಬಂದೇ ಬರ್ತದೆ. ಸೊ ಯಶವಂತನಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಈ ಸುಂದರ ಬೆಳದಿಂಗಳ ಗೀತೆಯೊಂದಿಗೆ ಯಶವಂತ ಉಡುಪಿ ಜೊತೆಗೆ ಪಲ್ಲವಿ ಪ್ರಭು. ಸವಿಶ್ರುತಿಯಲ್ಲಿವು ಈ ಸುಂದರ ಬೆಳದಿಂಗಳಿಗೆ ತಂಪಿನ ಅಂಗಳದ ನನ್ನ ನಿನ್ನ ನಡುವಿನಲ್ಲಿ
ಮನಸ್ಸು ನನ್ನದು ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆ ಎದೆಯೆಲ್ಲ ಇನ್ನು ಮಾತು ಬರಿತೊದಲು ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಷದೆಯಲ್ಲಿವೋ ಅದ್ಭುತವಾದ ಸಂಗೀತದ ಜೊತೆಗಿರುವಂತಹ ಗೀತೆ ಅಮೃತವರ್ಷಿಣಿ ಚಿತ್ರದಿಂದ ಇರುವಂತಹ ಗೀತೆಗೆ ಧ್ವನಿಯಾದಂತಹ ಗಾಯಕ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ ಒಂದುಗಳೇ ಮಾತುಗಳು ಜಾಸ್ತಿ ಇಲ್ಲ. ನಾನು ಆಗ್ಲೇ ಹೇಳಿದೆ, ಈ ವೇದಿಕೆಯಲ್ಲಿ ಇವತ್ತು ಬೊಬ್ಬಿರಿಯುವ ಮಾತುಗಳಿಲ್ಲ, ಅಬ್ಬರದ ಹಾಡುಗಳಿಲ್ಲ, ಇಂಪಾದ ಸಂಗೀತವನ್ನು ಮನ ಮುಟ್ಟುವಂತೆ ಕೊಡುವಂತಹ ಪ್ರಯತ್ನವನ್ನ ಈ ವೇದಿಕೆಯ ಮುಖಾಂತರ ಮಾಡ್ತಾ ಇದ್ದೇವೆ. ಕುಂಬಳೆಯ ಜನತೆಗೆ ಇದು ಹೊಸದಾಗಿರ್ಬೋದು, ಹೊಸ ರೀತಿಯ ಕಾರ್ಯಕ್ರಮ ಆಗಿರ್ಬೋದು. ಆದರೆ ಸಂಗೀತ ಪ್ರೇಮಿಗಳಿಗೆ ಇದು ಸಂಗೀತದ ರಸದೌತಣ ಖಂಡಿತ. ಅಂತಹ ಅದ್ಭುತ ಗೀತೆಗಳು ನಿಮ್ಮ ಜೊತೆಗೆ ಬರ್ತಾ ಇದೆ. ಮುಂದಿನ ಗೀತೆಯನ್ನ ಕೊಡುವಂತಹ ಸಮಯ. ಇದು ಸ್ವಲ್ಪ ಅದ್ಧೂರಿಯ ಗೀತೆಯೇ, ಆದರೆ ಹಳೆಯ ಗೀತೆಗಳ ಸಾಲಿನಲ್ಲಿ ಆವಾಗ ಬಂದಿರುವಂತಹ ಗೀತೆಗಳಲ್ಲಿ ಒಂದು ಜನಪ್ರಿಯತೆಯನ್ನು ಕೊಟ್ಟಿರುವಂತಹ ಹಾಡು. ಇದನ್ನ ಮೂಲ ಗಾಯಕರಾಗಿ ಹಾಡಿರುವಂಥವರು SP ಬಾಲಸುಬ್ರಹ್ಮಣ್ಯಂ. ಚಿತ್ರ ನಾನು ನನ್ನ ಹೆಂಡತಿ 1985ರಲ್ಲಿ ಬಿಡುಗಡೆಗೊಂಡಿರುವಂತಹ ಒಂದು ಜನಪ್ರಿಯ ಚಿತ್ರ. ರವಿಚಂದ್ರನ್ ಹಾಗೂ ಊರ್ವಶಿ ನಟಿಸಿರುವಂತಹ ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಹಂಸಲೇಖ, ಸಂಗೀತವನ್ನ ಕೊಟ್ಟಿರುವಂಥವರು ಶಂಕರ್ ಗಣೇಶ್. ಅತ್ಯುನ್ನತವಾದ ಸಿನಿಮಾಗಳ ಸಂಗೀತವನ್ನ ಕುಂದಾಪುರದಲ್ಲಿ ಬಹಳಷ್ಟು ರೀತಿಯಲ್ಲಿ ಪಸರಿಸಿರುವಂತಹ ಒಬ್ಬ ಅದ್ಭುತ ಗಾಯಕ, ಸಂಘಟಕ, ಈ ಒಂದು ತಂಡದ ಕೋಆರ್ಡಿನೇಟರ್ ಆಗಿ ನಮ್ಮ ಜೊತೆಗಿರುವಂತಹ ಒಬ್ಬ ಅದ್ಭುತ ಕಲಾವಿದ, ಕುಂದಾಪುರದಲ್ಲಿ ಜೂನಿಯರ್ SPB ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಅದ್ಭುತ ಕಲಾವಿದ ಶ್ರೀಯುತ ನಾಗರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಹೊತ್ತು. ಬಹಳಷ್ಟು ಸುಂದರ ಗೀತೆಗಳ ಸಾಲಿನಲ್ಲಿ ಸೇರಿರುವಂತಹ ಈ ಗೀತೆಗೆ ಧ್ವನಿಯಾಗೋದಕ್ಕೆ ಯಾವತ್ತೂ ಹೇಳುತ್ತೇನೆ ನಾನು, ಕಾರ್ಯಕ್ರಮಗಳು ಹೇಗೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಯ ನಿರೂಪಣಾ ಶೈಲಿಗಳು ಇರುತ್ತದೆ. ಇಲ್ಲಿ ನಾವು ಕೊಡ್ತಾ ಇರುವಂತಹದ್ದು ಮಾಧುರ್ಯ ಪೂರ್ಣ ಗೀತೆಗಳ ಜೊತೆಗೆ ಒಂದಷ್ಟು ನೆನಪಿಸುವಂತಹ ಗೋಲ್ಡನ್ ನಂಬರ್ ಗೀತೆಗಳನ್ನ, ಸ್ವೀಟ್ ಮೆಮೊರೀಸ್ಗಳನ್ನ ಕೊಡ್ತಾ ಇದ್ದೇವೆ. ಅಂತಹ ಒಂದು ಮೆಮೊರೇಬಲ್ ಗೀತೆಗಾಗಿ ನಮ್ಮ ತಂಡದ ಕೋಆರ್ಡಿನೇಟರ್ ಆಗಿ ಸದಾ ಇದ್ದು ನಮ್ಮೆಲ್ಲರಿಗೂ ಪ್ರೋತ್ಸಾಹದಾಯಕರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್, ಹಲವಾರು ಕಾರ್ಯಕ್ರಮಗಳ ನಮ್ಮಕ್ಕೆ ಸಂಘಟನೆಗೆ ಸಹಕರಿಸಿರುವಂತಹವರು ಕೋಆರ್ಡಿನೇಟರ್ ಆಗಿ ಕುಂದಾಪುರದಲ್ಲಿ ಜೂನಿಯರ್ SPB ಅಂತಾನೆ ಖ್ಯಾತಿಯನ್ನು ಪಡೆದಿರುವಂತಹ ನಾಗರಾಜ್ ಸರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರೀತಿಯ ಆಶೀರ್ವಾದ ನಿಮ್ದು ಇರಲಿ ಎಂಬ ಆಶಯದು.
ಮುತ್ತಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳುವೋ ಚೆಲುವೆ ಚೆಲುವಿನ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳುವೋ ಚೆಲುವೆ ಚೆಲುವಿನ ಹೂವೇ ಜಾಲಿ ಮಾಡು ಲೈಫಲ್ಲಿ ಸೌಂದರ್ಯ ಸಂಗೀತ ನಿನ್ನದು ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳುವೋ ಚೆಲುವೆ ಚೆಲುವಿನ ಹೂವೇ ಕದಿಮ ಕಳ್ಳ ನಾನು ಪ್ರಳಯಾಂತಕ ನಾನು ಕೇಳು ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ಕೇಳಿ ಹಾಡೋ ಪ್ರೇಮಿ ನಾನು ಕೇಳಿ ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು ಯಾರು ನೀನು ರೋಜಾ ಹೂವೇ ಯಾರು ನೀನು ಮಲ್ಲಿಗೆ ಹೂವೇ ಹೇಳುವೋ ಚೆಲುವೆ ಚೆಲುವಿನ ಹೂವೇ ಸೌಂದರ್ಯ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ
ನಾಗರಾಜ್ ಸರ್ ಸ್ವಲ್ಪ ಒಂದು 2 ನಿಮಿಷ ನಿಂತ್ಕೊಳ್ಳಿ, ನಾವು ನಿಮ್ಮನ್ನು ಕಳಿಸ್ತೇವೆ. ಸೊ ಗೆಳೆಯರೆ, ಬಹಳಷ್ಟು ಉತ್ತಮವಾದ ಗೀತೆಯನ್ನು ಕೊಟ್ಟಿದ್ದಾರೆ, ನಮಗೆಲ್ರಿಗೂ ಬಹಳ ಖುಷಿಯನ್ನು ಕೊಟ್ಟಿದೆ. ಸೊ ಅದರ ಜೊತೆಗೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಇವರು ಒಂದು ಕಾರಣ ಅಂತಾನೆ ಹೇಳಬಹುದು. ಹೇಗಂತ ಕೇಳಿದರೆ, ಇವರು ಸಂಬಂಧದಲ್ಲಿ ಬೇರೆ ಯಾರೂ ಅಲ್ಲ, ಚೈತ್ರ ಅವರ ತಂದೆ. ಸೊ ಅವರ ಒಲವಿಂದ ಬಂದಂಥ ಸಂಗೀತದ ರುಚಿ ಇವತ್ತು ಚೈತ್ರ ಅವ್ರಿಗೆ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಈ ವೇದಿಕೆಯಲ್ಲಿ ಸಾಧ್ಯ ಆಗಿದ್ದು. ಸೊ ಮತ್ತೊಮ್ಮೆ ಅಂಥ ಒಂದು ಅದ್ಭುತ ಕಲಾವಿದೆಯನ್ನು ಜನ್ಮ ಕೊಟ್ಟಿದ್ದಕ್ಕೆ, ಈ ಭೂಮಿಗೆ ತಂದಿರೋದಕ್ಕೆ ನಿಮಗೆ ಹಾಗೂ ನಿಮ್ಮ ಧರ್ಮಪತ್ನಿಯವರಿಗೆ ಪ್ರೀತಿಯ ಧನ್ಯವಾದಗಳನ್ನು ನಮ್ಮೆಲ್ಲರ ಕಲಾಭಿಮಾನಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಗೀತ, ಈ ಒಂದು ಸಂಭ್ರಮ ಏನಿದೆ, ಈ ಸಂಗೀತ ಸಂಭ್ರಮ ನಿತ್ಯ ನಿರಂತರವಾಗಿ ಹೀಗೆ ಮುಂದುವರಿಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಗೀತೆ ಇದೊಂದು ತಮಿಳು ಸಿನಿಮಾದಿಂದ ಆಯ್ದಿರುವಂತಹ ಗೀತೆ. SP ಬಾಲಸುಬ್ರಹ್ಮಣ್ಯಂ ಅವರು ಬಹಳಷ್ಟು ಗೀತೆಗಳನ್ನು ಕೊಟ್ಟಿದ್ದಾರೆ. ಹಲವಾರು ಹಾಡುಗಳು ಇವತ್ತಿಗೂ ನಮ್ಮ ಮನಸ್ಸಿಗೆ ಮುಟ್ಟುತ್ತದೆ. ಆದರೆ ಅವರು ಸಂಗೀತವನ್ನ ಕೊಟ್ಟಿದ್ರು ಅನ್ನುವಂಥದ್ದು ನಮ್ಮ ಕಲ್ಪನೆಗೆ ಮಿಗಿಲಾದದ್ದು ಅಂತ ನನ್ನ ಭಾವನೆ. ಬಹಳಷ್ಟು ಉತ್ತಮವಾದ ಸಂಗೀತವನ್ನ SP ಬಾಲಸುಬ್ರಹ್ಮಣ್ಯ ಅವರೇ ಈ ಚಿತ್ರಕ್ಕೆ ಕೊಟ್ಟಿರುವಂಥದ್ದು. ಈ ಗೀತೆಯನ್ನು ಸ್ವತಃ KS ಚಿತ್ರ ಅವರ ಜೊತೆಗೆ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಇದಕ್ಕೆ ವೀರಮುತ್ತು ಅವರ ಸಾಹಿತ್ಯ ಇತ್ತು. ಜೊತೆಗೆ ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ, ಇದರಲ್ಲಿ ಅಭಿನಯಿಸಿರುವಂತಹ ನಟ ಕೂಡ SP ಬಾಲಸುಬ್ರಹ್ಮಣ್ಯಂ, ರಾಧಾ ಹಾಗೂ ರೇಖಾ, 3 ಜನ ಕೂಡ. SPBಯ ಪಾತ್ರ ಇಲ್ಲಿ ಚಿಕ್ಕದಲ್ಲ. SPB ಅವರು ಇದಕ್ಕೆ ಸಂಗೀತವನ್ನ ಕೊಟ್ಟಿದ್ರು, ಹಾಡಿದ್ರು, ಜೊತೆಗೆ ನಟನೆಯನ್ನ ಮಾಡಿದ್ರು. ಸಿಂಗಾರಂ ಚಿತ್ರದಿಂದ ಆಗಿರುವಂತಹ ಒಂದು ಅದ್ಭುತವಾದ ಗೀತೆ 1990 ಹಾಗೂ 91ರ ನಡುವಿನಲ್ಲಿ ಬಿಡುಗಡೆಯಾದಂಥ ಚಿತ್ರ. ಈ ಗೀತೆಯನ್ನ ಹಾಡೋದಕ್ಕೆ ವೇದಿಕೆಯಲ್ಲಿ ನಮ್ಮ ಕರಾವಳಿಯ ಜನಪ್ರಿಯ ಗಾಯಕ TV ಗಿರಿ ಮಂಗಳೂರು, ಜೊತೆಗೆ ನಮ್ಮ ಕೇರಳದ ಮತ್ತೋರ್ವ ಜನಪ್ರಿಯ ಪ್ರತಿಭೆ ಸ್ಯಾನಿಟಾ ಗ್ರೇಸ್ ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಇದು ಎನ್ ಪಲ್ಲವಿ. இது என் பல்லவி எப்போது கீதமாகுமோ இவள் உந்தன் சரணமென்றார் அப்போது வேதமாகுமோ இது என் பல்லவி என் வாழ்க்கை என்னும் கோப்பையில் இது என்ன வானமோ
அருகாமலி ருசியேறுதி இது என்ன ஜாலமோ அந்த வானம் தீர்ந்து போகலாம் நம் வாழ்க்கை தீருமா பருவங்களும் நிறமாறலாம் நம் பாசம் மாறுமா ஒரு தாமம் கூகுமா இது இது என் பல்லவி எப்போது கீதமாகுமோ இது இது என் பல்லவி. ಥ್ಯಾಂಕ್ ಯು. ಬಹಳ ಜನಪ್ರಿಯ ಗೀತೆಯನ್ನ ಸಿಂಗಾರಂ ಚಿತ್ರದಿಂದ ಆಯ್ದುಕೊಂಡು ಈ ವೇದಿಕೆಯ ಮೂಲಕ ಪ್ರಸ್ತುತಪಡಿಸಿರುವಂತಹ ಗಾಯಕ ಕಲಾವಿದರಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಚಿರಂಜೀವಿಯ ಒಂದು ಮೆಮೊರಿಯಲ್ಲಿ ಉಳಿಯುವಂತಹ ಚಿರಂಜೀವಿ ಆಗಿರುವಂತಹ ಒಂದು ಕಾರ್ಯಕ್ರಮ 40ನೇ ವರ್ಷದ ಸಂಭ್ರಮದಲ್ಲಿ ಬಹಳಷ್ಟು ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿರುವಂತಹ ವೇದಿಕೆ. ಪ್ರತಿಯೊಬ್ಬ ಕಲಾವಿದನಿಗೆ ಒಂದು ಡ್ರೀಮ್ ಇರುತ್ತದೆ, ಒಂದು ಕನಸು ಇರುತ್ತದೆ. ಒಂದು ಸಾರಿ ಆದರೂ ನಾನು ಚಿರಂಜೀವಿ ಅಂತ ವೇದಿಕೆಯಲ್ಲಿ ನನ್ನ ಸಂಗೀತವನ್ನು ನುಡಿಸಬೇಕು. ಕಳೆದ 40 ವರ್ಷಗಳಲ್ಲಿ ಚಿರಂಜೀವಿ ಜನಗಳಿಗೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಕಲಾವಿದರಿಗೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಕಲಾವಿದನು ಎಲ್ಲೇ ಇರ್ಬೋದು. ಈಗ ನನ್ನಂತಹ ಕಲಾವಿದರಿಗೆ ವೇದಿಕೆಗೆ ಬರಬೇಕಾದ್ರೆ ನಂದೊಂದು ಸಣ್ಣ ಆಸೆ, ಒಮ್ಮೆ ಎಷ್ಟೋ ಕಾರ್ಯಕ್ರಮಗಳನ್ನು ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಮಾಡಿರ್ಬೋದು, ಆದರೆ ನಮ್ಮ ಆಸೆ ಏನು ಅಂತ ಹೇಳಿದ್ರೆ ಚಿರಂಜೀವಿ ಅಂತ ವೇದಿಕೆ ನಮಗೆ ಒಂದ್ಸಲ ಸಿಕ್ಕಾಗ ನಮ್ಮ ಸಂಗೀತ ಯಾನ ಆಗಲಿ ನಮ್ಮ ನಿರೂಪಣೆ ಯಾನ ಆಗಲಿ ಅದು ಪೂರ್ಣಗೊಳ್ಳುತ್ತದೆ ಅನ್ನುವಂಥದ್ದು ನನ್ನ ಆಶಯ. ಸೊ ಹಾಗಾಗಿ ವೇದಿಕೆಯನ್ನ ಬಹಳಷ್ಟು ಕಲಾವಿದರಿಗೆ ಕೊಟ್ಟಿದ್ದೀರಿ. ಆ ಎಲ್ಲ ಕಲಾವಿದರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರ್ತದೆ. ಚಿರಂಜೀವಿ 106 ವರ್ಷಗಳ ಕಾಲ ಹೀಗೆ ಜನತೆಯ ಮನ್ನಣೆಯನ್ನು ಪಡೆಯುತ್ತಾನೆ ಇರುತ್ತದೆ ಅಂತ ಹೇಳುತ್ತಾ ಮುಂದಿನ ಗೀತೆಗೆ ಬರ್ತಾ ಇದ್ದಾವೆ. ಈ ಗೀತೆ 1981ರಲ್ಲಿ ಬಿಡುಗಡೆಗೊಂಡಿರುವಂತಹ ಜನಪ್ರಿಯ ಸಿನಿಮಾ ಗೀತಾ ಸಿನಿಮಾಕ್ಕಾಗಿ ಶಂಕರ್ ನಾಗ್ ಅವರಿಗೆ ಒಂದು ಕನಸಿತ್ತು. ಆ ಕಾಲಘಟ್ಟದಲ್ಲಿ 81ರಲ್ಲಿ ಗೀತಾ ಸಿನಿಮಾ ಆದಾಗ ಶಂಕರ್ ನಾಗರ ಕನಸು ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಮೆಟ್ರೋ ಟ್ರೈನ್ ಆಗಬೇಕು. 81ರ ಕನಸು 2024ರಲ್ಲಿ 2020ರ ನಂತರ ಅದು ನನಸಾಗಿದೆ. ಅಂತ ಅದ್ಭುತ ಕನಸುಗಳನ್ನು ಕಂಡಂತಹ ಒಬ್ಬ ನಿರ್ದೇಶಕ ಶಂಕರ್ ನಾಗ್ ಈ ಒಂದು ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ರು, ನಿರ್ದೇಶನವನ್ನ ಮಾಡಿದ್ರು, ಸಾಹಿತ್ಯವನ್ನ ಈ ಗೀತೆಗೆ ಕೊಟ್ಟಿರುವಂತಹದ್ದು ಚಿರಂಜೀವಿ ಉದಯ್ ಶಂಕರ್, ಸಂಗೀತವನ್ನ ಕೊಟ್ಟಿರುವಂತಹದ್ದು ಇಳೆಯರಾಜ, ಜೊತೆಗೆ ಈ ಗೀತೆಯನ್ನ ಮೂಲತೆಯಲ್ಲಿ ಹಾಡಿರುವಂತಹದ್ದು SP ಬಾಲಸುಬ್ರಹ್ಮಣ್ಯಂ. ಈ ವೇದಿಕೆಯ ಮೂಲಕ ಈ ಗೀತೆಯನ್ನ ಪ್ರಸ್ತುತಪಡಿಸೋದಕ್ಕೆ ಕರ್ನಾಟಕದಲ್ಲಿ ಜೂನಿಯರ್ SPB ಅಂತಾನೆ ಖ್ಯಾತಿ ಪಡೆದಿರುವಂತಹ ದಕ್ಷಿಣ ಭಾರತದ ಜನಪ್ರಿಯ ಗಾಯಕ ಶ್ರೀ ಯಶವಂತ ಉಡುಪಿ.
Listen to the Grammy music from Chiranjeevi. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಬಾನುವಾಗಿ ಕೇಳುವಂತೆ ನಾದಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು ಹಿರಿಯರೇನು ಕಿರಿಯರೇನು ಹರುಷ ಪಡಲು ಭೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹನಿಯು ಜೇನು ಸ್ವರ್ಗ ಕಂಡ ನಾಚದೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ ಸಂತೋಷಕ್ಕೆ താങ്ക് യു പ്രിയമുള്ളവരെ വേദിയിലെടുത്തതായി അതിമനോഹരമായ ഒരു മലയാളം ട്യൂൺ സോങ് ആണ്. ലാലേട്ടൻ തകർത്തഭിനയിച്ച മറ്റൊരു സിനിമ തന്നെയാണ്. MG ശ്രീകുമാർ ചിത്രചേച്ചി പാടിയ അതിമനോഹരമായ അഭിമന്യു എന്ന ചിത്രത്തിലെ ഗാനവുമായി സനീറ്റയും ഗൗതം ഭാസ്കറും വീണ്ടും വേദിയിൽ വരികയാണ്.
ಜುಮ್ಮಕನ ಜುಮ್ಮ ಜುಮ್ಮ ಜುಮ್ಮಕನ ದಿಲಿ ದಿಲಿ ಜುಮ್ಮ ಜುಮ್ಮನ ದಿಲಿ ದಿಲಿ ಜುಮ್ಮ ಜುಮ್ಮನ ದಿನಕ 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 चले चले चलो चले चलो चल चले चले चलो चले चलो रागम पुदु रागम ई मन्निन मारे निरया वर्णम पुदु वर्णम ई संदेरयगाय पोळ्या रागम पुदु रागम ई പമ്പമേളങ്ങൾ തുള്ളിത്തുളുമ്പും ഭഗരാമേളങ്ങൾ അടിത്തിമിർക്കും സിന്ധുവും ഗംഗയും പാടുമ്പോ കാവേരി തീരങ്ങൾ പൂക്കുമ്പോ സ്വരങ്ങളിൽ വരങ്ങളാം പദങ്ങളായി നിറഞ്ഞുവാ രാമായണ കാറ്റേ നീലാംബരി കാറ്റേ വീണത്തിൽ മുങ്ങിത്തുടിച്ചു താളം താളത്തിൽ കോരിത്തരിച്ചു പൂക്കോലം കെട്ടാൻ വാ പെണ്ണാളെ പൂത്താലം കൊള്ളാൻ വാ പെണ്ണാളെ സ്വരങ്ങളിൽ വരങ്ങളാം പദങ്ങളായി നിറഞ്ഞു വാ രാമായണ കാറ്റേ നീലാംബരി കാറ്റേ കുങ്കുമം പെയ്യും ഈ വേളയിൽ സൗഹൃദം പകർന്നു വരൂ രാമായണ കാറ്റേ നീലാംബരി കാറ്റേ രാമായണ കാറ്റേ നീലാംബരി കാറ്റേ. ಥ್ಯಾಂಕ್ ಯು. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜನಪ್ರಿಯ ಗೀತೆಗಳ ಜೊತೆಗೆ ಅತ್ಯುನ್ನತವಾದ ಕಾರ್ಯಕ್ರಮ, ಅತ್ಯುನ್ನತವಾದ ಸಂಗೀತ ಈ ವೇದಿಕೆಯ ಮುಖಾಂತರ ಮೂಡ್ತಾ ಇದೆ.
ಸೊ ರಾಜ್ಕುಮಾರ್ ಅಂತ ಹೇಳಿದಾಗ ಕರ್ನಾಟಕದಲ್ಲಿ ಒಂದಷ್ಟು ಕ್ರೇಜಿ ಖಂಡಿತ ಇರುತ್ತೆ. ಅದು ಈ ಕಡೆ ಕೂಡ ಅಂದರೆ ನಾವು ಕನ್ನಡವನ್ನು ಇಲ್ಲಿ ಯಾರು ಬಿಟ್ಟುಕೊಟ್ಟಿಲ್ಲ ಅನ್ನುವಂಥದ್ದು ನನಗೆ ಗೊತ್ತಿರುವಂತಹ ಮಾತುಗಳು. ಯಾಕೆಂತ ಹೇಳಿದ್ರೆ ನಾವು ಕರ್ನಾಟಕದ ಒಂದು ಭಾಗವಾಗಿದ್ದಂಥವ್ರು ಇವಾಗ ರಾಜ್ಯ ಬದಲಾವಣೆಯಲ್ಲಿ ನಾವು ಭಾಗವಾಗಿದ್ದೇವೆ. ಆದರೆ ಕನ್ನಡವನ್ನು ಬಹಳಷ್ಟು ಜನ ಪ್ರೀತಿಸುವ ಮಂದಿ ಈ ಕಡೆ ಕೂಡ ಇರುವಂಥದ್ದು ಸತ್ಯ. ಹಾಗಾಗಿ ರಾಜ್ಕುಮಾರ್ ಅಂತ ಹೇಳಿದ್ರೆ ಒಂದು ವಿಶಿಷ್ಟ ಅಭಿಮಾನ ಹಾಗೇ ಇರ್ತದೆ. ಹೊಸ ಬೆಳಕು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ ಒಂದು ಅದ್ಭುತವಾದ ಗೀತೆ ಈ ವೇದಿಕೆಯಲ್ಲಿ ಮುಂದಿನ ಭಾಗದಲ್ಲಿ ಬರ್ತಾ ಇದೆ. ಬಹಳ ಜನಪ್ರಿಯ ಗೀತೆಯೂ ಹೌದು. ಒಂದಷ್ಟು ಕಾಲಘಟ್ಟದಲ್ಲಿ ಆ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಗಳಲ್ಲಿ 1ನೇ ಸ್ಥಾನದಲ್ಲಿದ್ದಂಥ ಒಂದು ಅದ್ಭುತವಾದ ಗೀತೆ ಹೊಸ ಬೆಳಕು ಚಿತ್ರದ ಈ ಗೀತೆ. ಅದನ್ನು ಹಾಡೋದಕ್ಕೆ ನಮ್ಮ ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆ YN ರವೀಂದ್ರ ನಮ್ಮ ಜೊತೆಗಿದ್ದಾರೆ. ಪ್ರೀತಿ ಆಶೀರ್ವಾದ ನಿಮ್ಮದು ಇರಲಿ ಎಂಬ ಆಶಯದೊಂದಿಗೆ. ಹಲೋ. ಬೆಳಕು ಮೂಡುತ್ತಿದೆ, ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ, ಹಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹಿರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ, ಅಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ, ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ ಹೊಸ ಬೆಳಕು ಮೂಡುತ್ತಿದೆ.
ಮರೆಯಾಗಿ ಓಡಿ ಎಲೆಯ ಮರೆಯ ಸೇರಿ ನಲಿವ ಕೋಗಿಲೆ ಹಾಡಿದೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿ ಕಾಂತಿಯ ಸೊ ಗೆಳೆಯರೆ, ಬಹಳಷ್ಟು ಜನಪ್ರಿಯ ಗೀತೆಗಳನ್ನು ಕೇಳಿದೆ. ಒಂದು ಉದ್ದದ ಎಲ್ಲ ಹಾಡುಗಳು ನಮಗೆ ಮೆಮೊರಿಯೇ, ಪ್ರತಿಯೊಂದು ಹಾಡುಗಳು ನಮಗೆ ಇಷ್ಟ ಕೊಡುತ್ತೆ. ಆದರೆ ಇವತ್ತಿನ ಒಂದು ಈ ಕಾರ್ಯಕ್ರಮದ ವಿಶೇಷತೆಯನ್ನು ಹೇಳಬೇಕು. ಇಲ್ಲಿ ಯಾವುದೇ ರೀತಿಯ ಟ್ರ್ಯಾಕ್ ಆಗಲಿ, ಫ್ಲಾಪಿ ಆಗಲಿ ಅಥವಾ ಸಂಗೀತದ ಇತರ ಅಂಶಗಳನ್ನು ಉಪಯೋಗಿಸಿಕೊಳ್ಳದೆ ಇನ್ನೊಂದು ಕೊನೆಯ ಒಂದು ಚೈನ್ ಸಾಂಗ್ಸ್ ಇದೆ. ಎಲ್ಲರೂ ಕಾರ್ಯಕ್ರಮದ ಕೊನೆಯವರೆಗೂ ಸಹಕರಿಸಿ ಅಂತ ಕೇಳ್ತಾ, ಇಷ್ಟೊಂದು ದೊಡ್ಡ ವೇದಿಕೆಯನ್ನು ಕೊಟ್ಟಂತಹ ಚಿರಂಜೀವಿ ರಿಜಿಸ್ಟರ್ಡ್ ಕುಂಬಳ ಇವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತು ನನ್ನ ಈ ತಂಡಕ್ಕೆ ಜೊತೆಯಾದಂತಹ ಎಲ್ಲ ಕಲಾವಿದರನ್ನು ಹಾಗೆ ಮ್ಯೂಸಿಷಿಯನ್ಸನ್ನು ಅವರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ನಿರೂಪಕರು ಬರೀ ಒಂದು ನಿರೂಪಣೆಯಲ್ಲ, ಜೊತೆಯಲ್ಲಿ ಗಾಯಕರು ಕೂಡ ಹೌದು. ಹಾಗೆ ಒಂದು ಹಳೆಯ ಹಿಂದಿ ಚಿತ್ರದಿಂದ ಆದಂತಹ ಗೀತೆ ನಿರೂಪಣೆಯಲ್ಲಿ ಜನಮೆಚ್ಚುಗೆ ಗಳಿಸಿದಂತಹ MC ಹೇಮಚಂದ್ರ ಕೈರಂಗಳ ಇದೀಗ ಗಾಯಕರಾಗಿ ನಿಮ್ಮ ಮುಂದೆ. बदन पे सितारे लपेटे हुए, ओ जाने तमन्ना किधर जा रही हो, जरा पास आ तो ना जाए, जरा पास आ तो ना जाए. बदन पे सितारे लपेटे हुए, ओ जाने तमन्ना किधर जा रही हो, जरा पास आ तो ना जाए, जरा पास आ तो ना जाए. हमें जब न होंगे तो ये दिलरुबा, इसे देख कर हाँ ये शर्माओगी, न देखूंगी फिर तुम कभी आई ना, हमारे बिना रोज घबराओगी. बदन पे सितारे लपेटे हुए, जाने तमन्ना किधर जा रही हो, जरा पास आ तो ना जाए, जरा पास आ तो ना जाए.
बनने संवरने का जब ही मजा, कोई देखने वाला आशिक तो हूँ, नहीं तो ये जलवे है बुझते दिए, कोई मिटने वाला एक आशिक तो हूँ। बदन पे सितारे लपेटे हुए, ओ जाने तमन्ना किधर जा रही हो, जरा पास आ तुझसे ना जाए, जरा पास आ तुझसे ना जाए। मोहब्बत की ये इंतहा हो गई कि मस्ती में तुमको खुदा कह गया, ज़माना ये इंसाफ करता रहे, बुरा कह गया या भला कह गया। बदन पे सितारे लपेटे हुए, ओ जाने तमन्ना किधर जा रही हो, जरा पास आ तुझसे ना जाए, जरा पास आ तुझसे ना जाए। बदन पे सितारे लपेटे हुए, तो जाने तमन्ना किधर जा रही हो, जरा पास आ तुझसे ना जाए, जरा पास आ तुझसे ना जाए। പ്രിയമുള്ളവരെ, അടുത്ത ഒരു ചെയിനോടുകൂടി താൽക്കാലികമായി മഹേ മെലോഡിയസ് കാഴ്ചവെച്ച ഈ മ്യൂസിക്കൽ ട്രീറ്റ് ചിരഞ്ജീവിയുടെ 40ാം വർഷം, ഇതിൻ്റെ വേളയിൽ വന്നത് കലാസ്നേഹികളുണ്ട്. ഈ നേരത്തും നമ്മളോട് സഹകരിച്ചു കൊണ്ടിരിക്കുന്ന ഒത്തിരി നല്ലവരായ മെലോഡിയസ് സോങ്ങിനെ ഇഷ്ടപ്പെടുന്ന ഒത്തിരി ഓഡിയൻസ് ഉണ്ട് എന്ന് മനസ്സിലാക്കുന്നത് ഇതുപോലെയുള്ള ഒരു കലാവിരുന്നുകൾ കാണുമ്പോഴാണ്. ചിരഞ്ജീവിയുടെ അധിപന്മാരൊക്കെ ഈ വേദിയുടെ സൈഡിൽ ഇരിക്കുകയാണ്. ഇവരുടെയൊക്കെ കൂട്ടായ്മയാണ് നമ്മുടെ പരിപാടിയുടെ വിജയം, സ്നേഹം നിറഞ്ഞ ഓഡിയൻസിൻ്റെ സഹകരണം. ഫസ്റ്റ് ഓഫ് ഓൾ, ഒരു വേദിയുടെ മുന്നിലിട്ടിരിക്കുന്ന ശബ്ദവും വെളിച്ചവും തന്നെയാണ് ആ പരിപാടിയുടെ ഒരു 60% വിജയത്തിനുള്ള കാരണം. സോ അത് നമുക്ക് ഏറ്റവും നല്ല രീതിയിൽ ശബരി ലൈറ്റ് ആൻഡ് സൗണ്ട് ഒരുക്കുന്ന ജയശേട്ട, താങ്ക്സ് അലോട്ട്. നമ്മുടെ സൗണ്ട് എഞ്ചിനീയർ ജയശേട്ടനെ നല്ലൊരു 1000 നന്ദിയും കടപ്പാടും അറിയിക്കുകയാണ്. അതോടൊപ്പം തന്നെ LED വാളിനെ കുറിച്ച് ಹೇಮಚಂದ್ರೇಟನ್ ಸಂಸಾರಿക്കും. ಸೊ ಈ ವೇದಿಕೆಯನ್ನು ರೂಪಿಸಿಕೊಟ್ಟವರು ಸಂತೋಷ್. ಸೊ ಅನುಗ್ರಹ ಮೆಲೋಡೀಸ್ನ ಸಂತೋಷ್ ಅವರಿಗೆ ನಾವು ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಉತ್ತಮವಾದ LED ವ್ಯವಸ್ಥೆ ಈ ವೇದಿಕೆಯನ್ನು ನಿರ್ಮಿಸಿಕೊಟ್ಟು ನಮ್ಮಂತಹ ಕಲಾವಿದರನ್ನ ಈ ವೇದಿಕೆಗೆ ಬಂದಾಗ ಅವರಿಗೆ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ಸಂತೋಷ್ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ, ಅದರ ಜೊತೆಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಬೇಕಾಗಿರುವಂತಹದ್ದು, ನಾನು ಆಗಲೇ ಹೇಳಿದೆ, ಯಾವುದೇ ರೀತಿಯ ಕರೋಕೆಗಳನ್ನು ಬಳಸದೆ ನೇರವಾಗಿ ಸಂಗೀತವನ್ನು ತನ್ನ ಓನ್ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಪ್ಲೇ ಮಾಡಿರುವಂಥ, ಅಂದರೆ ಎಲ್ಲ ಸಂಗೀತ ಕಲಾವಿದರೇನಿದ್ದಾರೆ ಪಕ್ಕಾ ವಾದ್ಯದಲ್ಲಿ ನಮ್ಮ ಜೊತೆಗೆ ಇದ್ದಂಥವರು, ಯಾವುದೇ ರೀತಿಯ ಫ್ಲಾಪಿಗಳನ್ನು ಬಳಸ್ಕೊಂಡಿಲ್ಲ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ನಮ್ಮೊಟ್ಟಿಗೆ ಕೊಟ್ಟಿರುವಂಥ ಕಲಾವಿದರನ್ನು ಪರಿಚಯಿಸೋದು ನಮ್ಮ ಕರ್ತವ್ಯ. ನಮ್ಮ ತಂಡದ ಹೆಮ್ಮೆಯ ಕಲಾವಿದರು ಇದೀಗ ನಿಮ್ಮ ಮುಂದೆ ನಾವು ಪರಿಚಯಿಸ್ತಾ ಇದ್ದೇವೆ. ಓಕೆ, ದಟ್ಸ್ ನಮ್ಮ ಕರ್ನಾಟಕದ ಒಬ್ಬ ಜನಪ್ರಿಯ ಕಲಾವಿದೆ. ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಯಾರೇ ನೀನು ರೋಜ ಹೂವೆ ಅಂತ ಒಂದು ಗೀತೆ ಕೇಳಿದ್ರಿ, ಅದರಲ್ಲೊಂದು ಗಿಟಾರ್ನ ರಿದಮ್ ಬರ್ತಾ ಇದೆ. ಆ ರಿದಮನ್ನು ಅಷ್ಟೇ ಸುಷ್ಠವಾಗಿ ಕೊಡುವುದಕ್ಕೆ ಕರ್ನಾಟಕದ ಕೆಲವೊಂದು ಗಿಟಾರಿಸ್ಟ್ಗಳು ಕಷ್ಟಪಡ್ತಾ ಇರುವಂಥ ಸಮಯದಲ್ಲಿ ಅಂಥ ಒಂದು ಗೀತೆಗಳಿಗೂ ಕೂಡ ಉನ್ನತವಾದ ಗಿಟಾರಿಸ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಇವಾಗ ಮನೆ ಮಾತಾಗಿರುವಂಥ ಕುಮಾರಿ ಸಂಗೀತ ಪುತ್ತೂರು ನಮ್ಮ ಜೊತೆಗಿದ್ದಾರೆ. ಅವರಿಗೊಂದು ಕೃತಜ್ಞತೆಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. പ്രിയമുള്ളവരെ, ഒരു ഗാനമേള എന്ന് പറയുമ്പോൾ അതിൻ്റെ ജീവനാഡിയാണ് കീബോർഡ്. മാന്ത്രിക വിരൽ കൊണ്ട് ഇത്രയും നേരം
നമ്മോടൊപ്പം സഹകരിച്ച മിസ്റ്റർ രാജേഷ് ധർമ്മൻ. ഒത്തിരി കലാവിരുന്നുകൾ, ഒത്തിരി പരിപാടികൾ കോർത്തിണക്കിയ നമ്മുടെ ഈ നാട്ടിൽ ഇദ്ദേഹം ഒത്തിരി പരിപാടികൾ ചെയ്തിട്ടുണ്ട്. കേരളത്തിനകത്തും പുറത്തുമായി നിരവധി വേദികളിൽ കഴിവ് തെളിയിച്ച മിസ്റ്റർ രാജേഷ് ധർമ്മന് ഞങ്ങളുടെ ഈ വേദിയുടെ മ്യൂസിക്കൽ ട്രീറ്റിൻ്റെ മഹേ മെലഡിയസിൻ്റെ ನನ್ನಿ ಅರಿಯಿക്കുന്നു. ಅದರ ಜೊತೆಗೆ ಇನ್ನೊಂದು ಕೀಬೋರ್ಡಿಸ್ಟ್ ಆಗಿ ಕರ್ನಾಟಕದ ಮತ್ತೋರ್ವ ಜನಪ್ರಿಯ ಕಲಾವಿದ, ಕರ್ನಾಟಕ ಮಾತ್ರವಲ್ಲ ಕೇರಳ ಹಾಗೂ ಮುಂಬೈಯಲ್ಲೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟಿರುವಂತಹ ಜನಪ್ರಿಯ ಕೀಬೋರ್ಡಿಸ್ಟ್, ಅದ್ಭುತವಾದ ಕೈಚಳಕದ ಮೂಲಕ ಲೈವ್ ಆಗಿ ಎಲ್ಲ ಹಾಡುಗಳನ್ನು ನುಡಿಸಬಲ್ಲಂತಹ ಒಬ್ಬ ಅದ್ಭುತ ಕಲಾವಿದ ಶ್ರೀಯುತ ಅಶ್ವಿನ್ ಪುತ್ತೂರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. പ്രിയമുള്ളവരെ, മറ്റൊരു ഗിറ്റാറിസ്റ്റ് ഉണ്ട്, മിസ്റ്റർ ഹർഷേട്ടൻ. അദ്ദേഹം ഒത്തിരി പരിപാടികൾ ഞങ്ങൾ ഒന്നിച്ച് ചെയ്തിട്ടുണ്ട്. അദ്ദേഹം എവിടെയാണെങ്കിലും ഒപ്പം ചേരും. ഒരു കൂട്ടായ്മ തന്നെയാണ് പരിപാടിയുടെ വിജയമെന്ന് അറിയിച്ചുകൊണ്ട് ഹർഷേട്ടന് കൂടി വലിയൊരു താങ്ക്സ് ഞങ്ങൾ അറിയിക്കുകയാണ്. ಸೊ ನಮ್ಮ ಜೊತೆಗೆ ಇನ್ನೋರ್ವ ಕಲಾವಿದರು ನಮ್ಮ ಜೊತೆಗೆ ಇರುವಂಥದ್ದು ರಿದಮ್ ಪ್ಯಾಡ್ನಲ್ಲಿ ಅಶ್ವಿನ್ ಜೊತೆಗೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದು ಲೈವ್ ಆಗಿರ್ಬೋದು ಅಥವಾ ನಮ್ಮ ಚಾನಲ್ನ ಯಾವುದಾದ್ರೂ ಸಂಗೀತ ಕಾರ್ಯಕ್ರಮಕ್ಕೆ ಇರ್ಬೋದು, ಅದಕ್ಕೆಲ್ಲದಕ್ಕೂ ಸಾಥ್ ಕೊಡ್ತಿರುವಂತಹ ಡ್ರಮ್ಮರ್ ಅಥವಾ ಅವರು ತಬ್ಲಾನು ಬಾರಿಸ್ತಾರೆ, ರಿದಮ್ ಪ್ಯಾಡ್ ಬಾರಿಸ್ತಾರೆ, ಎಲ್ಲ ಇನ್ಸ್ಟ್ರೂಮೆಂಟನ್ನು ಅಷ್ಟೇ ಸುಶ್ರಾವ್ಯವಾಗಿ ನುಡಿಸಬಲ್ಲಂಥ ನಮ್ಮ ಕರಾವಳಿಯ ಜನಪ್ರಿಯ ರಿದಮ್ ಪ್ಯಾಡ್ ಆರ್ಟಿಸ್ಟ್ ಶ್ರೀಯುತ ಸಚಿನ್ ಪುತ್ತೂರು. ಥ್ಯಾಂಕ್ ಯು. പ്രിയമുള്ളവരെ, അതോടൊപ്പം തന്നെ മറ്റൊരു ഋതം കമ്പോസറും കൂടിയുണ്ട്. ഋതം കമ്പോസ് തന്നെയാണ് ഓരോ പരിപാടിയുടെയും നമ്മുടെ അടിത്തറ എന്ന് പറയുന്നത്. അതിനെ നല്ല രീതിയിൽ പഞ്ചിങ്ങോടുകൂടി നമ്മുടെ ഈ വേദിയിലേക്ക് എത്തിച്ചു തന്ന മിസ്റ്റർ സ്നേഹം നിറഞ്ഞ സുജിത്തേട്ടനെ ഞങ്ങളുടെ ഹൃദയം നിറഞ്ഞ 1000 നന്ദി. ಸೊ ಓಕೆ, ಇನ್ನು ಬಾಕಿ ಇರೋದು ನನಗೆ ಮಾತ್ರ ಇಬ್ಬರಿಗೆ. ನಮ್ಮ ತಬ್ಲಾ ಕಲಾವಿದರನ್ನು ನೀವು ನೋಡಿರ್ತೀರಿ. ಅವ್ರನ್ನ ಕೇವಲ ಕುಂಬಳೆ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಸರಗೋಡು ಅಥವಾ ಕಣ್ಣೂರಿನ ಕಾರ್ಯಕ್ರಮಗಳಲ್ಲಿ, ಕರ್ನಾಟಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮೊದಲ ಕಾಲ್ ತಬ್ಲಾಕ್ಕೆ ಯಾರಿಗೆ ಹೋಗ್ತಾ ಅಂತ ಹೇಳಿದ್ರೆ ಅದು ಗಿರೀಶ್ ಪೆರ್ಲಾ ಅವರಿಗೆ. ಯಾರಾದರೂ ಕಾಲ್ ಮಾಡೋದಿದ್ರು ಕೂಡ ಪ್ರಪ್ರಥಮವಾಗಿ ತಬ್ಲಾ ಕಲಾವಿದರಿದ್ರು ಅಂತ ಕೇಳಿದ್ರೆ ಅದು ಗಿರೀಶ್ ಪೆರ್ಲಾ. ಸೊ ನಮ್ಮ ಜೊತೆಗೆ ಇವತ್ತು ತಬ್ಲಾದಲ್ಲಿ ಸಹಕಾರವನ್ನು ನೀಡಿರುವಂತಹ ಗಿರೀಶ್ ಪೆರ್ಲಾ ಅವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ മറ്റൊരു കലാകാരൻ ഫ്ലൂട്ടാണ്, ഓടക്കുഴൽ. പ്രിയമുള്ളവരെ, വലിയൊരു വേദിയും കൂടിയാണ് ഓടൽക്കുഴൽ വായിച്ച നമ്മുടെ ഈ അനുഗ്രഹീത കലാകാരനെ. ഈ വേദി എന്ന് പറയുന്നത് ശ്രീകൃഷ്ണൻ പുല്ലാങ്കുഴൽ നാദം മീട്ടിയ ശ്രീകൃഷ്ണന്റെ മുന്നിലാണ് സന്തോഷ് വിട്ല ഓടക്കുഴൽ നാദവുമായി വലിയൊരു അനുഗ്രഹീത വേദിയും കൂടിയാണ്. ഓടക്കുഴൽ നാദത്തിന്റെ നായകനാണ് സാക്ഷാൽ ഗോപാലകൃഷ്ണ ഭഗവാൻ. ആ ഭഗവാന്റെ മുന്നിലാണ് ഇത്രയും വലിയൊരു പരിപാടി കിട്ടിയിരിക്കുന്നത്. ಸೊ ಸಂತೋಷ್ ವಿಟ್ಲ ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಒಂದು ರೂವಾರಿಗಳಿಗೆ ನಾವು ಥ್ಯಾಂಕ್ ಯು ಹೇಳಲೇಬೇಕು. ಚಿರಂಜೀವಿ ನಮಗೆ ಈ ಅವಕಾಶವನ್ನು ಕೊಟ್ಟಿದೆ. ನಮ್ಮ ಇಷ್ಟು ಕಲಾವಿದರನ್ನ ಒಟ್ಟಿಗೆ ಸೇರಿಸಿರುವಂತಹ ಒಂದು ಅದ್ಭುತವಾದ ಪ್ರತಿಭೆ ಶ್ರೀಮತಿ ಚೈತ್ರ ಮಹೇಶ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಒಂದ್ಸಲ ಚೈತ್ರ ಮಹೇಶ್ ಅವರು ವೇದಿಕೆ ಬರಬೇಕು. ಅದ್ರ ಜೊತೆಗೆ ಮಹೇಶ್ ಅನ್ನ ದಯವಿಟ್ಟು ವೇದಿಕೆ ಬನ್ನಿ. ಇಡೀ ಮಾಹೆ ಮೆಲೋಡಿಸ್ ತಂಡದೊಂದಿಗೆ ಇಷ್ಟು ಕಲಾವಿದರನ್ನ ಕಳೆದ 2-3 ತಿಂಗಳಿಂದ ಹಗಲು ಇರ್ಲು ಅಂತ ಹೇಳಿದೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ಅವರನ್ನು ಸಂಘಟಿಸುವಲ್ಲಿ ಬಹಳಷ್ಟು ಶ್ರಮ ಪಟ್ಟಿರುವಂಥವರು ಇಬ್ರು, ಅದು ಚೈತ್ರ ಜೊತೆಗೆ ಮಹೇಶ್. ಅದ್ರ ಜೊತೆಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್, ಖಂಡಿತ ನಾನು ಇದನ್ನು ಹೇಳಬೇಕು. ಇಷ್ಟು ಜನ ನೀವು ಈ ಕಾರ್ಯಕ್ರಮವನ್ನು ಇಲ್ಲಿ ನೋಡ್ತಾ ಇದ್ದೀರಿ, ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ಎಲ್ಲಿ ನೋಡ್ತಾ ಇದ್ದೀರಿ, ಆದರೆ ಮನೆಯಲ್ಲಿ ಕೂತು ನೋಡುವಂಥ, ಅದನ್ನು ಪ್ರೋತ್ಸಾಹಿಸಿರುವಂಥ ಬಹಳಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಅದಕ್ಕೆ ಕಾರಣೀಕರ್ತರಾದಂಥ 2 ವಾಹಿನಿಗಳನ್ನು ನಾನು ನೆನಪಿಸಿಕೊಳ್ಳಬೇಕು. ಆ TV ವಾಹಿನಿಗಳಂತ ಹೇಳಿದ್ರೆ ನನಗೆ ತುಂಬ ಹತ್ತಿರವಾದಂಥ ನಟ್ಟು ಇದೆ. ಹಾಗಾಗಿ ಇಬ್ಬರು ಲೈವ್ ಮುಖಾಂತರ ದೇಶ ವಿದೇಶಗಳಲ್ಲಿ ಚಿರಂಜೀವಿಯ ಕಾರ್ಯಕ್ರಮವನ್ನು ಪಸರಿಸುವಂಥವ್ರು ಬಹಳಷ್ಟು. ನಮ್ಮ ಮೀಡಿಯಾದ ಒಂದು ತಂಡ ನಮ್ಮ ಜೊತೆಗೆ ಲೈವನ್ನು ಕೊಟ್ಟಿದ್ರೆ, ಇನ್ನೊಂದು ಅಭಿಮತ TV, ನಮ್ಮ ಮಂಗಳೂರಿನ ದಕ್ಷಿಣ ಭಾರತದ ಒಂದು ಜನಪ್ರಿಯ ವಾಹಿನಿ ಅಭಿಮತ TV. ಈ ಮಂಜೇಶ್ವರ ಹಾಗೂ ಕೇರಳ ಭಾಗದಲ್ಲಿ ಜನಪ್ರಿಯವಾಗಿರುವಂತಹ ನಮ್ಮ ಮೀಡಿಯಾ, 2 ತಂಡಕ್ಕೂ ಕೂಡ ಇಡೀ ತಂಡದ ಪರವಾಗಿ ಚಿರಂಜೀವಿ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ಪ್ರೋತ್ಸಾಹ ಇದ್ದಾಗ ಮಾತ್ರ ನಮ್ಮಂಥ ಕಲಾವಿದರು ದೇಶ ವಿದೇಶಗಳನ್ನು ತಲುಪೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಿಮಗೆ ಕೂಡ ಪ್ರತ್ಯೇಕವಾದ ಧನ್ಯವಾದಗಳನ್ನು ನಮ್ಮ ಪರವಾಗಿ ಸಲ್ಲಿಸ್ತಾ, ಇನ್ನೊಂದು ಥ್ಯಾಂಕ್ ಯು ಯಾರಿಗೆ ಹೇಳ್ತೇನೆ ಅಂತ ಹೇಳಿದ್ರೆ,
ಇಷ್ಟು ಹೊತ್ತು ಭಾಳಷ್ಟು ಜನ ಈ ಭಾಗ ಕಡಿಮೆ ಇದ್ರಿ. ಮೆಲೋಡಿ ಹಾಡುಗಳಿಗಾಗಿಯೇ ಹಾಕಿರುವಂಥ ಮಾಡಿರುವಂಥ ವೇದಿಕೆ ಇದು. ಆ ವೇದಿಕೆಯಲ್ಲಿ ಇಷ್ಟು ಹೊತ್ತು ಮಾಧುರ್ಯಪೂರ್ಣ ಗೀತೆಗಳಿಗೆ ನಾವು ಧ್ವನಿಯಾದಾಗ ಅದನ್ನು ಕಿವಿಯಾಗಿ ಕೇಳಿಸಿಕೊಂಡ ನಿಮಗೆ, ನಾವು ಧ್ವನಿಯಾಗಿದ್ದೇವೆ, ನೀವು ಕಿವಿಯಾಗಿದ್ದೀರಿ. ಕಿವಿಯಾಗಿ ಕೇಳಿಸಿಕೊಂಡಿರುವಂಥ ನಿಮಗೆ ನಮ್ಮ ಮಾಹೆ ಮೆಲೋಡೀಸ್ ತಂಡದ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದರ ಜೊತೆಗೆ പരിമളവരെ, ചിരഞ്ജീവിയുടെ എല്ലാ ഭരണസമിതി എക്സിക്യൂട്ടീവ് അംഗങ്ങൾ മറ്റെല്ലാ അംഗങ്ങളെയും ദയവ് ചെയ്ത് ഒന്ന് വേദിയിൽ എത്തിച്ചേരണമെന്ന് അറിയിക്കുകയാണ്. എല്ലാ കൂട്ടായ്മയെയും ഏറെ സ്നേഹത്തോടെ അതിൽ ಬಹುಮಾನത്തോടെ ಕ್ಷಣಿക്കുകയാണ്. ಚಿರಂಜೀವಿಯ ಸದಸ್ಯರು ಒಂದು ಗೌರವಕ್ಕೋಸ್ಕರ ಈ ವೇದಿಕೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ಅವರನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಮಾಹೆ ಮೆಲೋಡೀಸ್ ತಂಡದ ನಾಯಕರು ಚೈತ್ರ ಜೊತೆಗೆ ചിരഞ്ജീവിയുടെ എല്ലാ മെമ്പേഴ്സും പ്ലീസ്, എല്ലാ മെമ്പേഴ്സും ഒന്ന് വേദിയിൽ വരാമോ പ്ലീസ്, റിക്വസ്റ്റ് ആണ്. ಸೊ ಈ ಗೀತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಮೂಲ ಪ್ರೇರಣೆ ಚೈತ್ರ ಹಾಗೂ ಮಹೇಶ್. ಈ ಕಾರ್ಯಕ್ರಮವನ್ನು ಬಹಳಷ್ಟು ಸುಂದರವಾಗಿ ಚೈತ್ರ ಹಾಗೂ ಮಹೇಶ್ ಅವರನ್ನು ಈ ವೇದಿಕೆಗೆ ಕೊಟ್ಟಿರೋದಕ್ಕಾಗಿ ನಾಗರಾಜ್ ಸರ್ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಸೊ ನಮಗೆಲ್ಲರಿಗೂ ಮಾರ್ಗದರ್ಶಕರು ಶ್ರೀಯುತ ನಾಗರಾಜ್ ಸರ್. ಸೊ ಅವರು ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಚಿರಂಜೀವಿಯ 40ನೇ ವರ್ಷದ ಸಂಭ್ರಮದಲ್ಲಿ ಮಾಹೆ ಮೆಲೋಡೀಸ್ ತಂಡದಿಂದ ಎವರ್ಗ್ರೀನ್ ಮೆಲೋಡೀಸ್ ಅನ್ನುವಂಥ ವಿಭಿನ್ನವಾದ ಕಾರ್ಯಕ್ರಮವನ್ನು ಕಾನ್ಸೆಪ್ಟನ್ನು ಕೊಟ್ಟಿದ್ದೇವೆ. ಕೊನೆಯ ಒಂದು ಚೈನ್ ಸಾಂಗ್ ನಿಮಗೋಸ್ಕರ ನಾವು ಕೊಡೋರಿದ್ದೇವೆ. ಸೊ ಅದಕ್ಕಿಂತ ಮುಂಚಿತವಾಗಿ ಚಿರಂಜೀವಿಯ 40ನೇ ವರ್ಷದ ಸಂಭ್ರಮದ ಈ ಖುಷಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ತಂಡದ ನಾಯಕರಿಗೆ ಈ ಒಂದು ಗೌರವವನ್ನು ನೀಡ್ತಾ ಇದ್ದೇವೆ. ഒരു മിനിറ്റ് പ്ലീസ്. പ്രിയമുള്ളവരെ, കഴിഞ്ഞ 40 വർഷക്കാലം താങ്ങും തണലുമായി ചിരഞ്ജീവിയുടെ ഒപ്പം നിന്ന് ഓരോ വർഷം ചിലപ്പോൾ കമ്മിറ്റി മാറിയിട്ടുണ്ടാവും. പക്ഷേ ചിരഞ്ജീവി എന്ന കലാസംഘടന, കായിക സംഘടന, സ്നേഹം കൊണ്ട് മൂടുന്നവർ, അവർ രക്തദാനം, മെഡിക്കൽ ക്യാമ്പുകൾ, അങ്ങനെ സേവന തൽപരരായ ഒത്തിരി ആൾക്കാരുടെ ജാതിമത ഭേദമന്യേയുള്ള കൂട്ടായ്മയാണ്. ആ കൂട്ടായ്മയുടെ ഒരു സ്നേഹ സ്പർശം തന്നെയാണ് ഈ നേരത്തും ഈ വേദിയിൽ നിൽക്കുന്ന ആൾക്കാർ എല്ലാം പ്രായഭേദമന്യാണ്. അപ്പോൾ ഒരു 100ഓളം പോകുന്ന ഒരു ടീം അംഗങ്ങൾ ചിരഞ്ജീവി എന്ന് മുതൽ ജനിച്ചിട്ടുണ്ടോ അന്ന് മുതൽ കുമ്പള എന്ന മഹോത്സവത്തിന് മുന്നിലുള്ള കലാവിരുന്നുകൾക്ക് മുന്നിൽ ഇവരുടെ കയ്യൊപ്പ് ചാർത്താത്ത ഒരു പരിപാടികളും ഇല്ല എന്ന് ഏറെ അഭിമാനത്തോടെ നമുക്ക് പറയാം. അത് തന്നെയാണ് നിങ്ങളുടെ വിജയം. എന്നും ചിരഞ്ജീവിയായി തന്നെ ഇങ്ങനെ തുടരട്ടെ. അത് പ്രാർത്ഥിക്കാൻ മാത്രമേ നമുക്ക് പറ്റൂ. താങ്ക് യു, താങ്ക്സ് എ ലോട്ട് ഓൾ. ಸೊ ಎಲ್ಲ ಗಾಯಕರ ಜೊತೆಗೂಡಿ ಒಂದು ಅದ್ಭುತವಾದ ಗೀತೆಗಳನ್ನು ಕೊಡುವಂಥ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ. ಸೊ ಥ್ಯಾಂಕ್ ಯು ಸರ್. ನಮ್ಮ ತಂಡದ ಗಾಯಕರು ಯಶವಂತ್ ಉಡುಪಿ, ರವಿಯಣ್ಣ, ಪಲ್ಲವಿ ಮ್ಯಾಮ್ ಬನ್ನಿ. ಎಸ್, ಟಿ ವಿ ಗಿರಿ, ಗೌತಮ್ ಭಾಸ್ಕರ್, ಸ್ಯಾನಿಟಾ ಮ್ಯಾಮ್. ಸೊ ಎಲ್ಲ ಕಲಾವಿದರು ಈಗ ಜೊತೆಗೆ ಆಗ್ತಾ ಇದ್ದಾರೆ. ನಾಗರಾಜ್ ಸರ್ ಜೊತೆಗೆ ತಂಡದ ನಾಯಕಿ ಗಾಯಕಿ ಚೈತ್ರ ಮಹೇಶ್ ಕುಂಬಳೆ.
तुमसे मिलने की तमन्ना है, प्यार का इरादा है और एक वादा है जानम। तुमसे मिलने की तमन्ना है, प्यार का इरादा है और एक वादा है जानम। जो कभी हम मिले तो जमाना देखेगा अपना प्यार। ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम। तुमसे मिलने की तमन्ना है, प्यार का इरादा है और एक वादा है जानम। చూడుడా చూడుడా ఎంగ పక్కన చూడుడా దేవుడా దేవుడా ఏழுமல దేవుడా చూడుడా చూడుడా ఎంగ పక్కన చూడుడా எல்லாமே உள்ளங்கள் எல்லாமே வைரங்கள் நீ கொஞ்சம் பட்ட திட்டா எல்லாமே உள்ளங்கள் எல்லாமே வைரங்கள் நீ கொஞ்சம் பட்ட திட்டா சத்தியெல்லாம் ஒன்று சேர்ந்தானே சொர்க்கம் வரும் இந்த மண்மேலே தேவுடா தேவுடா ஏழுமல தேவுடா చూడుడా చూడుడా ఎంగ పక్కన చూడుడా मुश्किल है प्यारे तेरा बच के जाना। ये मेरा दिल यार का दीवाना, ये मेरा दिल यार का दीवाना। ಟುವಿ ಟುವಿ ಟುವಿಗೆಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಹೇಳುತ್ತಾ ಕೇಳುತ್ತಾ ಮೇಲೆಲ್ಲ ಹಾರಿದೆ, ಹೇಳುತ್ತಾ ಕೇಳುತ್ತಾ ಮೇಲೆಲ್ಲ ಹಾರಿದೆ ಹಾರಿದೆ. ಟುವಿ 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 ಟುವಿಗೆಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. കുട്ടനാടങ്കായലിലെ കെട്ട് വെള്ളം തുഴയുമ്പം പാട്ടൊന്നു പാടടി കാക്കക്കറുമ്പി അന്തിക്കൂടങ്കമൾ നീളങ്ങളിൽ കുടിക്കുമ്പം പഴങ്കഥ പറയടി പുള്ളിക്കുയിലേ പുള്ളിക്കുയിലേ പുഞ്ചക്കിരി വെള്ളം ദേവണം അള്ളിക്കുയിലേ ധഞ്ചത്തിലെ മീനും പിടിക്കണം വേമ്പനാട്ടു കായൽ തിരകൾ കുടിക്കുന്നു തകതി വിധി മൃഗൈ അമ്പിളി ചുണ്ടൻ വെള്ളം കുടിക്കുന്നു തകതി വിധി മൃഗൈ. കുട്ടനാടങ്കായലിലെ കെട്ട് വെള്ളം തുഴയുമ്പം പാട്ടൊന്നു പാടടി കാക്കക്കറുമ്പി അന്തിക്കൂടങ്കമൾ നീളങ്ങളിൽ കുടിക്കുമ്പം പഴങ്കഥ പറയടി പുള്ളിക്കുയിലേ.
ಹಳ್ಳಿ ದಾರಿಯಲ್ಲಿ ತಂಪು ಬ್ರೀದಿನಲ್ಲಿ ಹಳ್ಳಿ ದಾರಿಯಲ್ಲಿ ತಂಪು ಬ್ರೀದಿನಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು ಹಾಡುತ್ತಿವೆ ಮಾತುಗಳು, ಓಡುತ್ತಿವೆ ಕೌತುಕಗಳು. ಊರಿಂದ ಬಂದನು ಮಿಸ್ಟರ್ ಮಾರನು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾರಿಕೊಳ್ಳೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತು ಇರಲಿಲ್ಲ. ಹೂವಂತಿಯ ಹೂವಂತಿಯ ಆಂತಿಯ ತಾಂತಿಯ ನೀಡುವೆ ಬಳೆ ಬಂದರೆ ತುಟಿಗಳ ಸಿಹಿ ಅಂಜನೆ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯ ಬಾಂತಿಯ ತಾಂತಿಯ. मुझको हुई न खबर, चोरी चोरी चुप चुप कर, अब प्यार की पहली नजर हाय ले गई 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 ले गई. मुझको हुई न खबर, चोरी चोरी चुप चुप कर, अब प्यार की पहली नजर हाय ले गई ले गई ले गई ले गई. चुरा के दिल मेरा गोरियां चले, उड़ा के निंदिया गोरियां चले. पागल हुआ दीवाना हुआ, पागल हुआ दीवाना हुआ, कैसे ये दिल ने ले ली. चुरा के दिल मेरा चली वे चली, मुझे क्या पता कहाँ दूर चली. ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು, ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿಯೇ ಬಾಳಬಾರದು, ಬಾಳಿನ ಮೂಲವೆಲ್ಲಿಯೇ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ, ಗೆಳೆಯರೆ ಚಿರಂಜೀವಿಗೆ ಈ ಅವಕಾಶಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಂಬ ಆಶಯದೊಂದಿಗೆ ಚಿರಂಜೀವಿ ನಿತ್ಯ ನಿರಂತರವಾಗಿ ಬೆಳಗ್ತಾ ಇರಲಿ ಎಂಬ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ನಾನು ನಿಮ್ಮ ನಿರೂಪಕ MC ಹೇಮಚಂದ್ರ ಕೈರಂಗಳ ಈ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎಂಬ ಆಶಯದೊಂದಿಗೆ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ಇಡ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ all.